श्रीगुरुभ्यो नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। सीतालक्ष्मणशोभिपार्श्वयुगलः प्रीत्यावनम्राकृतिम् वक्त्राम्भोरुहसक्तहस्तकमलं भक्तं भटाग्रेसरम् एकान्ते हनुमन्तमुक्तिसुधया सन्तर्पयन् सन्ततम् रामस्तम्भितवारिधिर्विजयते धानुष्कचूडामणिः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमत्स्मरणात् भवेत्। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वाल्मीकेर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तरणका इव। तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। तपस्वाध्याय निरतं तपस्वी वाग्विदाम्बरं नारदं परिपप्रच्छ वाल्मीकिर्मुनिपुङ्गवम्। ನಿನ್ನೆ ದಿವಸ ಯುದ್ಧಕಾಂಡ ಮುಂದುವರೆದಿತ್ತು. ಅನೇಕ ಮಂತ್ರಿಗಳನ್ನ, ದೊಡ್ಡ ದೊಡ್ಡ ರಾಕ್ಷಸರನ್ನ ಕಳ್ಕೊಂಡ ರಾವಣ ತನ್ನ ತಮ್ಮನಾದಂತಹ ಕುಂಭಕರ್ಣನನ್ನ ಕಳಿಸ್ಬೇಕು ಅಂತ ಸಂಕಲ್ಪ ಮಾಡಿ ಕುಂಭಕರ್ಣನನ್ನ ಎಬ್ಬಿಸೋದೇ ಒಂದು ಸಂಭ್ರಮ. ಅದನ್ನ ನೋಡಿದ್ವಿ ನಿನ್ನೆ ದಿವಸ. ಕುಂಭಕರ್ಣ ತಾನು ಬುದ್ಧಿವಾದ ಹೇಳ್ತಾನೆ, ಆದರೆ ರಾವಣ ಅದ್ಯಾವುದನ್ನು ತಗೊಳ್ಳೋದಿಲ್ಲ. ಕೊನೆಗೆ ಕುಂಭಕರ್ಣ ಯುದ್ಧಕ್ಕೆ ಹೋಗ್ತೇನೆ ಅಂತ ಹೋಗ್ತಾನೆ. ಅನೇಕ ಕಪಿಗಳನ್ನ ತೂರಾಡಿ ಎಸಿತ ಅನೇಕರನ್ನ ಬಾಯಿಗೆ ಹಾಕೊಳ್ತಾ ಮಧ್ಯದಲ್ಲಿ ಸುಗ್ರೀವ ಬರ್ತಾನೆ. ಆ ಸುಗ್ರೀವನನ್ನ ತಾನು ಸೋಲಿಸಿ ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಸುಗ್ರೀವ ಮತ್ತೆ ಎದ್ದು ಯುದ್ಧ ಮಾಡಿ ಆ ಶಕ್ತ್ಯಾಯುಧವನ್ನ, ತನ್ನ ಕೈಯಲ್ಲಿರುವಂತಹ ಶೂಲವನ್ನ ಎಸೆದಾಗ ಹನುಮಂತ ಬಂದು ಆ ಶೂಲವನ್ನ ತುಂಡು ಮಾಡಿ ಆ ಕುಂಭಕರ್ಣನಿಗೆ ಜೋರಾದ ಒಂದು ಮುಷ್ಟಿ ಏಟನ್ನ ಕೊಟ್ಟು ಸುಗ್ರೀವನನ್ನ ಅಲ್ಲಿಂದ ಪಾರು ಮಾಡ್ತಾನೆ. ಇಷ್ಟಾಗಿ ಮತ್ತೆ ಕುಂಭಕರ್ಣ ಯುದ್ಧಕ್ಕೆ ಬಂದು ರಾಮನಿಂದ ಹತನಾಗ್ತಾನೆ. ಅವನ ಬಿದ್ದ ಎಲ್ಲ ಅಂಗಾಂಗಗಳನ್ನ ರಾಮಚಂದ್ರ ಸಮುದ್ರಕ್ಕೆ ಹಾಕ್ತಾನೆ. ಕೊನೆಗೆ ಇನ್ಯಾರೂ ಇಲ್ಲ ಅಂತಾಗಿ ಬಹಳಷ್ಟು ರಾವಣ ವಿಲಾಪ ಮಾಡಿ ತನ್ನ ಮಗ ಇಂದ್ರಜಿತ್ತನನ್ನು ಕಳಿಸ್ತಾನೆ. ಇಂದ್ರಜಿತ್ ಒಟ್ಟು 3 ಸರ್ತಿ ನಾಗಪಾಶದಿಂದ ಬಂಧನ ಮಾಡ್ತಾನೆ. ಮೊದಲನೇ ಸರ್ತಿ ಗರುಡ ಬಂದು ನಾಗಪಾಶವನ್ನ ಮೋಚನೆ ಮಾಡಿದ್ರೆ, 2ನೇ ಸರ್ತಿ ಹನುಮಂತ ಗಂಧಮಾದನವನ್ನ ತಂದು ನಾಗಪಾಶದಿಂದ ಎಲ್ಲರನ್ನೂ ಮೋಚನೆಗೊಳಿಸ್ತಾನೆ. 3ನೇ ಸರ್ತಿ ಮತ್ತೆ ಅದನ್ನೇ ಪ್ರಯೋಗ ಮಾಡಿದಾಗ ರಾಮಚಂದ್ರ ವಿಜ್ಞಾನಾಸ್ತ್ರವನ್ನ ಬಿಟ್ಟು ಆ ನಾಗಪಾಶವನ್ನೆಲ್ಲ ಸಂಹಾರ ಮಾಡ್ತಾನೆ. ಇಷ್ಟಾಗಿ ಇಂದ್ರಜಿತ್ತು ಮತ್ತೆ ನಿಕುಂಬಿಲ ಗುಹೆಯನ್ನ ಪ್ರವೇಶ ಮಾಡಿ ಅಲ್ಲಿ ತಾನು ಯಜ್ಞವನ್ನ ಪ್ರಾರಂಭ ಮಾಡ್ತಾನೆ. ಆ ಯಜ್ಞಕ್ಕೆ ಎಲ್ಲ ಕಪಿಗಳು ಲಕ್ಷ್ಮಣ, ವಿಭೀಷಣ, ಹನುಮಂತ ಸಮೇತರಾಗಿ ಬಂದು ಆ ಯಜ್ಞವನ್ನ ನಾಶ ಮಾಡಿ ಅಲ್ಲಿಂದ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಹನುಮಂತನಿಗೆ ಹೆದರಿದ ಇಂದ್ರಜಿತ್ತು ಕೊನೆಗೆ ಲಕ್ಷ್ಮಣನೊಟ್ಟಿಗೆ ಯುದ್ಧ ಮಾಡ್ತಾನೆ. 3 ದಿನಗಳ ಕಾಲ ಯುದ್ಧ ಮಾಡಿ ಕೊನೆಗೆ ಆ ಲಕ್ಷ್ಮಣನ ಬಾಣಕ್ಕೆ ಇಂದ್ರಜಿತ್ ಸಾಯುವಂತ ಪರಿಸ್ಥಿತಿ ಬರುತ್ತದೆ. ಆ ಸತ್ತ ಸುದ್ದಿಯನ್ನು ಕೇಳಿ ಬಹಳಷ್ಟು ಖಿನ್ನತೆಯನ್ನ ಅನುಭವಿಸ್ತಾನೆ ಇವನು ರಾವಣ. ಇಷ್ಟಾದಾಗ ರಾವಣ ತನ್ನ ಮೂಲ ಬಲವನ್ನು ತೆಗಿತಾನೆ. ಆ ಮೂಲ ಬಲ 30,000 ಮಹೌಘಕಾನಾಂ ಅಕ್ಷೌಹಿಣೀನಾಮಪಿ 6,000. 36,000 ಮಹೌಘ ಅಂದ್ರೆ 36,000 ಆ ಸೈನ್ಯವೇ ಅವನಿತ್ತು. ಮಹೌಘದಷ್ಟು ಸೈನ್ಯ ಇತ್ತು. ಅಂಥ ಸೈನ್ಯವನ್ನ ಕರ್ಕೊಂಡು ರಾವಣ ಬರ್ತಾ ಇದ್ದಾನೆ. ರಾವಣ ಬರ್ತಾ ಇದ್ರೆ ಅದು ಹೇಗಿತ್ತು, ಆ ಎಲ್ಲ ಸೈನ್ಯ ಹೋಗಿ ರಾಮಚಂದ್ರನನ್ನ ಮುತ್ತಿಗೆ ಹಾಕ್ತಾ ಇತ್ತಂತೆ. ಅದು ನೋಡಿದವರಿಗೆ ಹೇಗೆ ಕಾಣ್ತಾ ಇತ್ತಪ್ಪ ಅಂತಂದ್ರೆ, ಕಲ್ಲೋಲ ಕಲ್ಪೈಹಿ ಕರಿಭಿಪ್ಪರೀತೈಹಿ ತ್ವಂಗತ್ತರಂಗಾಭತುರಂಗ ತುಂಗಃ ರಥಾಖ್ಯಯಾದೋ ಭರಿತೋ ಭಿಪೇದೆ ಬಲಾರ್ಣವೋ ರಾಘವವಾಡವಾಗ್ನಿಂ. ಈ ಸಮುದ್ರದ ಒಳಗಡೆ ಕೆಳಗಡೆ ಒಂದು ವಡವಾನಲ ಅಂತ, ವಡವಾಗ್ನಿ ಅಂತ ಕರಿತೀವಿ. ಆ ಅಗ್ನಿ ಇರ್ತದಂತೆ. ಅಂದ್ರೆ ನೀರು ಎಷ್ಟಿದ್ರೂ ಆ ನೀರಿನ ಒಳಗೆ ಒಂದು ಪ್ರಖರವಾದಂತಹ ಅಗ್ನಿ ಇರ್ತದೆ. ಅದು ಜೋರಾಗಿ ಜ್ವಲಿಸ್ತಾ ಇರ್ತದಂತೆ. ಅದಕ್ಕೆ ಎಷ್ಟು ನೀರು ಹಾಕಿದ್ರು ಆ ನೀರನ್ನ ಅದು ಕುಡಿತಾ ಇರ್ತದೆ. ಅದ ತೀಕ್ಷ್ಣತೆ ನೀರಲ್ಲಿದ್ದರಿಂದ ಅಷ್ಟೇ ಇದೆ ಅಂತ.
ಅದು ಹೊರಗೆ ಬಂತು ಅಂತಂದ್ರೆ ಇಡೀ ಜಗತ್ತನ್ನ ಸುಟ್ಟಿ ಬಿಡ್ತದೆ ಅಂತ. ಹಾಗಾಗಿ ಪ್ರಳಯ ಕಾಲದಲ್ಲಿ ಆ ಅಗ್ನಿಯ ಹೊರಗೆ ಬಂದು ಸ್ಫೋಟಗೊಂಡು ಇಡೀ ಜಗತ್ತು ಪ್ರಳಯ ಆಗ್ತದೆ ಅಂತ. ಅಂತೂ ಆ ಸಮುದ್ರದಲ್ಲಿ ಒಡವಾಗ್ನಿ ಇದೆ. ಆ ಸಮುದ್ರ ಇಡೀ ನೀರಿಂದ ತುಂಬಿದ್ರೂ ಸಮುದ್ರ ಆ ಒಡವಾಗ್ನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಲ್ಲೋಲ ಕಲ್ಪೈಹಿ ಕರಿಭಿ ಪರೀತೈಹಿ, ಸಮುದ್ರ ಅಂತಂದ್ರೆ ದೊಡ್ಡ ದೊಡ್ಡ ಅಲೆಗಳಿರ್ತದೆ. ಅದೇ ರೀತಿ ಈ ರಾವಣನ 36,000 ಅಕ್ಷೋಹಿಣಿ ಸೇನೆ ಇದು ಕೂಡ ದೊಡ್ಡ ಓಘ ಅಂತ ಸಮುದ್ರ ಅಂತಿದೆ. ಈ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಯಾವ್ದಪ್ಪ ಅಂತಂದ್ರೆ ಆನೆಗಳೆಲ್ಲ ಬರ್ತಾ ಇವೆಯಲ್ಲ, ಅವೇ ಎಲ್ಲ ದೊಡ್ಡ ಅಲೆಗಳಂತೆ. ಅದು ಬಿಟ್ಟರೆ ಸಣ್ಣ ಸಣ್ಣ ಅಲೆಗಳಿವೆ ಅಲ್ಲ, ಆ ಸಣ್ಣ ಸಣ್ಣ ಅಲೆಗಳೇ ಕುದುರೆ ಮೇಲೆ ಕೂತ್ಕೊಂಡು ಬರೋರು ಯುದ್ಧಕ್ಕೆ, ಇವರೆಲ್ಲ ಸಣ್ಣ ಸಣ್ಣ ಅಲೆಗಳಂತೆ. ಅದೇ ರೀತಿ ಆ ಒಂದು ಸಮುದ್ರ ಅಂತಂದ್ರೆ ಅದರಲ್ಲಿ ಜಲಚರ ಪ್ರಾಣಿಗಳಿರ್ತವೆ. ಅದೇ ರೀತಿ ಆ ರಾಕ್ಷಸರು, ಅಲ್ಲಿದ್ದ ರಥಿಕರು, ಇವರೆಲ್ಲ ಜಲಚರ ಪ್ರಾಣಿಗಳಿದ್ದಂತೆ. ಈ ರೀತಿ ಒಂದು ಸಮುದ್ರ ಆ ವಡವಾಗ್ನಿಯನ್ನ ಎಷ್ಟು ಹತ್ರ ಹೋದ್ರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಗೋ, ಅದೇ ರೀತಿ ಈ ಗಜ, ಅಶ್ವ, ರಥಿಕರು, ರಾಕ್ಷಸರು ಇಷ್ಟನ್ನೆಲ್ಲ ಕರ್ಕೊಂಡು ಹೋದ್ರೂ ಕೂಡ ಈ ವಡವಾಗ್ನಿಗೆ ಸದೃಶನಾದಂತಹ ರಾಮಚಂದ್ರನನ್ನ ಸ್ವಲ್ಪವೂ ಕಿಂಚಿತ್ತೂ ಕೂಡ ಅಲುಗಾಡಿಸ್ಲಿಕ್ಕೆ ಅವರಿಂದ ಆಗ್ಲಿಲ್ಲ. ಹಾಗಾದ್ರೆ ಅಷ್ಟೂ ರಾಕ್ಷಸರು ರಾಮನ ಮೇಲೆ ಎರಗುತ್ತಾ ಇದ್ದಾರೆ. ಇಷ್ಟಾದಾಗ ಚಿನ್ನೇಶು ಭಿನ್ನೇಶು ನಿಪಾತಿತೇಶು ವಿದ್ರಾವಿತೇಶ್ವಾ ಕುಲಿತೇಶು ಭೂಯಃ, ಅಲ್ಲಿ ಯಾರೆಲ್ಲ ಮಧ್ಯೆ ಬರ್ತಾ ಇದಾರಲ್ಲ ಎಲ್ಲರನ್ನು ತುಂಡು ತುಂಡು ಮಾಡಿ ಒಗಿತಾ ಇದ್ದಾರಂತವ್ರು. ರಾಕ್ಷಸರು ಮಹಾಪರಾಕ್ರಮಿಗಳು, ಎದುರುಗಡೆ ಯಾರು ಬರ್ತಾರೆ ನೋಡೋದಿಲ್ಲ. ರಾವಣನು ಬಹಳಷ್ಟು ಸಿಟ್ಟು ಬಂದ್ಬಿಟ್ಟಿದೆ. ಯಾಕೆ? ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದಾನೆ ಇವನು, ಉಳಿದಿರುವುದು ಇವನು ಜೀವ ಅಂದೇ. ಅಂಥದ್ರಲ್ಲಿ ರಾವಣನಿಗೆ ಬಹಳಷ್ಟು ಸಿಟ್ಟು ಬಂದಿದೆ. ಸಿಕ್ಕವ್ರನ್ನೆಲ್ಲ ಕಡಿದು ಕಡಿದು ಹೋಗ್ತಾ ಇದ್ದಾನಂತೆ. ಈ ರೀತಿ ಅಲ್ಲಿ ಬಂದ ವೀರಶೂರ ಕಪಿಗಳೆಲ್ಲ ಸೈಡ್ ಹೋಗ್ತಾ ಇರ್ಬೇಕಷ್ಟೇ, ಅಷ್ಟು ಪರಾಕ್ರಮದಿಂದ ಆ ಸೈನ್ಯ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಆದ್ರೆ ರಾಮಚಂದ್ರನ ಎದುರುಗಡೆ ಹೋಗ್ತಾ ಇದ್ದಾರಂತೆ. ರಾಮಂ ಯಯೌ ರಾವಣ ವಾಹಿನಿ ಸಾ ಜ್ವಲಂತಮಗ್ನಿಂ ಶಲಭಾವಲೀವ. ಈ ಶಲಭ ಹುಳ ಅಂತ ಕರೀತಾರೆ. ಅಂದ್ರೆ ಈ ಪತಂಗಗಳು, ಈ ಬೆಂಕಿ ನೋಡಿದ ಕೂಡಲೇ ಅದರ ಹತ್ರ ಹೋಗ್ತಾವಲ್ಲ, ಈ ಟ್ಯೂಬ್ಲೈಟ್ ಹಚ್ಚಿದ್ರೆ ಅಲ್ಲಿ ಬಂದು ಕೂಡ್ತಾವಲ್ಲ ಅವುಗಳಿಗೆ ಇದೇನು ಇದಿದೆಯಲ್ಲ, ಇದನ್ನ ತಿನ್ಲಿಕ್ಕೆ ಹೋಗ್ತೀನಿ ನಾನು ಅಂತ. ಅದನ್ನ ತಿನ್ಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿಲ್ಲ ಪಾಪ. ಏನೋ ದೀಪ ಹಚ್ಚಿದ್ರೆ ಎಲ್ಲೋ ಬೆಂಕಿ ಉರಿತಾ ಇದ್ರೆ ಆ ಬೆಂಕಿ ಇದೇನು ನನಗಿಂತ ಜಾಸ್ತಿ ದೊಡ್ಡದಿದೆಯಲ್ಲ, ಇದನ್ನ ತಿಂದು ಬಿಡ್ತೀನಿ ನಾನು ಅಂತ ಹೋಗ್ತದಂತೆ. ನೋಡಿದ್ರೆ ಅದು ಬೆಂಕಿಗೆ ಬಿದ್ದು ಸತ್ತು ಹೋಗ್ತದೆ. ಆ ರೀತಿ ಈ ರಾಮಚಂದ್ರವೆಂಬಂತಹ ಬೆಂಕಿಯನ್ನ ಇಡೀ ಸೈನ್ಯ ಈ ಹುಳಗಳಂತೆ ಹೋಗಿ, ಎಷ್ಟು ಹುಳ ಇದ್ರೆ ಏನಂತೆ, ಬೆಂಕಿ ತಿಂದು ಇನ್ನಷ್ಟು ಜೋರು ಜ್ವಲಿಸ್ತದೆ ಅದು. ಹಾಗೆ ಆ ರೀತಿಯಾಗಿ ಆ ರಾಮಚಂದ್ರನನ್ನು ಸಂಹಾರ ಮಾಡ್ಲಿಕ್ಕೆ ಅಂತ ಹತ್ರ ಹತ್ರ ಹೋಗ್ತಾ ಇದ್ರೆ ಅವ್ರು ಯಾರು ಬದುಕಿ ಉಳಿತಾ ಇಲ್ಲಂತೆ. ಎಲ್ಲರನ್ನು ರಾಮಚಂದ್ರ ಸಂಹಾರ ಮಾಡ್ತಾ ಇದ್ದಾನೆ. ಈ ಸೈನ್ಯ ರಾಮಚಂದ್ರನನ್ನ ಮುತ್ತಿಗೆ ಹಾಕೋದನ್ನ ನೋಡಿ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂಡ್ರಂತೆ. ಕಚ್ಚಿದ್ ಬಹೂನ್ ಜೇಷ್ಯತಿ ರಾಮ ಏಕೋ ರಾಮೋ ಜಯೇ ದೇವ ರಿಪುನ್ ಪ್ರವೀರಃ ವಿಶ್ವೇಶ್ವರ ಕ್ರೀಡತಿ ಸೇನಯೇತಿ ಬಾಲಾ ಸಮಾ ಭೂರಿಧಿಯೋಪ್ಯವೋಚನ್. ಈ ಜನರಲ್ಲಿ ದೇವರ ಭಕ್ತರು ಅಂತಾದವರಲ್ಲಿ 3 ಜನ ಇರ್ತಾರಂತೆ. ಅದರಲ್ಲಿ ಬಾಲ ಭಕ್ತರು, ಮಧ್ಯಮ ಭಕ್ತರು, ಇನ್ನು ಜ್ಞಾನಿಗಳು ಅಂದ್ರೆ ಉತ್ತಮ ಭಕ್ತರು ಅಂತ. ಈ ಬಾಲಭಕ್ತರು ಅಂತಂದ್ರೆ ಸಣ್ಣ ಮಕ್ಕಳು ಅಂತಲ್ಲ, ದೊಡ್ಡವರಾದ ಮೇಲೂ ದೇವರ ವಿಷಯದಲ್ಲಿ ಯಾರಿಗೆ ಪೂರ್ಣ ಜ್ಞಾನ ಇರುವುದಿಲ್ಲೋ, ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೋ ಅಂತವರು ಈ ಯುದ್ಧವನ್ನು ನೋಡ್ತಾ ಇದ್ರಂತೆ. ನಾವು ಟಿವಿಯಲ್ಲಿ ರಾಮಾಯಣ ಮಹಾಭಾರತ ನೋಡಿದಂಗೆ ನೋಡಿ, ಇಷ್ಟೆಲ್ಲ ಸೈನ್ಯ ರಾಮಚಂದ್ರನ ಹತ್ರ ಬರ್ತಾ ಇದೆ. ರಾಮಚಂದ್ರ ಒಬ್ಬನೇ ಇದ್ದಾನೆ, ಇಷ್ಟು ಸೈನ್ಯವನ್ನು ಗೆಲ್ಬೋದ ಅವನು? ಯಾಕೋ ಆಗುದಿಲ್ಲ ಅನಿಸ್ತದೆ ಅಂತ ಅಂದ್ಕೊಳ್ತಾ ಇದ್ದಾರಂತೆ. ಇನ್ನು ಮಧ್ಯಮ ಭಕ್ತರು, ಅದರಲ್ಲಿ ಸಮರು ಅಂತ, ಅವರು ಏನ್ ಅಂದ್ಕೊಳ್ತಾ ಇದ್ದಾರೆ, ಇಲ್ಲ ಇಲ್ಲ ರಾಮೋ ಜಯೇದೇವ ರಿಪುನ್ ಪ್ರವೀರಃ, ರಾಮ ಆರಾಮ್ ಹೊಡೆದಾಗ್ತಾನೆ ಇವರೆಲ್ಲರನ್ನು ಅಂತ ಮಧ್ಯಮರು ಅನ್ಕೊಳ್ತಾ ಇದ್ದಾರೆ. ಅಂದ್ರೆ ಇದನ್ನು ಉತ್ತಮರು ಅಂದ್ಕೊಳ್ಬೇಕು. ಮಧ್ಯಮರೇ ಇದು ಅನ್ಕೊಂಡ್ರೆ ಈಗ ಉತ್ತಮರು ಏನ್ ಅನ್ಕೊಳ್ತಾ ಇದ್ದಾರೆ ಅಂತಂದ್ರೆ, ವಿಶ್ವೇಶ್ವರ ಕ್ರೀಡತಿ ಸೇನಯೇತಿ. ಆ ವಿಶ್ವೇಶ್ವರನಾದಂತಹ ರಾಮಚಂದ್ರ ಈಗ ಸೈನ್ಯದೊಟ್ಟಿಗೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಉತ್ತಮ ಮಧ್ಯಮ ಅಧಮ ಭಕ್ತರಲ್ಲಿ ಯಾವ ರೀತಿ ದೇವರ ಮೇಲೆ ಕಾನ್ಫಿಡೆನ್ಸ್ ಇರ್ತದೆ ಅಂತ. ಮೊದಲು ದೇವರನ್ನ ತಿಳ್ಕೊಂಡ್ಲಿಕ್ಕೆ ಹೊರಟಾಗ ಇಷ್ಟರನ್ನ ಸಂಹಾರ ಮಾಡ್ಬೋದು ದೇವರು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮಧ್ಯಮರು ಇಲ್ಲ ಇಲ್ಲ ಸಂಹಾರ ಮಾಡೇ ಮಾಡ್ತಾನೆ ಅಂತ. ಆದ್ರೆ ಉತ್ತಮರಿಗೆ ಗೊತ್ತಂತೆ, ಈ ಸಂಹಾರ ಮಾಡುವುದು ಅಂತಂದ್ರೆ ಅದೇನೋ ಆಯಾಸದ ಕೆಲಸ ಅಲ್ಲ, ಆಟ ಆಡ್ದಂಗೆ ಆಡ್ತಾನವನು ಅಂತ. ಕೆಲವೊಂದ್ ಸರ್ತಿ ನಾವು ಕ್ರಿಕೆಟ್ ಆಡೋದನ್ನ ನೋಡ್ತಿರ್ತೀವಿ, ಟೆನ್ಷನ್ ಅಲ್ಲಿ ಆಟ ಆಡ್ತಿರ್ತಾರೆ. ಇದು ಟೆನ್ಷನ್ ಇರೋ ಪರಿಸ್ಥಿತಿ ಯುದ್ಧ. ದೇವರು ಆ ಟೆನ್ಷನ್ ಅಲ್ಲಿರೋ ಪರಿಸ್ಥಿತಿಯಲ್ಲಿ ಆಟ ಆಡ್ತಾ ಇದ್ದಾನೆ. ಅವರು ಆಟ ಆಡ್ಲಿಕ್ಕೇನೆ ಟೆನ್ಷನ್ ಮಾಡ್ಕೊಳ್ತಾರೆ, ಇವನು ಟೆನ್ಷನ್ ಇರೋ ಪರಿಸ್ಥಿತಿಯಲ್ಲಿ ರಾಮಚಂದ್ರ ಆಟ ಆಡ್ತಾನೆ. ಆಟ ಆಡುವಂತೆ ಎಲ್ಲರನ್ನು ಸಂಹಾರ ಮಾಡ್ತಾ ಇದ್ದಾನಂತೆ. ಅಲ್ಲ, ಹಾಗಾದ್ರೆ ಒಬ್ಬನೇ ರಾಮ ಅಷ್ಟು ಜನರನ್ನ ಕೊಂದನ ಅಂತಂದ್ರೆ ಹೌದು. ಹೇಗೆ ಕೊಂದಪ್ಪ ಅವನು ಅಂತಂದ್ರೆ, ನಾವು ಭಗವದ್ಗೀತೆಯಲ್ಲಿ ಕೃಷ್ಣನ ವಿಶ್ವರೂಪವನ್ನು ನೋಡ್ತೇವೆ ನಾವು. ಅದೇ ರೀತಿ ಆ ರಾಮಚಂದ್ರನ ವಿಶ್ವರೂಪವನ್ನ ನಾವು ಇಲ್ಲಿ ನೋಡ್ತೀವಂತೆ. ರಾಮಚಂದ್ರ ಏನು ಮಾಡ್ತಾ ಇದ್ದಾನೆ, ತಾನೊಬ್ಬನೇ ಆದ್ರೂ ತನ್ನ ಅನೇಕ ರೂಪಗಳನ್ನ ಪ್ರಕಟಗೊಳಿಸ್ತಾ ಇದ್ದಾನಂತೆ. ರಾಮಚಂದ್ರ ಒಬ್ಬನೇ
ಅವನ ಲಕ್ಷಾಂತರ ರೂಪಗಳು ಬರ್ತಾ ಇವೆ ಅಂತೆ. ಬಹುಶಃ ಈ ಮಾಯಾಶಕ್ತಿಯನ್ನ ಪ್ರಯೋಗ ಮಾಡಿದ್ದು ರಾಮಚಂದ್ರ ಇಲ್ಲೇ. ನಾವು ಕೃಷ್ಣನ ಕಥೆ ಕೇಳ್ತೇವೆ. ಅವನು ಸಣ್ಣವನಿದ್ದಾಗ್ಲಿಂದಲೂ ತನ್ನ ಮಾಯಾಶಕ್ತಿಗಳನ್ನೇ ತೋರಿಸ್ಕೊಂಡ್ ಬಂದವನು. ಇಷ್ಟು ಸಣ್ಣ ಬಾಲಕ ಆ ಪೂತನೆ ದೊಡ್ಡ ರಾಕ್ಷಸಿಯನ್ನ ಸಾಯಿಸ್ತಾನೆ, ತಾಯಿಗೆ ಇಡೀ ಬಾಯಲ್ಲಿ ಜಗತ್ತನ್ನು ತೋರಿಸ್ತಾನೆ, ಎಷ್ಟೆಷ್ಟೋ ರಾಕ್ಷಸರನ್ನ ಸಣ್ಣ ಮಗು ಇದ್ದಾಗಲೇ ಸಾಯಿಸ್ಬಿಡ್ತಾನ ಅವನು. ರಾಮಚಂದ್ರ ಹಂಗ್ ಮಾಡಿದವನಲ್ಲ. ಸಣ್ಣವನಿದ್ದಾಗ ಯಾವ ಲೀಲೆಯೂ ಇಲ್ಲ ಒಂದು. ಅವನು ಮಧ್ಯಮ ವಯಸ್ಸಿಗೆ ಬಂದಾಗ ವಿದ್ಯೆಯನ್ನೆಲ್ಲ ಕಲಿತ ಮೇಲೆ, ಅವರಿಂದ ಅಸ್ತ್ರ ಪ್ರಯೋಗ ಆದ್ಮೇಲೆ ಮೊದಲು ತಾಟಕಿಯನ್ನ ಸಂಹಾರ ಮಾಡಿದ್ದು. ಹಾಗಾಗಿ ಒಬ್ಬ ಮನುಷ್ಯನಾಗಿದ್ದಾಗ ಏನೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಟ್ಟವನು ರಾಮಚಂದ್ರ. ಆದ್ರೆ ಇಲ್ಲಿ ತನ್ನ ಲೀಲೆಯನ್ನ ತೋರಿಸ್ತಾ ಇದ್ದಾನಂತ. ಅನೇಕ ರೂಪಗಳಂತೆ. ಎಲ್ಲಿ ರಾಮೋಧರಣ್ಯಾಂ ಗಗನೇ ಚ ರಾಮ, ಭೂಮಿಯನ್ನ ನೋಡ್ತಾ ಇದ್ದಾರೆ, ಭೂಮಿಯಲ್ಲೆಲ್ಲ ಕಡೆ ರಾಮ ಇದ್ದಾನಂತೆ. ಗಗನೇ ಚ ರಾಮ, ಆಕಾಶ ನೋಡಿದ್ರೆ ಆಕಾಶದಲ್ಲಿಯೂ ರಾಮ ಅಂತೆ. ರಾಮೋಂತಿಕೆ ದೂರತರೇ ಚ ರಾಮ, ಹತ್ರ ನೋಡಿದರೆ ಹತ್ರದಲ್ಲಿಯೂ ರಾಮ ಇದ್ದಾನೆ, ದೂರ ನೋಡಿದರೆ ಅಲ್ಲಿಯೂ ರಾಮ ಇದ್ದಾನಂತೆ. ರಾಮೋ ವಿಪಕ್ಷೇ ಸ್ವಬಲೇ ಚ ರಾಮ, ವಿಪಕ್ಷ ಶತ್ರು ಪಕ್ಷದಲ್ಲಿ ನೋಡಿದ್ರೆ ಅಲ್ಲಿಯೂ ರಾಮನೇ ಇದ್ದಾನೆ. ಇದೇನಪ್ಪ ಶತ್ರುಗಳಾಗಿಯೂ ಅವನೇ ಹೋರಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಿದ್ದಾನೆ. ನಮ್ಮ ಪಕ್ಷದಲ್ಲಿ ನೋಡಿದ್ರೆ ನಮ್ಮ ಪಕ್ಷದಲ್ಲಿಯೂ ರಾಮಚಂದ್ರನೇ ಇದ್ದಾನಂತೆ. ಸರ್ವತ್ರ ರಾಮ ಕ್ವಬಭೌನ ರಾಮ, ಎಲ್ಲ ಕಡೆ ಇರುವ ರಾಮ ಇನ್ನೆಲ್ಲಿ ಇರ್ಲಿಲ್ಲ ಅಂತ ಹೇಳೋಣ, ಎಲ್ಲ ಕಡೆ ರಾಮನೇ ಇದ್ದ ಅಂತ. ಈ ಕೃಷ್ಣನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಾರದರು ಈ 16,000 ಮಂದಿನ ಮದ್ವೆ ಆಗಿಲ್ಲ, ಹೆಂಗಿರ್ತಾನೆ ಇವನು ಅಂತ ಹೇಳಿ ನೋಡ್ಲಿಕ್ಕೆ ಒಂದು ಮದುವೆಗೆ ಹೋದರಂತೆ. ಒಂದ್ ಮನೆಗೆ ಹೋದ್ರೆ ಕೃಷ್ಣ ಅವ್ರನ್ನ ಸ್ವಾಗತ ಮಾಡಿ ಕೂಡಿಸಿ ಅವ್ರನ್ನೆಲ್ಲ ಊಟ ಹಾಕಿಸಿ ಕಳಿಸಿದಂತೆ. ಇಲ್ಲಿದ್ದಾನೆ ಕೃಷ್ಣ, ನೆಕ್ಸ್ಟ್ ಮನೆಯಲ್ಲಿ ಏನಾಗ್ತಿದೆ ನೋಡೋಣ ಅಂತ ಅಲ್ಲಿಗೆ ಹೋದ್ರೆ ಅಲ್ಲಿಯೂ ಕೃಷ್ಣ ಇದ್ದಾನಂತೆ. ಅವು ಮತ್ತೆ ಕರೆಸಿ ಮತ್ತೆ ಕೂಡಿಸಿ ಊಟ ಹಾಕಿಸ್ತಾನಂತೆ. ಈಗ 3ನೇ ಮನೆಗೆ ಹೋಗೋಣ ಅಂತ 3ನೇ ಮನೆಗೆ ಹೋದ್ರೆ ಅಲ್ಲಿಯೂ ಕೃಷ್ಣ ಇದ್ದಾನಂತೆ. ಬರಿ ಊಟ ಹಾಕ್ತಿವಿ ಅಂತಂದ್ರೆ ಬೇಡಪ್ಪ, ಇನ್ನು ನಿನ್ನ ಪರೀಕ್ಷೆ ಮಾಡಲ್ಲ ಅಂತ ಹೇಳಿ ಹೋಗ್ಬಿಡ್ತಾರಂತ ನಾರದರು. ಆ ರೀತಿ ಎಲ್ಲಿ ನೋಡಿದಲ್ಲಿ ರಾಮಚಂದ್ರನೇ ಕಾಣ್ತಾ ಇದ್ದಾನೆ. ಅದು ಕಾಣಿಸಿದ್ದು ಎಲ್ಲರಿಗೂ. ಶತ್ರುಗಳಿಗೆ ಪರಸ್ಪರ ರಾಮನೇ ಅಂತೆ. ಒಬ್ಬ ಶತ್ರು ಎದುರುಗಡೆಯವನ್ನ ನೋಡ್ತಾ ಇದ್ದಾನೆ, ಅವನು ರಾಮಚಂದ್ರನ ಹಾಗೆ ಕಾಣ್ತಾ ಇದ್ದಾನೆ, ಅವನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನು ಕೊಂದು ಬಿಟ್ಟ. ನಾನು ರಾಮನ್ ಕೊಂದು ಬಿಟ್ಟೆ ಅನ್ನೋಷ್ಟೊತ್ತಿಗೆ ಇನ್ನೊಬ್ಬನ ಯಾವನೋ ಬಂದು ಇವನ್ ತಲೆ ಕತ್ತಿ ಹೋಗಿದಿರ್ತಾನೆ. ಈ ರೀತಿ ಆ ಇಡೀ ಶತ್ರು ಸೈನ್ಯವನ್ನ ತಾನು ನಾಶ ಮಾಡ್ತಾ ಇದ್ದಾನೆ. ನಮಗೆ ಕೆಲವೊಂದು ಸರ್ತಿ ಅನಿಸ್ತದೆ, ಈ ರಾಕ್ಷಸರದ್ದು ಇರ್ತದೆ, ರಾಕ್ಷಸರು ಹಿಂಗೆ ಅನೇಕ ರೂಪಗಳನ್ನು ತಾಳೋದು, ಆ ರೂಪಗಳಿಗೆ ಏನು ಮಾಡಿದ್ರು ಏನೂ ಆಗೋದಿಲ್ಲ, ಯಾವುದು ಪ್ರಧಾನ ರೂಪ ಇರ್ತದಲ್ಲ ಅದಕ್ಕೇನಾದ್ರೂ ಮಾಡಿದ್ರಷ್ಟೇ ಬೇರೆ ಎಲ್ಲ ಸಾಯ್ತವೆ ಅಂತ. ಆ ರೀತಿ ರಾಮಚಂದ್ರನೂ ಇರಬೇಕು. ಯಾಕೆಂದ್ರೆ ಮೂಲ ರಾಮ ಒಬ್ಬನಿರ್ತಾನೆ, ಅವನು ಎಲ್ಲ ರೂಪಗಳನ್ನ ಸೃಷ್ಟಿ ಮಾಡಿ ಆ ರೂಪಗಳಿಗೆ ಏನಾಗೋದಿಲ್ಲ, ಮೂಲ ರೂಪ ರಾಮನಿಗೆ ಏನಾದ್ರೂ ಮಾಡಿದ್ರೆ ಆಗ್ತದೆ ಅಷ್ಟೇ ಅಂತ ನಾವು ತಿಳ್ಕೊಂಡ್ರೆ ಹಾಗಿಲ್ಲಂತೆ. ಮೂಲ ರೂಪದ ರಾಮನಿಗೆ ಎಷ್ಟು ಶಕ್ತಿ ಇದೆಯೋ, ಎಷ್ಟು ಬಲ ಇದೆಯೋ, ಅಷ್ಟೂ ಬಲ ಶಕ್ತಿ ಆ ಎಲ್ಲ ರೂಪಗಳಿಗಿತ್ತು. ಯಾವ ರೀತಿ ಅಂತಂದ್ರೆ ದೀಪಗಳಂತೆ. ನಮ್ಮಲ್ಲಿ ಪರ್ಯಾಯ ಉಡುಪಿಯಲ್ಲಿ ಪರ್ಯಾಯ ಆಗಬೇಕಾದ್ರೆ ಲಕ್ಷ ದೀಪೋತ್ಸವ ಆಗ್ತದೆ. ಮೊದಲು ಪರ್ಯಾಯ ಸ್ವಾಮಿಗಳು ಬಂದು ಒಂದು ದೀಪ ಹಚ್ತಾರೆ. ಅದಾದ್ಮೇಲೆ ಎಲ್ಲರೂ ಭಕ್ತರು ಬಂದವರು ಅಲ್ಲಿಂದ ದೀಪ ಹಚ್ಕೊಂಡು ಹೋಗಿ ಎಲ್ಲ ಇಡೀ ರಥಬೀದಿಯನ್ನ ದೀಪಗಳಿಂದ ಬೆಳಗ್ತಾರ. ಅಲ್ಲಿ ಮೊದಲನೇ ದೀಪ ಹಚ್ಚಿದ್ದು, ಆ ದೀಪದಿಂದ ಬೇರೆ ಎಲ್ಲ ದೀಪಗಳು ಹಚ್ಚಿದ್ದು. ಹಾಗಾಗಿ ಮೊದಲನೇ ದೀಪದಲ್ಲಿ ಪವರ್ ಬಹಳ ಇದೆ, ಆ ಪವರು ಬೇರೆ ಎಲ್ಲ ದೀಪಗಳಲ್ಲಿ ಇಲ್ಲ ಅಂತ ಹೇಳ್ತೇವೆ ನಾವು. ಅಂತ ಹೇಳಿ ನಾವು ಆ ದೀಪ ಮಧ್ಯದಲ್ಲಿ ಬಟ್ಟೆ ಇಡ್ಲಿಕ್ಕೆ ಆಗ್ತದ? ಕೈ ಇಟ್ರೆ ಕೈ ಸುಟ್ಕೊಳ್ತೇವೆ ನಾವು. ಹಾಗಾದ್ರೆ ಮೊದಲನೇ ದೀಪದಲ್ಲಿ ಎಷ್ಟು ಶಕ್ತಿ ಇತ್ತಲ್ಲ, ಅಷ್ಟೂ ಶಕ್ತಿ ಅಲ್ಲಿದ್ದ ಅಷ್ಟೂ ದೀಪಗಳಲ್ಲಿದೆ. ಹೇಗೋ ಅದೇ ರೀತಿ ರಾಮಚಂದ್ರ, ಮೂಲ ರಾಮಚಂದ್ರನಲ್ಲಿ ಯಾವ ಶಕ್ತಿ ಸಾಮರ್ಥ್ಯಗಳಿತ್ತು, ಆ ಬಂದಂಥ ಎಲ್ಲ ರೂಪಗಳಲ್ಲಿ ಅಷ್ಟೇ ಶಕ್ತಿ ಸಾಮರ್ಥ್ಯಗಳಿದ್ವು. ಅದಕ್ಕೆ ಅವನನ್ನ ಪೂರ್ಣ ಅಂತ ಕರಿತೇವೆ ನಾವು. ಶ್ರುತಿಗಳು ಕೊಂಡಾಡ್ತದೆ, ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಅವನು ನಾರಾಯಣ ಮೂಲ ರೂಪದಲ್ಲಿ ಪೂರ್ಣ ಅಂತೆ. ಎಲ್ಲ ಜ್ಞಾನ, ಆನಂದ, ಎಲ್ಲ ಗುಣಗಳು ಪೂರ್ಣವಾಗಿರುತ್ತದೆ. ದೇವತೆಗಳೆಲ್ಲ ಅವತಾರ ಮಾಡಿ ಭೂಮಿಗೆ ಬಂದ್ರೆ ನಾವು ಮೊನ್ನೆ ನೋಡಿದ್ವಿ, ಸಾಧಾರಣ 80% ಅಷ್ಟು ಅವರಿಗೆ ಆ ಶಕ್ತಿ ಸಾಮರ್ಥ್ಯಗಳು ಇರ್ತದೆ ಮೂಲ ರೂಪದ್ದು ಅಂತ. ಅಂದ್ರೆ ಅವರು ಪೂರ್ಣರಲ್ಲ. ಆದ್ರೆ ನಾರಾಯಣ ಅವತಾರ ಮಾಡಿ ಬಂದಾಗ್ಲೂ ಅವನು ಪೂರ್ಣ ಅಂತ, ಎಲ್ಲ ಪೂರ್ಣವಾಗಿ ಇರ್ತದೆ ಅವನಲ್ಲಿ ಅಂತ. ಅಷ್ಟೇ ಅಲ್ಲ, ಅವತಾರದಲ್ಲಿ ಮತ್ತೆ ಈಗ ಅವತಾರ ಮಾಡಿದ ಒಂದಿಷ್ಟು ರೂಪನಾಗಿ ಕಾಣಿಸ್ಕೊಂಡ ಆ ಎಲ್ಲ ರೂಪಗಳು ಪೂರ್ಣ. ಆದ್ರಿಂದ ಅವನನ್ನ ಪೂರ್ಣಾತ್ ಪೂರ್ಣ ಮುದಚ್ಯತೆ, ಎಲ್ಲ ರೀತಿಯಿಂದ ಪೂರ್ಣ ಆದ್ರಿಂದ ಅವನನ್ನ ಪೂರ್ಣ ಪೂರ್ಣ ಅಂತ ಕರಿತೀವಿ. ಪೂರ್ಣ ಪೂರಯಿತ ಪುಣ್ಯ ಅಂತ ಹೇಳಿ ಆ ದೇವರಿಗೆ ಪೂರ್ಣ ಅನ್ನೋ ಹೆಸರು ಸರಿಯಾದ ಅನ್ವರ್ಥ ನಾಮ ಅಂತ. ಅಂತಹ ರಾಮಚಂದ್ರ ಆ ಎಲ್ಲ ಸೈನ್ಯವನ್ನ ನಾಶ ಮಾಡ್ತಾ ಇದ್ದಾನೆ. ನಾಶ ಮಾಡಿ ಕೊನೆಗೆ ಆ ಎಲ್ಲ ರೂಪಗಳು ಒಂದೇ ರೂಪದ ಒಳಗೆ ಹೋದುವಂತೆ, ಐಕ್ಯವಾಯಿತು. ಈ ರೀತಿಯಾಗಿ ಆ ರಾಮಚಂದ್ರ ಅಷ್ಟೂ ಸೈನ್ಯವನ್ನ ತಾನು ನಾಶ ಮಾಡ್ತಾ ಇದ್ದಾನೆ. ಏಕೀಚಕಾರಾಥಸ ರಾಮದೇವ, ಒಂದೇ ರೂಪವನ್ನ ತಾನು ತಾಳ್ತಾ ಇದ್ದಾನೆ. ಒಂದೇ ರೂಪವನ್ನ ತಾಳಿ ಇನ್ನು ಉಳಿದಿರುವುದು ರಾವಣ ಒಬ್ಬನೇ. ಈ ರೀತಿಯಾಗಿ ರಾವಣ ಇಡೀ ಸೈನ್ಯ, ಅಷ್ಟು ಸ್ವಲ್ಪ ಮುಂಚೆ ಎಲ್ಲ ಸೈನ್ಯ ಇತ್ತು, ಸ್ವಲ್ಪ ಸಮಯ ಆದ ನಂತರ ನೋಡಿದರೆ ಯಾವ ಸೈನ್ಯವೂ ಇಲ್ಲ, ಎಲ್ಲ ಭಸ್ಮ ಆಗಿಬಿಟ್ಟಿದೆ. ನೋಡಿ ಬಹಳ ಬೇಜಾರಾಗ್ತದಂತೆ. ಮಹಾಬಲೇ ನರಾಮೇಣ ಶ್ರುತ್ವಾ ಮೂಲ ಬಲಂ ಹತಂ ಜೀವಿತಾಶಾಂ ಸುಖಾಶಾಂಚ ಕ್ಷಣಾತ ತತ್ಯಾಜ ರಾವಣ. ವಿಷಯ ಗೊತ್ತಾಗ್ತದೆ,
ರಾವಣ ಎಲ್ಲ ಸೈನ್ಯನು ಖಾಲಿ ಆಯ್ತಪ್ಪ, ಏನು ಉಳಿದಿಲ್ಲ ನಮ್ಮಲ್ಲಿ ಅಂತ ಹೇಳಿದಾಗ ತನ್ನ ಜೀವಂತವಾಗಿರ್ಬೇಕು ಅನ್ನೋ ಆಸೆಯನ್ನ, ಸುಖದ ಆಸೆ ಏನಿರ್ತದಲ್ಲ ಅದೆಲ್ಲವನ್ನು ಕೂಡ ರಾವಣ ಬಿಡ್ತಾ ಇದ್ದಾನಂತೆ. ಯಾಕೆ? ಸ್ನುಷಾಣಾಂ ಅಥ ಭಾರ್ಯಾಣಾಂ ಪರಾಸಾಮಪಿ ಯೋಷಿತಾಂ ಪತ್ಯ ಪತ್ಯಾರ್ತಿಜಂ ರೋದಂ ಶುತ್ವಾ ಮರ್ತುಂ ಮನೋದಧೆ. ಅವನಿಗೆ ಅಲ್ಲಿ ಎಲ್ಲರೂ ದುಃಖ ಪಡೋದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಅಲ್ಲಿ ಬರೀ ಹೆಂಗಸರಿದಾರಂತೆ, ಗಂಡಸರು ಯಾರು ಇಲ್ಲ. ಯಾಕೆ? ಎಲ್ಲರೂ ಸತ್ತು ಬಿಟ್ಟಿದ್ದಾರೆ. ಎಲ್ಲ ಬಂದು ಗೊಳೋ ಅಂತ ರಾವಣನ ಹತ್ರ ಅಳುದು, ನನ್ನ ಗಂಡ ಸತ್ತ, ನನ್ನ ಮಗ ಸತ್ತ, ನನ್ನ ತಂದೆ ಸತ್ರು ಅಂತ ಹೇಳಿ ಒಬ್ಬೊಬ್ರು ಗೋಳಾಡ್ತಾ ಇದ್ದಾರೆ. ಅವರೆಲ್ಲ ಅಳುವನ್ನ ನೋಡ್ತಾ ಇದ್ರೆ ಆ ಲಂಕೆಯನ್ನ ನೋಡಿದರೆ ಯಾರು ಯುವಕರು ಅಂತ ಇಲ್ಲಂತೆ, ಮುದುಕರು, ಬಾಲಕರು, ಸ್ತ್ರೀಯರು ಇಷ್ಟೇ. ಯಾಕೆ? ಯುವಕರು ಅಂತಿದ್ದವ್ರು ಎಲ್ಲರೂ ಯುದ್ಧಕ್ಕೆ ಬಂದು ಎಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ. ಈ ಎಲ್ಲರ ಆಕ್ರಂದನ ಅಳುವನ್ನ ನೋಡಿ ಅವನಿಗೆ ಶುತ್ವ ಮರ್ತುಂ ಮನೋದಧೆ, ನಾನು ಸತ್ತೇ ಹೋಗ್ತೇನಪ್ಪ ಅಂತ ಹೇಳಿ ಮನಸ್ಸಾಯ್ತಂತ ಅವನಿಗೆ ಒಂದ್ಸರ್ತಿ. ಎಷ್ಟು ಮನಸ್ಸಾದ್ರೂ ಅವನಿದ್ದ ಅಹಂಕಾರ ಹೋಗುವವರೆಗೂ ಅವನು ಸರಿ ಆಗುದಿಲ್ಲ ಅಂತ. ಆದ್ರೆ ಮತ್ತೆ ತನ್ನ ಪುಷ್ಪಕ ವಿಮಾನ ತೆಗಿತಾನಂತೆ. ಅವಾ ನರ ನರಾಮುರ್ವೀಂ ಕರಿಷ್ಯಾಮಿ ತ್ಯುವಾಚ ಸಹ ಆರುರೋಹ ಮಹಾಬಾಹು ಸನ್ನದ್ದೋ ದಶಕಂಧರ. ಪುಷ್ಪಕ ವಿಮಾನ ತೆಗೆದು, ಹೌದಾ ನನಗೆ ಈ ರೀತಿ ಮಾಡ್ತಾನ ರಾಮಚಂದ್ರ, ಅವಾನರ ನರಾಮುರ್ವೀಂ, ವಾನರ ನರ ಇವ್ರು ಇರಬಾರದು ಅಂಥ ಭೂಲೋಕವನ್ನು ನಾನು ಮಾಡ್ತೀನಿ ಅಂತ ಹೇಳಿ ತನ್ನ ಪುಷ್ಪಕ ವಿಮಾನವನ್ನ ತೆಗೆದು ಅದನ್ನ ಏರಿ ತಾನು ಸಿದ್ಧನಾಗಿ ನಿಲ್ತಾ ಇದ್ದಾನಂತೆ. ನಿಂತು ಅವನೊಟ್ಟಿಗೆ 4 ಪ್ರಧಾನ ಮಂತ್ರಿಗಳಿರ್ತಾರೆ, ಅವ್ರನ್ನ ಕರಿತಾನೆ. ವಿರೂಪಾಕ್ಷ, ಯೂಪಾಕ್ಷ, ಮಹಾಪಾರ್ಶ್ವ, ಮಹೋದರ ಅಂತ 4 ಜನರನ್ನ ಕರೆದು ನಡೀದು ಯುದ್ಧಕ್ಕೆ ಹೋಗೋಣ. ಇನ್ಯಾರು ಇಲ್ಲ, ಇವ್ರು 4 ಜನ ಉಳ್ಕೊಂಡಿದ್ದಾರೆ, ಇವ್ರನ್ನ ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಉತ್ಪಾತಾನ್ ವೀಕ್ಷಮಾಣೋಪಿ ದಿವ್ಯಾನ್ ಭೌಮಾನ್ ಅಥಾಂಗಜಾನ್. ಎಡಗಡೆ ಶರೀರ ಎಲ್ಲ ಅದರ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಗಂಡಸರಿಗೆ ಎದುರುಗಡೆ ಅದರಿದ್ರೆ ಅದು ಅಪಶಕುನ ಅಂತ. ಈ ರೀತಿ ದೇಹದಲ್ಲಿ ಅಪಶಕುನ ಕಾಣ್ತಾ ಇದೆ, ಆಕಾಶದಲ್ಲಿ ಅಪಶಕುನಗಳು ಕಾಣ್ತಾ ಇದೆ, ಭೂಮಿಯಲ್ಲಿ ಅಪಶಕುನಗಳು ಕಾಣ್ತಾ ಇದೆ. ಇಷ್ಟೆಲ್ಲ ಅಪಶಕುನಗಳು ಕಾಣ್ತಾ ಇದ್ರೂ ಅವನಿಗೆ ಒಂದ್ ಸರ್ತಿ ಸೀತೆಯನ್ನ ಕೊಟ್ಟು ನನ್ನ ಜೀವನ ಉಳಿಸ್ಕೊಳ್ಳೋಣ ಅಂತ ಮನಸ್ಸಾಗ್ಲಿಲ್ಲಂತೆ. ತಾನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಇಷ್ಟಾದಾಗ ಬಹಳಷ್ಟು ಸಿಟ್ಟು ಬಂದಿದೆ. ಮಧ್ಯ ಬಂದ ಕಪಿಗಳನ್ನ ಕೈ, ಕಾಲು, ಕಿವಿ ಎಲ್ಲವನ್ನೂ ತೆಗೆದು ಹೋಗ್ತಾ ಇದ್ದಾನಂತವನು. ಹೋಗಿ ಬಹಳಷ್ಟು ಕಪಿಗಳನ್ನ ಸಾಯಿಸಿಬಿಟ್ಟ. ಯಾರೆಲ್ಲ ಪ್ರಧಾನ ಕಪಿಗಳು ಸುಗ್ರೀವ, ನೀಲ, ಮೈಂದ, ವಿವಿಧ ಇವರು ಬಂದವರನ್ನೆಲ್ಲ ತಾನು ತಳ್ಳಿ ಅವ್ರನ್ನ ದೂರ ಮಾಡಿ ರಾಮಚಂದ್ರನೊಟ್ಟಿಗೆ ಯುದ್ಧ ಮಾಡ್ತೀನಿ ನಾನು ಅಂತ ಹೇಳಿ ಹೋಗ್ತಾ ಇದ್ದಾನಂತೆ. ಹೋಗಬೇಕಾದ್ರೆ ಆ ಮಹೋದರ ಅಂತ ಅವನನ್ನ ಅಂಗದ ಸಾಯಿಸಿದ, ಮಹಾಪಾರ್ಶ್ವನು ಕೂಡ ಅಂಗದನಿಂದ ಸಾಯ್ತಾನೆ. ಕೊನೆಗೆ ಸುಗ್ರೀವ, ಯೂಪನೇತ್ರ, ವಿರೂಪನೇತ್ರ ಇವರಿಬ್ಬರನ್ನ ಸಾಯಿಸ್ಬಿಡ್ತಾನಂತೆ. ಸಾಯಿಸ್ಬಿಟ್ಟು ಮಧ್ಯದಲ್ಲಿ ಸುಗ್ರೀವ ಒಂದು ತಾನು ರಾವಣನೊಟ್ಟಿಗೆ ಯುದ್ಧ ಮಾಡ್ತೇನೆ ಅಂತ ಯುದ್ಧಕ್ಕೆ ನಿಂತ್ರೆ, ಉಲ್ಬಣಂ ಬಾಣಮಾದಾಯ ಕಾರ್ಮುಕೇನಾಶು ಸಂದಧೆ ನಿರ್ವಿಭೇದಾತ ಸುಗ್ರೀವೋ ಮೂರ್ಛಿತೋ ನೆಪತದ್ಭುವಿ. ಅವನು ಒಂದು ಉತ್ತಮವಾದಂತಹ ಬಾಣ ತಗೊಂಡು ಆ ಸುಗ್ರೀವನ ಎದೆಗೆ ಹೊಡಿತಾನಂತೆ. ಆ ಎದೆಗೆ ಬಾಣ ತಾಕಿ ಸುಗ್ರೀವ ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ. ಲಕ್ಷ್ಮಣ ಬಂದು ಅಡ್ಡ ಹಾಕ್ತಾನಂತೆ, ನೀನ್ ನನ್ನೊಟ್ಟಿಗೆ ಯುದ್ಧ ಮಾಡ್ಬೇಕು ನೀನು ಅಂತ ಹೇಳಿ. ಹೀಗೆ ಲಕ್ಷ್ಮಣ ರಾವಣರ ಘೋರ ಯುದ್ಧ ನಡೀತದೆ. ಬಹಳಷ್ಟೊತ್ತು ಯುದ್ಧ ನಡೆದ ನಂತರ ಆ ಶಕ್ತ್ಯಾಯುಧವನ್ನ ತಾನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಶಕ್ತ್ಯಾಯುಧ ಬಿದ್ದು ಕೂಡಲೇ ಲಕ್ಷ್ಮಣ ಮೂರ್ಛಿತನಾಗಿ ಇನ್ನೇನು ಹೇಳೋದೇ ಇಲ್ಲ ಅನ್ನೋ ರೀತಿಯಲ್ಲಿ ತಾನು ಬಿದ್ದು ಬಿಡ್ತಾನೆ. ಬಿದ್ದು ಬಿಟ್ಟಾಗ ಆ ಲಕ್ಷ್ಮಣನನ್ನ ಬಚಾವ್ ಮಾಡ್ಬೇಕಲ್ಲ. ಒಂದ್ ಸರ್ತಿ ಮೂರ್ಛಿತನಾದ ಅಂತಾದಾಗ ಅವನನ್ನು ಸಾಯಿಸ್ಬಿಡ್ತಾನ ಅವನು ರಾವಣ. ಅದಕ್ಕಾಗಿ ಹನುಮಂತ ಮಧ್ಯದಲ್ಲಿ ಬಂದು ಒಂದು ದೊಡ್ಡ ಬೆಟ್ಟ ತಂದು ಈ ರಾವಣನ ಎದೆ ಮೇಲೆ ಹಾಕಿ ಬಿಡ್ತಾನಂತೆ. ಅಷ್ಟೊತ್ತಿಗೆ ರಾವಣನು ಮೂರ್ಛಿತನಾಗ್ತಾನೆ, ಲಕ್ಷ್ಮಣ ಮೂರ್ಛಿತನಾಗಿ ಇಲ್ಲಿ ಏನ್ ಮಾಡ್ಬೇಕೀಗ ಅಂತ ಅನ್ನೋಷ್ಟೊತ್ತಿಗೆ ಇನ್ನೊಂದ್ ಸರ್ತಿ ಗಂಧಮಾದನ ತರ್ತಾನಂತೆ. ಒಟ್ಟು ರಾಮಾಯಣದಲ್ಲಿ 2 ಬಾರಿ ಹನುಮಂತ ಗಂಧಮಾದನ ತಂದಿದ್ದು. ಒಂದು ಸರ್ತಿ ಆ ನಾಗಪಾಶವನ್ನ ಬಿಡಿಸ್ಲಿಕ್ಕೆ ಅಂತ ಹೇಳಿ, ಇನ್ನೊಂದು ಕೇವಲ ಲಕ್ಷ್ಮಣನಿಗಾಗಿ ಗಂಧಮಾದನ ಪರ್ವತವನ್ನ ತರ್ತಾ ಇದ್ದಾನೆ. ಆ ಗಂಧಮಾದನ ಪರ್ವತ ತಂದಾಗ ಆ ಗಾಳಿಗೆ ಅಲ್ಲಿ ಸತ್ತು ಬಿದ್ದ ಎಲ್ಲ ಕಪಿಗಳು ಕೂಡ ಎದ್ದು ಕೂಡ್ತಾ ಇದ್ದಾರಂತೆ. ಲಕ್ಷ್ಮಣನಿಗೆ ಬೇಕಾದ ಟ್ರೀಟ್ಮೆಂಟ್ ಆಗ್ತದೆ. ಆ ಗಂಧಮಾದನವನ್ನ ಕ್ಷಿಪ್ತ ಪಶ್ಚಾತ್ ಸಲೀಲಂ ಮತ್ ವಾಪಸ್ಸು ಎಲ್ಲಿತ್ತೋ ಅಲ್ಲಿಗೆ ಎಸೆದು ಅದು ಹೇಗೆ ಕೂಡ್ಬೇಕೋ ಹಾಗೆ ಕೂಡುವಂತೆ ಹನುಮಂತ ಮಾಡ್ತಾ ಇದ್ದಾನೆ. ನಮಗೊಂದು ಪ್ರಶ್ನೆ ಬರ್ತದೆ ಇಲ್ಲಿ. ಸಹಜ ಈ ಕಪಿಗಳೆಲ್ಲ ಸತ್ತಿರ್ತವೆ, ಅದೇ ರೀತಿ ರಾಕ್ಷಸರು ಸತ್ತಿರ್ತಾರಲ್ಲ ಅಲ್ಲಿ. ಹಾಗಾಗಿ ಬದುಕಬೇಕಾದ್ರೆ ಮತ್ತೆ ರಾಕ್ಷಸರು ಎಲ್ಲ ಹುಟ್ಟಬೇಕಲ್ಲ. ಈಗ ಏನೆಲ್ಲ ಜನರು ಸತ್ತಿದ್ರು ಹಿಂದೆಲ್ಲ ರಾಕ್ಷಸರು ಎಲ್ಲ ಹುಟ್ಟಬೇಕಲ್ಲ. ಅಂದ್ರೆ ರಾಕ್ಷಸರು ಯಾರು ಹುಟ್ಟುತ್ತಿರ್ಲಿಲ್ಲಂತೆ. ಯಾಕೆ ಅಂದ್ರೆ ವಾಲ್ಮೀಕಿಗಳು ಹೇಳ್ತಾರೆ, ತದಾ ಪ್ರಭೃತಿ ಮಾನಾರ್ಥಂ ಆಜ್ಞೆಯ ರಾವಣಸ್ಯ ಚ ಯೇ ಹನ್ಯಂತೆ ರಣೇ ತತ್ರ ರಾಕ್ಷಸಾಹ ಕಪಿಕುಂಜರೈಹಿ. ರಾವಣ ಸ್ವಲ್ಪ ಜನ ರಾಕ್ಷಸರನ್ನ ಬೇರೆ ಕೆಲಸಕ್ಕೆ ಅಂತ ಇಟ್ಟಿದ್ದ ಅಂತ. ಏನು ಗೊತ್ತಾ, ಯಾರ್ಯಾರು ರಾಕ್ಷಸರು ಅಲ್ಲಿ ಸಾಯ್ತಾರಲ್ಲ ಅವ್ರನ್ನೆಲ್ಲ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಬೇಕು, ಅಲ್ಲಿ ಯುದ್ಧರಂಗದಲ್ಲಿ ಅವ್ರು ಕಾಣಬಾರದು. ಯಾಕೆ ಮಾಡಿರ್ಬೋದು ಅವನು ಅಂತಂದ್ರೆ, ಹತಾಸ್ತು ಕ್ಷಿಪ್ಯಂತೆ ಸರ್ವ ಏವತು ಸಾಗರೆ. ಸಾಯ್ತಾ ಇದ್ದ ಹಾಗೆ ಕಾಯ್ತಾ ಇರೋರು ಇರ್ತಾರಂತಲ್ಲಿ. ಅವ್ನು ಸತ್ತ ಅಂತ ಗೊತ್ತಾದ ಕೂಡಲೇ ಅವ್ರನ್ನ ಪ್ಯಾಕ್ ಮಾಡಿ ಅವ್ರನ್ನ ಆ ಸಮುದ್ರಕ್ಕೆ ಹಾಕಿಬಿಡೋದು. ಯಾಕೆ ಅಂತಂದ್ರೆ
ಈ ರಾಕ್ಷಸರು ಯುದ್ಧ ಮಾಡಬೇಕಾದ್ರೆ ನೋಡಿದ್ರೆ ಅವ್ರಿಗೆ ಗಾಬರಿ ಆಗ್ಬಿಡ್ಬಾರ್ದು. ಇಷ್ಟು ಜನ ರಾಕ್ಷಸರು ಸಾಯ್ತಾ ಇದ್ದಾರೆ, ನಾವು ನಾಳೆ ಮತ್ತೆ ಯುದ್ಧಕ್ಕೆ ಇನ್ನು ಬರೋದು ಬೇಡ, ಯಾಕಂದ್ರೆ ರಾಕ್ಷಸರೆಲ್ಲ ಸಾಯ್ತಾ ಇದ್ದಾರೆ ಅಂತ ಹೇಳಿ ರಾಕ್ಷಸರ ಶೌರ್ಯ ಪರಾಕ್ರಮ ಕ್ಷೀಣ ಆಗಿಬಿಡ್ಬಾರ್ದಲ್ಲ. ಯುದ್ಧಕ್ಕೆ ಬಂದ ಮೇಲೆ ಯುದ್ಧ ಮಾಡ್ಬೇಕು, ಹೆದರಿ ಓಡಬಾರ್ದಲ್ಲ. ಅದಕ್ಕಾಗಿ ರಾಕ್ಷಸರು ಆಮೇಲೆ ಯುದ್ಧ ಮುಗಿದ ಮೇಲೆ ನೋಡಿದ್ರೆ ಯಾರು ರಾಕ್ಷಸರಿಲ್ಲ, ಇಲ್ಲ ಇಲ್ಲ ನಮ್ಮಲ್ಲಿ ಯಾರು ಸತ್ತಿಲ್ಲ ಅಂತ ಹೇಳ್ಬೋದು ಅಂತ ಹೇಳಿ ರಾಕ್ಷಸರನ್ನೆಲ್ಲ ಸಮುದ್ರಕ್ಕೆ ಹಾಕಿಸ್ತಿದ್ದಂತೆ. ರಾಕ್ಷಸರು ಯುದ್ಧ ಮುಗಿದ ಮೇಲೆ ನೋಡಿದ್ರೆ ಬರೀ ಕಪಿಗಳೇ ಬಿದ್ದಿವೆ, ಹಾಗಾದ್ರೆ ನಮ್ಮವ್ರು ಯಾರು ಸತ್ತಿಲ್ಲ, ಬರೀ ಕಪಿಗಳೇ ಸತ್ತಿದ್ದೇವೆ ಅಂತ ತಿಳ್ಕೊಳ್ಬೇಕು. ಕಪಿಗಳು ಒಂದು ವೇಳೆ ನೋಡಿದ್ರೆ ಅವ್ರು ಗಾಬರಿ ಆಗ್ಬೇಕು, ನಮ್ಮವರೇ ಸತ್ತಿದಾರಲ್ಲ, ರಾಕ್ಷಸರು ಯಾರು ಸತ್ತೇ ಇಲ್ಲ ಅಂತ ಅವರಿಗೂ ಗಾಬರಿ ಆಗ್ಬೇಕು. ಅಂದ್ರೆ ಇದೆಲ್ಲ ಅವರ ಮನಸ್ಸಿನಲ್ಲಿ, ಅವ್ರನ್ನ ಮನಸ್ಸಿನಿಂದ ಕುಗ್ಗಿಸ್ಬೇಕು ಅಂತ ಹೇಳಿ ರಾವಣ ಈ ರೀತಿ ಉಪಾಯ ಮಾಡಿದ್ದ. ಹಾಗಾಗಿ ಅಲ್ಲಿ ಬದುಕುಳಿಲಿಕ್ಕೆ ಯಾವ ರಾಕ್ಷಸರು ಇರ್ಲಿಲ್ಲ. ಸಾಯ್ತಾ ಇದ್ದ ಹಾಗೆ ಆ ಈ ರಾವಣನ ಕಡೆಯವರೇ ತಗೊಂಡೋಗಿ ಸಮುದ್ರಕ್ಕೆ ಎಸಿತಿದ್ರಂತೆ. ಆಮೇಲೆ ಪಾಪ ಅನ್ಸಿರ್ಬೇಕು ಅವನಿಗೆ, ರಾಕ್ಷಸರು ಇಲ್ಲೇ ಇದ್ರೆ ಅಷ್ಟು ಜನ ಬದುಕ್ತಿದ್ರು ಏನೋ ಅಂತ ಹೇಳಿ. ಹಾಗಾಗಿ ಆ ತಂದ ಗಾಳಿಗೆ ಅಲ್ಲಿದ್ದ ವಾನರರೆಲ್ಲ ಎದ್ದು ನಿಲ್ತಾ ಇದ್ರು. ಈ ರೀತಿ ಆ ಸಂಜೀವನವನ್ನ ವಾಪಸ್ ಅಲ್ಲಿಗೆ ಮರಳಿಸ್ತಾ ಇದ್ದಾನೆ. ರಾಮಚಂದ್ರ ಈಗ ತಾನು ಯುದ್ಧ ಮಾಡ್ತೇನೆ ರಾವಣನೊಟ್ಟಿಗೆ ಅಂತ ಹೇಳಿ ತಾನು ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಮೂರ್ಛಿತನಾದಂಥ ರಾವಣ ಅಲ್ಲಿಂದ ಏಳುತ್ತಾ ಇದ್ದಾನೆ. ಎದ್ದು ಯುದ್ಧಕ್ಕೆ ತಾನು ಪುಷ್ಪಕವನ್ನು ಏರಿ ಸಿದ್ಧನಾಗಿದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ನಾಸ್ಮನ್ನಾಥ ಕ್ಷಿತೌ ತಿಷ್ಠೇತ್ ರಾಕ್ಷಸೋಸ್ಮಿನ್ ವಿಮಾನಗೆ ಇತಿ ಮತ್ವ ಮಹೇಂದ್ರೋಸ್ಮೈ ನಿಜಂ ರಥಂ ಅಯಾಪಯತ್. ಇಷ್ಟಾದಾಗ ರಾಮಚಂದ್ರ ಕೆಳಗೆ ನಿಂತು ಯುದ್ಧ ಮಾಡ್ತಾ ಇದ್ದಾನಲ್ಲ ಅಂತ ದೇವೇಂದ್ರ ನೋಡ್ತಾನಂತೆ. ಅವನಿಗೆ ಈ ರಾಕ್ಷಸನಾದ ರಾವಣ ಪುಷ್ಪಕದಲ್ಲಿ ನಿಂತು ಯುದ್ಧ ಮಾಡಬೇಕಾದ್ರೆ ನಮ್ಮ ಸ್ವಾಮಿಯಾದ ರಾಮಚಂದ್ರ ಭೂಲೋಕದಲ್ಲಿ ನಿಂತು ಯುದ್ಧ ಮಾಡಬಾರದು ಅಂತ ಹೇಳಿ ತನ್ನ ಸಾರಥಿ ಮಾತಲಿ ಅವನನ್ನ ಕೊಟ್ಟು ದೇವೇಂದ್ರನ ರಥವನ್ನ ಕಳಿಸ್ತಾನಂತವನು. ದೇವೇಂದ್ರನ ರಥ ಬರ್ತದೆ. ದೇವೇಂದ್ರ ಹೇಳಿ ಕಳಿಸಿದಾನೆ, ನೀನು ಭೂಮಿ ಮೇಲೆ ನಿಂತು ಯುದ್ಧ ಮಾಡಬಾರದಂತೆ, ಈ ರಥದಲ್ಲಿ ನಿಂತು ಯುದ್ಧ ಮಾಡಬೇಕು ಅಂತ ಹೇಳಿ ರಾಮಚಂದ್ರನಿಗೆ ದೇವೇಂದ್ರನ ರಥದ ಮೇಲೆ ಕೂತು ತಾನು ಇನ್ನು ಯುದ್ಧ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಇದು ಇನ್ನು ರಾಮ ಮತ್ತು ರಾವಣರ ಅಂತಿಮ ಯುದ್ಧ. ಇಬ್ಬರೂ ಪರಸ್ಪರ ಪರಾಕ್ರಮವನ್ನು ತೋರಿಸ್ತಾ ಇದ್ದಾರಂತೆ. ರಾಮಚಂದ್ರನಿಗೆ ರಾವಣನನ್ನು ಕೊಲ್ಲೋದೇನು ಅಷ್ಟು ದೊಡ್ಡ ವಿಷಯ ಅಲ್ಲ, ಆದ್ರೆ ಇರ್ಲಿ ಅವನ ಪರಾಕ್ರಮ ಗೊತ್ತಾಗ್ಬೇಕು, ಅವನು ಎಷ್ಟು ಶಕ್ತಿ ಸಾಮರ್ಥ್ಯ ಉಳ್ಳವನು ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ಬಹಳಷ್ಟು ಹೊತ್ತು ತಾನು ಯುದ್ಧ ಮಾಡ್ತಾ ಇದ್ದಾನಂತೆ. ಯುದ್ಧ ಮಾಡಿದ 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 ಆ ಯುದ್ಧ ಹೇಗಿತ್ತಪ್ಪ ಅಂತಂದ್ರೆ, ನಾವು ಒಂದು ಯುದ್ಧಕ್ಕೆ ಇನ್ನೊಂದು ಯುದ್ಧವನ್ನು ಹೋಲಿಸ್ತೀವಿ. ಅಲ್ಲಿದು ಮಹಾಭಾರತದ ಯುದ್ಧ ಹೆಂಗಿತ್ತು ಗೊತ್ತಾ, ರಾಮಾಯಣದಲ್ಲಿ ಆದ ಯುದ್ಧದಂತಿತ್ತು ಅಂತ. ಈ ರಾಮಾಯಣದಲ್ಲಿ ಆದ ಯುದ್ಧ ಹೇಗಿತ್ತಪ್ಪ ಅಂತಂದ್ರೆ, ವಾಲ್ಮೀಕಿಗಳು ಹೇಳ್ತಾರೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ಯಾವ ರೀತಿ ಗಗನಕ್ಕೆ ಒಂದು ದೃಷ್ಟಾಂತ ಇಲ್ವೋ, ಗಗನ ಹೇಗಿದೆಪ್ಪ, ಆಕಾಶ ಹೇಗಿದೆ ಅಂದ್ರೆ ಆಕಾಶದಂತೆ ಇದೆ, ಆಕಾಶಕ್ಕೆ ಎಂಡ್ಲೆಸ್, ಅದು ಎಂಡ್ ಅನ್ನೋದೇ ಇಲ್ಲ. ಹಾಗಾದ್ರೆ ಆಕಾಶಕ್ಕೆ ಯಾವ್ದು ದೃಷ್ಟಾಂತ ಅಂದ್ರೆ ಆಕಾಶದಂತೆನೇ ಇದೆ ಅಂತ ಹೇಳ್ಬೇಕು. ಸಾಗರಂ ಸಾಗರೋಪಮಂ, ಇಡೀ ದೊಡ್ಡ ಸಾಗರವನ್ನ ನೋಡಿ, ಸಾಗರ ಎಷ್ಟು ದೊಡ್ಡದಿದೆಯಪ್ಪ ಅಂತಂದ್ರೆ ಕೈಯಲ್ಲಿ ಎಷ್ಟು ದೊಡ್ಡದು, ಅಥವಾ ಯಾವ್ದೋ ಬಿಲ್ಡಿಂಗ್ ತೋರಿಸಿ ಇಷ್ಟು ದೊಡ್ಡದು ಅಂತ ಹೇಳಲಿಕ್ಕಾಗಲ್ಲ. ಅದು ಸಾಗರದಂತೆನೇ ಇದೆ ಅಂತ. ಹಾಗಾಗಿ ರಾಮರಾವಣರ ಯುದ್ಧ ಹೇಗಿತ್ತಪ್ಪ ಅಂತಂದ್ರೆ, ಆ ಯುದ್ಧಕ್ಕೆ ದೃಷ್ಟಾಂತವಾಗಿ ಇನ್ಯಾವ ಯುದ್ಧವೂ ನಡೆದಿಲ್ಲ. ಇನ್ನು ನೆಕ್ಸ್ಟ್ ಯಾವ್ದಾದ್ರೂ ಯುದ್ಧ ನಡೆದ್ರೆ ರಾಮರಾವಣರ ಯುದ್ಧದಂತೆ ಇತ್ತು ಅಂತ ಹೇಳ್ಬೋದೇನೋ ಬೇಕಾದ್ರೆ. ಆದ್ರೆ ಈ ರಾಮರಾವಣರ ಯುದ್ಧ ಹೇಗಿತ್ತಪ್ಪ ಅಂತಂದ್ರೆ, ರಾಮ ರಾವಣಯೋರಿವ, ರಾಮರಾವಣರ ಯುದ್ಧದಂತೆನೇ ಇತ್ತು ಅಂತ ಈ ರೀತಿನೇ ದೃಷ್ಟಾಂತ ಕೊಡಬೇಕು. ಹಾಗಾಗಿ ಮಹಾಯುದ್ಧ ನಡೀತದೆ. ಯುದ್ಧ ನಡೆದಾಗ ರಾಮಚಂದ್ರ ಮಧ್ಯದಲ್ಲಿ ಆ ರಾವಣನೊಟ್ಟಿಗೆ ಮಾತಾಡ್ತಾ ಇದ್ದಾನಂತೆ. ಶ್ರುತೋ ವಿಶ್ರವಸ ಶೂರಸ್ತ್ವಂ ಹಿ ವೈಶ್ರವಣಾನುಜಃ ಜಿತವಾನ್ ಕಿಲ ದಿಕ್ಚಕ್ರಂ ಭವಾನ್ ನಿಜ ಭುಜೌಜಸ. ಅಲ್ಲಪ್ಪ, ನಿನಗಿಂಥ ದುರ್ಬುದ್ಧಿ ಯಾಕೆ ಬಂತು? ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿ ವಿಶ್ರವಸ್ ಋಷಿಗಳ ಮಗನಾಗಿ ನೀನು ಇಂಥ ಒಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದೆಯಲ್ಲ ನೀನು. ಅಷ್ಟೇ ಅಲ್ಲ, ಇಡೀ ಜಗತ್ತನ್ನು ಗೆದ್ದವನಾಗಿ ಕೊನೆಗೆ ಇಡೀ ಜಗತ್ತನ್ನ ಗೆದ್ರು ನಿನ್ನನ್ನ ನೀನು ಗೆದ್ದುಕೊಳ್ಳಿಕ್ ಆಗಿಲ್ಲಲ್ಲ. ಒಬ್ಬ ಸ್ತ್ರೀ ಹಿಂದೆ ಬಿದ್ದು ನೀನ್ ಈ ರೀತಿ ಆಯ್ತಲ್ಲ. ನಿನಗೆ ಬ್ರಹ್ಮಹತ್ಯ ಗುರುದ್ರೋಹೋ ದೈವತಾನಾಂಚ ಹೇಳನಂ ಇತ್ಯಾದಯೋಪರಾಧಾಸ್ತೆ ಸ್ತ್ರೀ ಚೌರ್ಯೇಣ ನವೀಕೃತಾಹ. ನೀನು ಯಾವೆಲ್ಲ ಅಪರಾಧಗಳು ಮಾಡಬಾರದು ಅಂತಿವೆಯೋ ಅವೆಲ್ಲ ಅಪರಾಧಗಳನ್ನು ಮಾಡಿದಿ. ಬ್ರಹ್ಮಹತ್ಯ, ಎಷ್ಟೋ ತಪಸ್ಸು ಮಾಡುವವ್ರನ್ನ ಕೊಂದ ಹಾಕಿ ತಿಂದುಬಿಟ್ಟಿದಿ ನೀನು. ಗುರುದ್ರೋಹ, ಹಿರಿಯರು ಅಂತ ಯಾರಿದ್ದಾರೋ ಅವ್ರಿಗೆಲ್ಲ ದ್ರೋಹ ಮಾಡಿದಿ. ನಿನ್ನ ಅಣ್ಣ ಕುಬೇರ, ಅವನಿಗೆ ದ್ರೋಹ ಮಾಡಿ ಅವನನ್ನ ಲಂಕೆಯಿಂದ ಎಬ್ಬಿಸಿ ಓಡಿಸಿದಿ ನೀನು. ದೈವತಾನಾಂಚ ಹೇಳನಂ, ದೇವತೆಗಳಿಗೆಲ್ಲ ಅವಮಾನ ಮಾಡಿದಿ. ಅವಮಾನ ಅಂದ್ರೆ ಯಾರೋ ಬೈದು ಅವಮಾನ ಮಾಡೋದು ಬೇರೆ, ಹೋಗಿ ಯುದ್ಧಕ್ಕೆ ನಿಂತು ಆ ದೇವತೆಗಳನ್ನೆಲ್ಲ ಸೋಲಿಸಿ ಬರೋದು ಬೇರೆ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದಿ ನೀನು. ಇತ್ಯಾದಯ ಅಪರಾಧಾಸ್ತೆ ಸ್ತ್ರೀ ಚೌರ್ಯೇಣ ನವೀಕೃತಾಹ. ಆದ್ರೆ ಈ ಸ್ತ್ರೀ ಚೌರ್ಯ, ಒಬ್ಬ ಸ್ತ್ರೀಯನ್ನ ಕದಿಯುವ ಕೆಲಸ ಮಾಡಿದೆಲ್ಲ, ಇದರಿಂದ ನಿನ್ನ ಎಲ್ಲ ಅಪರಾಧಗಳು ನವೀಕೃತಾಹ, ರಿನ್ಯೂ ಆಗಿದೆ. ಅಂದ್ರೆ ಯಾವ್ದೆಲ್ಲ ಅಪರಾಧ ಮಾಡಿದಾಗ್ಲೂ ನಿನಗೇನು ಆಗಿರ್ಲಿಲ್ಲ. ಈ ಸ್ತ್ರೀ ಚೌರ್ಯ ಅನ್ನೋದು ಯಾವಾಗ ಮಾಡಿದೆಯಲ್ಲ, ಇದಕ್ಕಾಗಿ ನೀನು ಈಗ ಸಾಯೋ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಆ ಎಲ್ಲ ಅಪರಾಧದ ಶಿಕ್ಷೆ ಒಟ್ಟಿಗೆ ಸೇರಿ ನಿನಗೆ ಸಿಗ್ತಾ ಇದೆ. ಹಾಗಾದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಸ್ತ್ರೀ ಕೇವಲ ರಾಮಚಂದ್ರ
ಸೀತೆಯನ್ನು ಪಡಿಬೇಕು ಅಂತ ರಾವಣನನ್ನ ಕೊಂದಿದ್ದಲ್ಲ. ಅವನು ಕೊಲ್ಲಿಕ್ಕೆ ಅನೇಕ ಕಾರಣಗಳು. ಯಾಕೆ? ಇಡೀ ಜಗತ್ತಿನಲ್ಲಿ ಯಾವೆಲ್ಲ ಒಳ್ಳೆ ವಸ್ತುಗಳು ಅಂತಿತ್ತೋ ಎಲ್ಲದೂ ಅದು ರಾವಣನ ಭವನದಲ್ಲಿತ್ತಂತೆ. ಇಡೀ ಸಂಪತ್ತು ಎಲ್ಲ ರಾವಣನ ಭವನದಲ್ಲಿತ್ತು. ಅಂದ್ರೆ ಇಲ್ಲೇನು ಒಂದು ದೊಡ್ಡ ಜನಜಾತಿಯೇ ನಾಶ ಆಗಬೇಕು ಇಲ್ಲಿಂದ ಅಂತ. ಈ ಲಂಕೆ ಹೆಂಗೆ ಅಂತಂದ್ರೆ ವಾರ್ ಬೇಸ್ಡ್ ಎಕಾನಮಿ. ಅಲ್ಲಿ ಕೃಷಿ, ಬೇರೆ ಉದ್ಯೋಗ ಇದ್ಯಾವುದೂ ಇಲ್ಲಂತೆ. ಬೇರೆ ದೇಶದ ಮೇಲೆ ದಾಳಿ ಮಾಡೋದು, ಅಲ್ಲಿದ್ದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಜೀವನ ಮಾಡೋದು ಇವರು ಅಂತ. ಈ ರೀತಿ ಯುದ್ಧಕ್ಕೆ ಹೋಗೇ ಜೀವನ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಆ ನಿತ್ಯದ ಜೀವನವನ್ನ ಅಳವಡಿಸ್ಕೊಂಡಿರುವವರು ಲಂಕೆಯವರು. ಹಾಗಾಗಿ ಇದು ನಾಶ ಆಗಬೇಕು ಅಂತ ಹೇಳಿ ರಾಮಚಂದ್ರ ಆ ರಾವಣನೊಟ್ಟಿಗೆ ಯುದ್ಧ ಮಾಡಿದ್ದು. ಈ ರಾವಣ ಬರೀ ಹೆಂಡತಿಯನ್ನ ಕದ್ದ ಅಂತ ಅಷ್ಟೇ ಅಲ್ಲ, ಅವನ ಅಪರಾಧಗಳು ಬೇಕಾದಷ್ಟಿವೆ. ಅದೆಲ್ಲ ಅಪರಾಧಗಳ ಶಿಕ್ಷೆಯಾಗಿ ಈಗ ನಾನು ನಿನ್ನನ್ನ ಕೊಲ್ತಾ ಇದ್ದೇನೆ. ನಾನು ಮುನಿ ಮಾಂಸೇನ ಪುಷ್ಟಸ್ಯ ತವ ಮಾಂಸೇನ ದುರ್ಮತೆ ಕಂಕಾನು ಸಂತರ್ಪಯಿಷ್ಯಾಮಿ ಪಶ್ಯ ಸೀತಾಪತಿರ್ಬಲಂ. ಇಡೀ ಋಷಿಗಳು, ತಪಸ್ವಿಗಳು ಅವರ ಮಾಂಸ ತಿಂದು ಎಷ್ಟು ದೊಡ್ಡದಾಗಿ ನಿನ್ನ ಶರೀರ ಬೆಳೆದಿದೆಯಲ್ಲ, ಇವತ್ತು ನಾನು ನಿನಗೆ ಬಾಣ ಹೊಡೆದು ಕಂಕಾನ್, ಹದ್ದು, ನರಿಗಳು ಇವೆಲ್ಲ ಮಾಂಸ ತಿನ್ಲಿಕ್ಕೆ ಅಂತ ಬರ್ತಾವೆ, ಅವುಗಳ ಹೊಟ್ಟೆ ತುಂಬಿಸ್ತೇನೆ ನಿನ್ನ ಮಾಂಸ ಕೊಟ್ಟು ಅಂತ ಹೇಳಿ ರಾಮಚಂದ್ರ ಹೇಳ್ತಾ ಇದ್ದಾನಂತೆ. ಇತ್ಯುದಾಹೃತ್ಯ ಭಗವಾನ್ ಶರೈ ಅಶನಿ ಸನ್ನಿಭೈ ರಾಘವೋ ರಾವಣಸ್ಯಾಂಗಂ ವಿಭೇದ ಗಿರಿ ಸನ್ನಿಭಂ. ಇಷ್ಟು ಹೇಳಿ ರಾಮಚಂದ್ರ ಒಂದು ಬಾಣವನ್ನು ಬಿಡ್ತಾ ಇದ್ದಾನೆ. ಆ ಬಾಣ ಅವನಿಗೆ ತಗುಲಿತು, ಅವನು ಮೂರ್ಛಿತನಾಗಿ ಬೀಳ್ತಾ ಇದ್ದಾನೆ ರಾವಣ ಬೀಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅಗಸ್ತ್ಯರು ಬರ್ತಾ ಇದ್ದಾರಂತಲ್ಲಿ. ವಿಮಾನಯಾನೈ ವಿವಿಧೈರ್ದ್ವಿಜೈಶ್ಚ ನಿಮಂತ್ರಿತೋ ಮಂತ್ರವಿದಾಂ ವರಿಷ್ಠಃ ವ್ಯೋಮ್ನೋವತೀರ್ಯೋಪಗತೋ ಮುಕುಂದಂ ವಾಚ ವಾಚಂ ಮತಿಮಾನಗಸ್ತ್ಯಃ. ಅನೇಕ ದ್ವಿಜರಿಂದ ಕೂಡಿ ಆ ಅಗಸ್ತ್ಯ ಮಹರ್ಷಿಗಳು ಆ ವಿಮಾನದಲ್ಲಿ ಏರಿ ಬಂದು ರಾಮಚಂದ್ರನ ಹತ್ರ ಬಂದು ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ಹೇಳ್ತಾರಂತೆ, ಲೀಲಾಭಿರೇತಾಭಿರಲಂ ಮಹೇಶ ಕ್ಷಿಪ್ರಂ ಕ್ಷಿಪೈನಂ ಜಗದೇಕ ಶತ್ರು. ಸಾಕಪ್ಪ ನಿನ್ನ ಲೀಲೆ ತೋರಿದ್ದು, ಇಷ್ಟರವರೆಗೆ ತೋರಿಸಿಬಿಟ್ಟಿ ನೀನು, ಇವನನ್ನ ಕೊಲ್ಲಿಕ್ಕೆ ಯಾಕೆ ಇಷ್ಟು ಟೈಮ್ ತಗೊಳ್ತಾ ಇದ್ದೀನಿ ನೀನು? ಸಾಕು ಲೀಲೆ ತೋರಿಸಿದ್ದು, ಎಲ್ಲರೂ ನಾವು ಕಾಯ್ತಾ ಇದ್ದೇವೆ, ಋಷಿಗಳು ದೇವತೆಗಳು ಎಲ್ಲ ಬಂದು ಕಾಯ್ತಾ ಇದ್ದಾರೆ, ಈ ರಾವಣನ ಸಂಹಾರ ಆಗ್ತದೆ ಅಂತ ಹೇಳಿ ಬೇಗ ಇನ್ನು ಕ್ಷಿಪ್ರವಾಗಿ ಇವನನ್ನ ಕೊಂದುಬಿಡು ಅಂತ ಹೇಳಿ ಮಾರ್ತಂಡ ಸನ್ಮಂಡಲ ಮಧ್ಯವೃತ್ತಿಂ ನಾರಾಯಣಂ ಭಕ್ತಪರಾಯಣಂ ತ್ವಾಂ. ಹಾಗಾದ್ರೆ ನೀನ್ ಏನು ಮಾಡಬೇಕು? ಆ ಸೂರ್ಯ ಮಂಡಲದ ಮಧ್ಯದಲ್ಲಿರುವ ನಾರಾಯಣ ಅಂದ್ರೆ ಸೂರ್ಯನಾರಾಯಣ, ಅವನನ್ನ ಆರಾಧನೆ ಮಾಡು ಅಂತ ಹೇಳಿ ಆ ಅಗಸ್ತ್ಯರು ಬಂದು ಆ ಆದಿತ್ಯ ಹೃದಯ ಅಂತ ನಾವು ಬಹುಶಃ ಹೆಚ್ಚಾಗಿ ಎಲ್ಲರೂ ಪಾರಾಯಣ ಮಾಡ್ತಾರೆ, ಅಂತ ಆದಿತ್ಯ ಹೃದಯವನ್ನ ರಾಮಚಂದ್ರನಿಗೆ ಉಪದೇಶ ಮಾಡ್ತಾರಂತೆ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ರಾಮ ಕೇಳಪ್ಪ, ಈ ಆದಿತ್ಯ ಹೃದಯವನ್ನ ಯಾರು ಓದ್ತಾರಲ್ಲ, ಆದಿತ್ಯನ ಒಳಗಿರುವ ಸೂರ್ಯಮಂಡಲದ ಒಳಗಿರುವ ಸೂರ್ಯನಾರಾಯಣನನ್ನ ಯಾರು ಆರಾಧನೆ ಮಾಡ್ತಾರಲ್ಲ, ಅವರು ಅವರ ಎಲ್ಲ ಶತ್ರುಗಳನ್ನು ಕೂಡ ಜಯಿಸ್ತಾರೆ. ಹಾಗಾಗಿ ಇದನ್ನ ನೀನು ಪಠನ ಮಾಡು ಅಂತ ಹೇಳಿ ಅಗಸ್ತ್ಯರು ಬಂದು ಹೇಳ್ತಾ ಇದ್ದಾರೆ. ಅಂದ್ರೆ ರಾಮಚಂದ್ರನಿಗೆ ತಾನು ಗೆಲ್ಲಲಿಕ್ಕೆ ಯಾರ ದೇವತೆಗಳ ಅವಶ್ಯಕತೆಯೂ ಇಲ್ಲ. ಈಗ ರಾಮಚಂದ್ರ ಸೂರ್ಯನ ಆರಾಧನೆ ಯಾಕೆ ಮಾಡಬೇಕು? ಸೂರ್ಯನೇ ಬಂದು ಇಲ್ಲಿ ಕಾಲ್ ಕೆಳಗೆ ಸುಗ್ರೀವನಾಗಿ ಒಂದು ಸೇವೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದು ಯಾಕೆ ರಾಮಚಂದ್ರ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ರಾಮಚಂದ್ರ ಹೇಳಿದ್ರೆ ಅದು ಪ್ರಸಿದ್ಧಿ ಹೊಂದುತ್ತದೆ, ನಾಳೆ ದಿವಸ ಜಗತ್ತಿನಲ್ಲಿ ಅದನ್ನೆಲ್ಲರೂ ಓದ್ತಾರೆ ಅಂತ. ನಾವ್ಯಾರೋ ಒಂದು ಸಣ್ಣ ಪುಸ್ತಕ ಬರೆದಿರ್ತೀವಿ, ಅದನ್ನ ಬಿಡುಗಡೆ ಮಾಡಿಸ್ಬೇಕಾದ್ರೆ ಯಾರೋ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅದನ್ನ ಹಿಂಗೆ ಹಿಡಿಸಿ ಫೋಟೋ ತೆಗಿಸ್ತೀವಿ. ಅಂದ್ರೆ ಆ ಬುಕ್ ರಿಲೀಸ್ ಮಾಡಿದ್ದು ಇವರು ಅಂತ ಆದಾಗ ಅವರು ರಿಲೀಸ್ ಮಾಡಿದ್ದಾರೆ ಅಂತ ಒಂದು 4 ಮಂದಿ ಓದ್ತಾರೆ. ಆ ರೀತಿ ಆದಿತ್ಯನಿಗೆ ಕೀರ್ತಿ ಜಾಸ್ತಿ ಆಗಬೇಕು, ಆದಿತ್ಯನ ಒಳಗಿರುವಂತಹ ಸೂರ್ಯನಾರಾಯಣನ ಆರಾಧನೆ ನಡಿಬೇಕು, ಇದು ಶತ್ರುನಾಶಕವಾದಂತಹ ಸ್ತೋತ್ರ ಅನ್ನೋದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ರಾಮಚಂದ್ರ ತ್ರಿರಾಚಮ್ಯ ಶುಚಿರ್ಭೂತ್ವ ಧನುರಾದಾಯ ವೀರ್ಯವಾನ್ 3 ಸರ್ತಿ ಆಚಮನೆ ಮಾಡಿ ರಾಮಚಂದ್ರ ಆ ಆದಿತ್ಯನನ್ನ ನೋಡ್ತಾ ಇಡೀ ಆದಿತ್ಯ ಹೃದಯ ಸ್ತೋತ್ರವನ್ನ ಅಗಸ್ತ್ಯರು ಹೇಳಿದಂತೆ ಹೇಳ್ತಾನಂತೆ. ಜಯಾವಹಂ ಜಪನ್ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಈ ಸ್ತೋತ್ರವನ್ನ ಹೇಳಿದ್ರೆ ನಮಗೆ ಜಯ ಲಾಭ ಆಗ್ತದೆ. ಹಾಗಾಗಿ ಜಯಾವಹಂ, ಯಾವುದಾದ್ರೂ ಕಾರ್ಯಕ್ಕೆ ಹೊರಡಬೇಕಾದ್ರೆ ಜಯಸಿದ್ಧಿ ಆಗಬೇಕು ಅಂತಾದ್ರೆ ಈ ಸ್ತೋತ್ರವನ್ನ ಹೇಳಬೇಕು. ಅನೇಕ ಸೂರ್ಯನ ಹೆಸರುಗಳಿಂದ ತುಂಬಿದಂತಹ ಸ್ತೋತ್ರ ಇದು. ರಶ್ಮಿವಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಅಂತ ಹೇಳಿ ಆ ಸೂರ್ಯನ ಅನೇಕ ಹೆಸರುಗಳನ್ನ ಹೇಳ್ತಾ, ತಪ್ತ ಚಾಮೀಕರಾಭಾಯ ವನ್ಹಯೇ ವಿಶ್ವಕರ್ಮಣೆಯ ನಮಸ್ತಮೋಭಿನಿಘ್ನಾಯ ರವಯೇ ಲೋಕಸಾಕ್ಷಿಣೆ ಅಂತ ಹೇಳಿ ಆ ಸೂರ್ಯನ ಅನೇಕ ಹೆಸರುಗಳನ್ನ ಹೇಳ್ತಾ, ಆ ಸೂರ್ಯ ಯಾವ ರೀತಿ ಪ್ರಕಾಶವನ್ನ ಕೊಟ್ಟು ಜಗತ್ತಿನಲ್ಲಿರುವ ಅಂಧಕಾರವನ್ನ ನಾಶ ಮಾಡ್ತಾನೋ, ಆ ಸೂರ್ಯನ ಪ್ರಕಾಶ ಬರೀ ಈ ಜಗತ್ತಿಗಷ್ಟೇ ಇಲ್ಲ, ನಮ್ಮ ಒಳಗೆ ಪ್ರವೇಶ ಮಾಡಿ ನಮ್ಮ ಒಳಗಿರುವ ಅಂಧಕಾರವನ್ನ ನಾಶ ಮಾಡಬೇಕು. ನಾವು ಓದಬೇಕು ಯಾಕೆ? ಶತ್ರು ಸಂಹಾರಕ್ಕಾಗಿ. ನಮಗೆ ಅವಾಗಿದ್ದ ಶತ್ರುಗಳಿಲ್ಲ, ಅವಾಗೆಲ್ಲ ಶತ್ರುಗಳು ಅಂತಂದ್ರೆ ಹೋಗಿ ತಲೆ ಕಡಿಬೇಕಿತ್ತು. ಈಗ ನಮಗೆ ಶತ್ರುಗಳಿದ್ರು ತಲೆ ಕಡಿಯುವಂತ ಕೆಲಸ ಮಾಡಬಾರ್ದು. ಹಾಗಾದ್ರೆ
ಆವಾಗಿನ ಶತ್ರು ಇಲ್ಲದೇ ಇದ್ರು ನಾವು ಈಗ ಓದಬೇಕಂತೆ. ಯಾಕೆ? ಶತ್ರು ನಾಶಕ್ಕೋಸ್ಕರ. ಯಾವ ಶತ್ರುಗಳು ಅಂದ್ರೆ ನಮ್ಮ ಒಳಗಿರುವಂತಹ ಶತ್ರುಗಳು. ಕಾಮ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಅರಿಷಡ್ವೈರಿಗಳು ಅಂತ ಇರ್ತಾರೆ. ಅವರ ಸಂಹಾರಕ್ಕಾಗಿ ಇದನ್ನ ನಿತ್ಯ ಪಠನ ಮಾಡಬೇಕು ಅಂತನ್ನೋದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರ ರಾಮಚಂದ್ರ ಆ ಆದಿತ್ಯ ಹೃದಯವನ್ನ ತಾನು ಹೇಳ್ತಾ ಇದ್ದಾನೆ. ಹೇಳಿ ಆ ರಾವಣ ಹೇಳ್ತಾ ಇದ್ದಾನೆ. ಎದ್ದು ಆ ರಾಮಚಂದ್ರನೊಟ್ಟಿಗೆ ಯುದ್ಧ ನಡೀತದೆ. ಬಹಳಷ್ಟು ಹೊತ್ತು ಯುದ್ಧ ನಡೆದ ನಂತರ ದೇವತೆಗಳೆಲ್ಲ ಬಂದು ಆ ರಾಮಚಂದ್ರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರಂತೆ. ಸಾಕು, ಯುದ್ಧ ಮುಗಿಸ್ಬಿಡು ಮುಗಿಸ್ಬಿಡು ಅಂತ ಹೇಳಿ. ಅವಾಗ ರಾಮಚಂದ್ರ ದಶಾನನಸ್ಯಾಥ ಶಿರಾಂಸಿ ಶೀಘ್ರಂ ದಶಸ್ಫುರತ್ ಕುಂಡಲ ಮಂಡಿತಾನಿ ಚಿಚ್ಛೇದ ತುಚ್ಛೇತರ ಮೌಲಿಮಂತಿ ತುಲ್ಯಂ ಕ್ಷುರಪ್ರೇಣ ರಘುಪ್ರವೀರ. ಬಾಣವನ್ನ ಬಿಟ್ಟು ಅವನ ತಲೆಯನ್ನ ಕಡಿತಾ ಇದ್ದಾನಂತೆ ರಾವಣಂತು. ಒಂದು ತಲೆ ಕಡ್ದ, ಇನ್ನೊಂದು ತಲೆ ಬರ್ತಾ ಇದೆ. ಇನ್ನೊಂದು ತಲೆಯನ್ನು ಕಡ್ದ, ಮತ್ತೊಂದು ತಲೆ, ಮಗದೊಂದು ತಲೆ, ಈ ರೀತಿ ಕಡ್ದಷ್ಟು ತಲೆಗಳು ಬರ್ತಾನೆ ಇವೆ ಅಂತ. ಅಲ್ಲ, ರಾಮಚಂದ್ರನಿಗೆ ಗೊತ್ತಿಲ್ಲೇನು? ಅವನ ಹೆಸರೇ ದಶಾನನ, ದಶಾಸ್ಯ ಅಂತ ಹೇಳಿ. 10 ತಲೆ ಇರುವುದೇ ಗೊತ್ತಿದೆ ಅಲ್ಲ, ಮತ್ತ್ಯಾಕೆ ತಲೆನೇ ಕಡಿಬೇಕು ಅಂತಂದ್ರೆ ಇದು ಜಗತ್ತಿಗೆ ಗೊತ್ತಾಗ್ಲಿ. ಇಷ್ಟರವರೆಗೆ ಈ ರಾವಣನ ತಲೆ ಕಡ್ದವ್ರು ಯಾರು ಇಲ್ಲ, ತಲೆ ಕಡ್ದು ಟೆಸ್ಟ್ ಮಾಡಿದವ್ರು ಯಾರು ಇಲ್ಲ. ಅವನೇ ಕಡ್ಕೊಂಡು ಮೊದಲು ಆವತಿ ಕೊಟ್ಟಿದ್ದ. ಅದು ಬಿಟ್ರೆ ಇವನ್ ತಲೆ ಕಡ್ದವ್ರು ಯಾರು ಇಲ್ಲ. ಬ್ರಹ್ಮದೇವರು ವರ ಕೊಟ್ಟಿದ್ದವನಿಗೆ, ನಿಂಗೆ 10 ತಲೆ ಬರಲಿ ಅಂತ ಹೇಳಿ. ಹಾಗಾಗಿ ಬ್ರಹ್ಮದೇವರು ಕೊಟ್ಟಿದ್ದ ವರ ಸತ್ಯ ಆಗಿದೆ ಅಂತ ತೋರಿಸ್ಬೇಕಲ್ಲ, ಅದಕ್ಕಾಗಿ ಬೇಕು ಅಂತ ತಲೆ ಕಡಿತಾ ಇದ್ದಾನಂತೆ. ಅವನು ತಲೆ ಕಡಿದ್ರೆ ಇನ್ನೊಂದು ತಲೆ ಬರ್ತದೆ ಅಂತ ತೋರಿಸ್ಲಿಕ್ಕೆ. ಅಷ್ಟು ತಲೆಗಳು ಆದ್ಮೇಲೆ ರಾಮಚಂದ್ರ ಒಂದು ಉತ್ತಮವಾದಂತಹ ಬಾಣವನ್ನು ತಗೊಳ್ತಾ ಇದ್ದಾನೆ. ತಂ ವಾಯುವಾಜಂ ರವಿ ವನ್ಹಿಧಾರಂ ಆಕಾಶಮಾನಸ್ವ ಶರೀರ ಯಷ್ಟಿಂ ಶರಂ ಮಹಾಮೇರು ಗುರುಂ ಸ್ವಚಾಪೆ ಸುವರ್ಣ ಪುಂಖಂ ಪ್ರತಿಸಂದಧೇ ಸಹ. ಬಾಣವನ್ನು ತಗೊಳ್ತಾ ಇದ್ದಾನಂತೆ. ಆ ಬಾಣ ಹೇಗಿದೆ? ಈ ರಾಮಚಂದ್ರ ಯಾವ ಬಾಣ ಬಿಟ್ಟರು ಅವನ ಬಾಣಕ್ಕೆ ಅಭಿಮಾನಿ ಯಾರು ಅಂತಂದ್ರೆ ವಾಯುದೇವರು. ಅದಕ್ಕೆ ಯಾವ ಬಾಣ ಬಿಟ್ಟರು ಅದಕ್ಕೆ ಅಭಿಮಾನಿ ಅಂತಂದ್ರೆ ವಾಯುದೇವರು. ರಾಮಚಂದ್ರನ ಬಾಣಕ್ಕೆ ಸದಾಕಾಲ ಅಭಿಮಾನಿ ಆಗಿರುವವರು. ಅದಕ್ಕೆ ಈ ಹನುಮಂತ ಲಂಕೆಗೆ ಹಾರಬೇಕಾದ್ರೆ ಹೇಗೆ ಹೋದ? ರಾಮ ಬಾಣದಂತೆ ಹೋದ ಅಂದ್ರೆ ರಾಮ ಬಾಣಕ್ಕೆ ಅಭಿಮಾನಿಯೇ ಇವನಲ್ಲ. ಹಾಗಾದ್ರೆ ಈ ವಾಯುದೇವರು ಅಭಿಮಾನಿಕವಾದಂತಹ ಬಾಣ ತಗೊಳ್ತಾ ಇದ್ದಾರಂತೆ. ಆ ಈ ಬಾಣದ ರೆಕ್ಕೆ, ಹಿಂದಿನ ಭಾಗ ರೆಕ್ಕೆ ಇರ್ತದಲ್ಲ, ಆ ರೆಕ್ಕೆಯಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಅಂತೆ. ಎದುರುಗಡೆ ಚೂಪಾಗಿ ಆರೋ ಇರ್ತದೆ. ಆ ಆರೋ 2 ಇರ್ತದೆ. ಆ 2ರಲ್ಲಿ ಒಂದರಲ್ಲಿ ಸೂರ್ಯ ಇರ್ತಾನಂತೆ, ಇನ್ನೊಂದು ಅಗ್ನಿ ಇರ್ತಾನಂತೆ. ಮಧ್ಯದಲ್ಲಿ ಎಷ್ಟಿ ದಂಡ ಇರ್ತದೆ. ಆ ದಂಡದಲ್ಲಿ ಆಕಾಶ ಅಭಿಮಾನಿ ಗಣಪತಿ, ಆ ಗಣಪತಿಯ ಸನ್ನಿಧಾನ ಇದೆ ಅಂತೆ. ಹಿಂದುಗಡೆ ಆ ಪುಚ್ಛ ಇದೆಯಲ್ಲ, ಅದು ಬಂಗಾರ ವರ್ಣದ ವಾಯುದೇವರ ಸನ್ನಿಧಾನ ಇರುವಂತಹ ಬಂಗಾರ ವರ್ಣದ ಪುಚ್ಛ ಇತ್ತು. ಅಂತಹ ಬಾಣವನ್ನು ತಗೊಂಡು ಶ್ರೀರಾಮ ನಾಮಾಕ್ಷರ ಲಕ್ಷಣೋಯಂ, ಅದರಲ್ಲಿ ಶ್ರೀರಾಮ ಅಂತ ಬರೆದಿತ್ತಂತೆ. ರಾಮ ನಾಮಾಂಕಿತವಾದಂತಹ ಬಾಣ ಅದು. ಅಂತಹ ಬಾಣವನ್ನು ತಗೊಂಡು ತನ್ನ ಬಿಲ್ಲಿಗೆ ಏರಿಸ್ತಾ ಇದ್ದಾನೆ. ಇಡೀ ಜಗತ್ತು ಈ ಕಡೆ ರಾಮ ರಾವಣರ ಯುದ್ಧವನ್ನು ನೋಡ್ತಾ ಇದೆ. ಜಗತ್ತು ಕಂಪಿಸ್ತಾ ಇದೆ. ರಾಮ ಆ ಬಾಣವನ್ನ ಕಿವಿವರೆಗೆ ಎಳಿತಾ ಇದ್ದಾನಂತೆ. ಎಳೆದು ಅದನ್ನು ಮುಮೋಚ ಕೈಯಿಂದ ಬಿಡ್ತಾ ಇದ್ದಾನೆ. ಬಿಟ್ಟಾಗ ಆ ಬಾಣ ಹೋಯ್ತಂತೆ. ಹೋಗಿದ್ದೇ ಪುಷ್ಪಕ ವಿಮಾನವನ್ನ ಸನಿಹಿಸಿ ವಿದಾರಯಾಮಾಸ ಸರಾವಣೋರೋ. ಆ ಬಾಣ ಎಷ್ಟು ಕೆಲಸ ಮಾಡ್ತು ಅಂತಂದ್ರೆ, ಮೊದಲು ಹೋಗಿ ಆ ರಾವಣನ ಎದೆಗೆ ಹೋಯ್ತಂತೆ. ಎದೆ ಹೋಗಿ ಆ ಬಾಣ ರಾವಣನ ಎದೆಯನ್ನ ಸೀಳ್ತು. ಬಾಣ ಅಷ್ಟೆಲ್ಲ ದೇವತೆಗಳಿದ್ದಾರೆ ಆ ಬಾಣದಲ್ಲಿ. ಆ ಬಾಣದ ಭಾರ ಎಷ್ಟಿತ್ತು ಅಂತಂದ್ರೆ ಮಹಾಮೇರು ಗುರುಂ ಸ್ವಚಾಪೆ, ಮೇರು ಪರ್ವತದಷ್ಟು ಬಾಣ. ಅಂದ್ರೆ ಶತ್ರುಗೆ ಹೋಗಿ ತಾಕತು ಅಂತಂದ್ರೆ ಅವನು ಕುಸಿದು ಬಿಡ್ಲೇಬೇಕು. ಅಂತಹ ಮೇರು ಪರ್ವತದ ಭಾರವನ್ನು ಹೊರಬೇಕಲ್ಲ ಅವನು. ಹಾಗಾಗಿ ಅಂಥ ಭಾರವನ್ನು ಹೊರಲಿಕ್ಕಾಗದೆ ಆ ಬಾಣ ಅವನ ಎದೆಗೆ ಚುಚ್ಚಿದ ಕೂಡ್ಲೇನೆ ಈ ರಾವಣ ನಿಪಾತಯಾಮಾಸ ಚ ಪುಷ್ಪಕಾತ್ತಂ, ಆ ಬಾಣದ ಭಾರದಿಂದ ರಾವಣ ಪುಷ್ಪಕ ವಿಮಾನದಿಂದ ಕೆಳಗೆ ಬೀಳ್ತಾ ಇದ್ದಾನಂತೆ. ಕೆಳಗೆ ಬೀಳ್ತಾ ಇದ್ದಾನೆ. ವ್ಯಾಪಾದಯಾಮಾಸ ಚ ತಂ ಶರಗ್ರ್ಯಃ, ಆ ಉತ್ತಮವಾದಂತಹ ಶರ ಅವನ ಪ್ರಾಣವನ್ನೇ ಕಿತ್ತು ಒಯ್ದು ಬಿಡ್ತು. ಸಂಪಾದಯಾಮಾಸ ಚ ಸಂವಿಮೋದಂ, ಎಲ್ಲ ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡಿತು ಆ ಬಾಣ. ಈ ರೀತಿ ಕೊನೆಗೂ ಆ ರಾವಣನ ಸಂಹಾರದ ಕಾರ್ಯ ಆಯಿತು. ಒಂದ್ಸರ್ತಿ ಇಡೀ ದಿಕ್ಕು ಸೈಲೆಂಟ್ ಆಗಿಬಿಟ್ಟಿದೆ. ರಾವಣ ಬಿದ್ದು ಕೆಳಗೆ ಬಿದ್ದಿದ್ದಾನೆ. ಜೋರಾಗಿ ಜಯಘೋಷ ಕೇಳ್ತಾ ಇದ್ದಂತೆ. ದೇವತೆಗಳೆಲ್ಲ ಜೋರಾಗಿ ಜಯಘೋಷವನ್ನ ಮಾಡ್ತಾ ಇದ್ದಾರೆ. ಈ ರಾಮಚಂದ್ರನಿಗೆ ಮೇಲಿಂದ ಪುಷ್ಪವೃಷ್ಟಿಗಳೆಲ್ಲ ಆಗ್ತಾ ಇದೆಯಂತೆ. ರಾವಣ ಸತ್ತ ಅಂತ ಎಲ್ಲರೂ ಕೂಡ, ಋಷಿಗಳು, ದೇವತೆಗಳು, ಸಜ್ಜನರು ಎಲ್ಲರೂ ಒಂದ್ಸರ್ತಿ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದಾರೆ. ಇಷ್ಟಾದಾಗ ಅಲ್ಲಿ ರಾವಣನ ಹೆಂಡತಿಯರು ಮಂಡೋದರಿ, ಅವಳ ಹಿಂದೆ ಅನೇಕ ಜನ ಹೆಂಡತಿಯರೆಲ್ಲ ಬರ್ತಾ ಇದ್ದಾರಂತೆ. ಹಾರಾಮ ಕಾಂತಾಂ ಉಪಹೃತ್ಯ ಕಾಂತ ವಿಭೀಷಣಾದೀನ್ ಸುನಯಾನ್ ವಿಧೂಯ. ಮಂಡೋದರಿ ಮಾತಾಡ್ತಾಳೆ. ಅವನ ಶವ ಬಿದ್ದಿದೆ ಕೆಳಗಡೆ. ಹೇಳ್ತಾಳಂತೆ, ಅಲ್ಲಪ್ಪ, ರಾಮಚಂದ್ರನ ಹೆಂಡತಿಯನ್ನ ಅಪಹಾರ ಮಾಡಿಬಿಟ್ಟಿ. ನಿನ್ನ ತಮ್ಮ ವಿಭೀಷಣ ಒಳ್ಳೆ ನೀತಿ ಶಾಸ್ತ್ರಜ್ಞ ಅಂಥವನನ್ನ ನೀನು ಕಳಿಸಿಕೊಟ್ಟು ಬಿಟ್ಟಿ. ಇಷ್ಟೆಲ್ಲ ಆಗಿ ಇಂತಹ ಪರಿಸ್ಥಿತಿ, ಸಾವು ಬರಬೇಕಾಯ್ತು ನಿನಗೆ. ನಮ್ಮನ್ನ ಬಿಟ್ಟು ಎಲ್ಲಿ ಹೊರಟಿ?
ನಾವು ಬರ್ತೇವೆ ನಿಮ್ಮೊಟ್ಟಿಗೆ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಮಂಡೋದರಿ ಹೇಳ್ತಾ ಇದ್ದಾಳಂತೆ. ಇಷ್ಟಾಗ್ತದೆ ವಿಭೀಷಣನಿಗೆ ರಾಮಚಂದ್ರ ಹೇಳ್ತಾನಂತೆ, ದಾರಾಪಹಾರಿ ತವನಾಥ ಪಾಪೋ ಭ್ರಾತಾ ನಮೇತಸ್ಯ ಕರೋಮಿ ಕೃತ್ಯಂ. ರಾಮಚಂದ್ರ ಹೇಳ್ತಾನಂತೆ, ವಿಭೀಷಣ, ರಾವಣನಿಗೆ ಯಾರು ಉಳ್ಕೊಂಡಿಲ್ಲ, ಅಂತ್ಯ ಸಂಸ್ಕಾರ ಮಕ್ಕಳು ಮಾಡಬೇಕು, ಮಕ್ಕಳೆಲ್ಲ ಸತ್ತೋಗಿ ಆಗಿದೆ, ಇನ್ನು ತಮ್ಮನಾದ ನೀನೇ ಅವನ ವಂಶದಲ್ಲಿ ಉಳ್ಕೊಂಡಿದ್ದು, ನೀನು ಅವನ ಅಂತ್ಯ ಸಂಸ್ಕಾರವನ್ನು ಮಾಡು ಅಂತಂದ್ರೆ ವಿಭೀಷಣ ಹೇಳ್ತಾನಂತೆ, ಇಲ್ಲ ಇಲ್ಲ ಇಲ್ಲ, ನಾನು ಮಾಡುವುದಿಲ್ಲ, ನಿನ್ನ ಹೆಂಡತಿಯನ್ನ ಕದ್ದು ಇಷ್ಟು ಕ್ರೂರವಾಗಿ ವರ್ತನೆ ಮಾಡಿದವನವನು, ಹಾಗಾಗಿ ಇವನು ನನ್ನ ಅಣ್ಣ ಅಲ್ಲ ಅಂತ ತಿಳ್ಕೊಳ್ತೇನೆ, ನಾನು ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ರಾಮಚಂದ್ರ, ಲಪ ಮರಣಾಂತಾಣಿ ವೈರಾಣಿ, ಒಬ್ಬನ ಶತ್ರುವನ್ನ ನಾವು ದ್ವೇಷಿಸ್ತೀವಿ ಅಂತಂದ್ರೆ ಅದು ಮರಣದವರೆಗಷ್ಟೇ, ಸತ್ತ ಮೇಲೆ ಯಾರನ್ನು ದ್ವೇಷ ಮಾಡಬಾರ್ದು, ಇದು ನಿನ್ನ ಕರ್ತವ್ಯ ಅಂತ ಹೇಳಿ ನನ್ನ ಆಜ್ಞೆ ಅಂತ ತಿಳ್ಕೊ, ಇದನ್ನು ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಇವನ ಅಂತ್ಯ ಸಂಸ್ಕಾರವನ್ನು ಮಾಡು ಅಂತ ಹೇಳಿ ಅವನು ಹೇಳ್ತಾನಂತೆ. ಹೇಳಿದಾಗ ಆ ವಿಭೀಷಣ ಅಲ್ಲಿ ನಿಂತು ಆ ಅಣ್ಣನಾದಂತಹ ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಅಷ್ಟಾದಾಗ ಮಹೇಂದ್ರ ಪೂರ್ವೈ ಸಹ ಲೋಕಪಾಲೈ ಲೋಕೇಶ ಚೂಡಾಮಣಿ ಮಾಪ್ಯನೇಮುಹು, ಎಲ್ಲ ದೇವತೆಗಳು ಕೆಳಗಿಳಿದು ಬರ್ತಾ ಇದ್ದಾರಂತೆ. ಬಂದು ಆ ರಾಮಚಂದ್ರನಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದಾರೆ. ನಮಗೆ ಬಹಳಷ್ಟು ತೊಂದರೆ ಉಂಟು ಮಾಡಿದ ರಾವಣನನ್ನ ಸಂಹಾರ ಮಾಡಿದೆಯಲ್ಲ ಅಂತ ಹೇಳಿ ಆ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಬಂದು ಅಪೂರ್ವವಾದಂತಹ ರಾಮನನ್ನ ಅನೇಕ ಶ್ಲೋಕಗಳಿಂದ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಈ ರೀತಿ ಆ ಸ್ತೋತ್ರ ಮಾಡಿಸಿಕೊಂಡು ಶ್ರೀರಾಮಚಂದ್ರ ಆ ವಿಭೀಷಣನನ್ನ ಕರಿತಾನಂತೆ. ಲಂಕಾದಿನಾಥೋಯಮಿತಿ ಬ್ರುವಾಣೋ ವಿಭೀಷಣಂ ಶೋಭನಮಭ್ಯಸಿಂಚತ್. ಆ ವಿಭೀಷಣನಿಗೆ ಅಲ್ಲಿದ್ದ ಜಲದಿಂದ ತಾನು ಅಭಿಷೇಕ ಮಾಡಿ, ಇನ್ಮೇಲೆ ನೀನೇ ಲಂಕಾಧಿಪ, ಮೊದಲೇ ಮಾಡಿದ್ದ ಅಭಿಷೇಕ ಇನ್ನೊಂದ್ಸರ್ತಿ ಅಫಿಷಿಯಲ್ ಆಗಿ ಎಲ್ಲರಿಗೂ ಗೊತ್ತಾಗುವಂತೆ ಇನ್ಮೇಲೆ ಈ ಲಂಕೆಯನ್ನ ನೀನೇ ನೋಡ್ಕೊಳ್ಬೇಕು, ರಾಕ್ಷಸರನ್ನೆಲ್ಲ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿ ಆ ಲಂಕೆಯ ಜವಾಬ್ದಾರಿಯನ್ನ ವಿಭೀಷಣನಿಗೆ ಕೊಡ್ತಾ ಇದ್ದಾನೆ. ಇಷ್ಟಾದಾಗ ಹನುಮಂತ ಅಶೋಕವನಿಕೆಗೆ ಹೋಗ್ತಾನಂತೆ. ಹೋಗಿ ಹೇಳ್ತಾನೆ ಸೀತೆಗೆ, ಮೊದಲು ರಾಮಚಂದ್ರನ ಸುದ್ದಿ ಕೊಟ್ಟವನು ಹನುಮಂತನೇ, ಈಗ ಕೂಡ ಮತ್ತೆ ಹೋಗಿ ಸುದ್ದಿ ಕೊಡ್ತಾ ಇದ್ದಾನಂತೆ. ಪತಿವ್ರತೆ ತೇ ಪತಿರೇಶ ಹತ್ವಾ ತಂ ರಾವಣಂ ರಾಜತ ಇತ್ಯುವಾಚ. ಪತಿವ್ರತೆಯಾದ ಸೀತೆಯೇ, ನಿನ್ನ ಗಂಡ ಬಂದಿದ್ದಾನೆ, ರಾವಣನನ್ನ ಕೊಂದಾಗಿದೆ, ನಿನಗೋಸ್ಕರ ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾನೆ, ಹೊರಡೋಣ ಅಂತ ಹನುಮಂತ ಹೇಳ್ತಾನಂತೆ. ಸ್ವಸ್ತ್ಯಸ್ತು ವತ್ಸ ಪ್ರಿಯವಾದಿನೇತೆ ಪ್ರಿಯಂ ದಿದೃಕ್ಷೇ ಮಮ ದೇವದೇವಂ. ಹೌದಪ್ಪ, ಆಗ್ಲಿ, ಬಹಳ ಒಳ್ಳೇದಾಯ್ತು ಅಂತ ಹೇಳಿ ತಾನು ಅತ್ಯಂತ ಆನಂದದಿಂದ ತಾನು ರಾಮಚಂದ್ರನನ್ನ ನೋಡ್ಬೇಕು ಅಂತ ಹೇಳಿ ತಾನು ಮುಂದೆ ಹೋಗ್ತಾ ಇದ್ದಾಳೆ. ವಿಭೀಷಣ ರಾಮಾಜ್ಞಯ ತತ್ರ ವಿಭೀಷಣಸ್ತಾಂ ಉಪಾನಿನಾಯಾಧಿಕ ಗೋಪನೇನ. ವಿಭೀಷಣ ಮತ್ತು ಹನುಮಂತ ಇಬ್ಬರು ಸೇರಿ ಆ ಸೀತೆಯನ್ನ ರಾಮಚಂದ್ರನ ಬಳಿ ಕರ್ಕೊಂಡು ಬರ್ತಾ ಇದ್ದಾರಂತೆ. ಇಲ್ಲಿ ಏನಾಗ್ತದೆ, ಸ್ವಲ್ಪ ಅಸಮಾಧಾನ ಆಗೋ ರೀತಿಯಲ್ಲಿ ರಾಮಚಂದ್ರ ನಡ್ಕೊಳ್ತಾನೆ. ಏನಾಗ್ತದೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ರಾಮ ಸೀತೆ ಬಹಳಷ್ಟು ತಿಂಗಳುಗಳು ಕಳೆದು ಹೋಗಿದೆ, ಅಪಹರಿಸಿ ಬಿಟ್ಟಿದ್ದ ರಾವಣ ಈಗ ಒಬ್ಬರನ್ನೊಬ್ಬರು ನೋಡ್ತಾರೆ, ಅಳ್ತಾರೆ, ಅತ್ತು ಇಬ್ಬರು ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಳ್ತಾರೆ ಅಂತೆಲ್ಲ ಅಂದ್ಕೊಳ್ತಾ ಇದ್ರೆ, ಸೀತೆ ಎದುರುಗಡೆ ಬರ್ತಾಳಂತೆ. ರಾಮಚಂದ್ರನನ್ನ ಕಣ್ತುಂಬಿ ನೋಡ್ತಾಳೆ, ಕಣ್ಣಲ್ಲಿ ನೀರು ಬರ್ತದೆ ಸೀತೆಗೆ. ರಾಮಚಂದ್ರ ಸೀತೆಯನ್ನ ನೋಡಿ ಹೇಳ್ತಾನಂತೆ, ಕುಲಾಂಗನಾಯಾಂ ಪರವೇಶ್ಮಗಾನಾಂ ಕಥಂ ಕುಲೀನಃ ಕುರುತೇಭಿಲಾಷಂ ವಯಂ ತು ಸರ್ವತ್ರ ಹಿ ಸಂಗಹೀನಾಃ ಶುಚಿಸ್ಮಿತೆ ಯಾಹಿ ಯಥೇಪ್ಸಿತಂತೆ. ಈ ಮಾತು ಹೇಳ್ತಾನೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ ಅಲ್ಲಿದ್ದವರು. ರಾಮಚಂದ್ರ ಹೇಳ್ತಾನೆ, ನೋಡಮ್ಮ, ನಿನ್ನನ್ನ ಅಪಹಾರ ಮಾಡಿ ರಾವಣ ವೈದಿದ್ದ, ನಿನ್ನನ್ನ ಸ್ವತಂತ್ರಳನ್ನಾಗಿ ಮಾಡೋದು ನನ್ನ ದೊಡ್ಡ ಜವಾಬ್ದಾರಿ ಆಗಿತ್ತು. ಅದಕ್ಕೋಸ್ಕರ ಈ ಕಪಿಸೈನ್ಯವನ್ನೆಲ್ಲ ಕರ್ಕೊಂಡು ಬಂದು ರಾವಣನ ಸಂಹಾರ ಮಾಡಿ ಆಗಿದೆ. ಇನ್ನು ನೀನು ಸ್ವತಂತ್ರಳು, ನೀನು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಿನ್ನ ಅಪ್ಪನ ಮನೆಗೆ ಬೇಕಾದ್ರೂ ಹೋಗು, ಇಲ್ಲಾದ್ರೆ ಕಾಡಿಗೆ ಹೋಗಿದ್ಯಲ್ಲ ಅಲ್ಲೇ ಇರಬೇಕು ಅನ್ಸಿದ್ರೆ ಕಾಡಲ್ಲೇ ಇರು ನೀನು ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಎಲ್ಲರೂ ಶಾಕ್ ಆಗಿ ನೋಡ್ತಾ ಇದ್ದಾರೆ, ಇದು ಎಂಥ ಮಾತಿದು, ಯಾಕೆ ರಾಮನನ್ನ ಅನುಸರಿಸಿ ಬಂದವಳು ಸೀತೆ, ಅಷ್ಟು ಕಷ್ಟಪಟ್ಟವಳು ಅವಳು ರಾಮನಿಗೋಸ್ಕರ ಅಂತ ಹೇಳಿ, ಆದರೆ ರಾಮಚಂದ್ರ ಈ ರೀತಿ ಮಾತಾಡೋದು ಸರಿಯಾ? ನಮಗೆ ಅನಿಸ್ತದೆ ಇದು. ರಾಮಚಂದ್ರ ಆ ಸೀತೆಗೋಸ್ಕರ ಯುದ್ಧ ಮಾಡಿ ರಾವಣನನ್ನ ಕೊಂದು ಸೀತೆ ಎದುರುಗಡೆ ಬಂದ್ರೆ, ಇಲ್ಲ ಇಲ್ಲ, ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಿನ್ನನ್ನ ಸ್ವತಂತ್ರಳನ್ನಾಗಿ ಮಾಡ್ಬೇಕಿತ್ತು, ಯಾಕೆ ಜನರೆಲ್ಲ ಮಾತಾಡ್ಕೊಳ್ತಾರೆ, ಆ ರಾವಣ ಕತ್ಕೊಂಡು ಹೋದ, ಇವನು ವಾಪಸ್ ಇಲ್ಲಿ ರಾಜ್ಯಕ್ಕೆ ಬಂದ ಅಂತ ಹೇಳಿ, ಹಾಗಾಗಬಾರದು, ಅದಕ್ಕೋಸ್ಕರ ನಿನ್ನನ್ನ ಕಾಪಾಡೋ ಜವಾಬ್ದಾರಿ ನಂದಿತ್ತು, ನಾನು ಮಾಡಿದ್ದೇನೆ, ನಾನು ಮಾಡೋ ಕೆಲಸವನ್ನ, ನೀನು ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು ಅಂತ ಹೇಳಿ ಸೀತೆಗೆ ರಾಮಚಂದ್ರ ಹೇಳ್ತಾ ಇದ್ದಾನೆ. ಇದು ಈ ರೀತಿ ಮಾಡಿದ್ದು ಎಷ್ಟು ಸರಿ ಅಂತ ನಮಗನಿಸ್ತದೆ. ಆದ್ರೆ ಈ ರಾಮಚಂದ್ರ ಎಷ್ಟು ಆಲೋಚನೆ ಮಾಡಿದ್ದ, ಯಾಕೆ ಅಂತಂದ್ರೆ, ಇಷ್ಟು ದಿವಸ ಕುಲಾಂಗನಾನಾಂ ಪರವೇಶ್ಮಗಾಯಾಮ್, ಈ ನೀನು ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ಇಷ್ಟು ದಿವಸ ರಾವಣನ ಅಂತಃಪುರದಲ್ಲಿ ಇದ್ದವಳು ನೀನು, ಹಾಗಾಗಿ ಜನರು ನಿನ್ನ ಮೇಲೆ ಸಂಶಯ ಪಟ್ಟೆ ಪಡ್ತಾರಲ್ಲ, ಹಾಗಾಗಿ ನಿನ್ನ ನಾನು ತ್ಯಾಗ ಮಾಡಿದ್ದೇನೆ, ಬಿಟ್ಬಿಡ್ಬೋದು, ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ರಾಜನಾಗಿ ಮಾಡುವಂತಹ ತ್ಯಾಗ ಇದು, ಹಾಗಾಗಿ
ವಯಂತು ಸರ್ವತ್ರ ಚ ಸಂಗಹೀನಾಹ, ರಾಜರು ಅಂತಂದ್ಮೇಲೆ ಎಲ್ಲವನ್ನೂ ತೊರೆದಿರ್ಬೇಕು ಅವರು. ಎಷ್ಟು ಕೆಲವು ಕಡೆ ಕಷ್ಟ ಬಂದಾಗ ಹೆಂಡತಿಯನ್ನು ಬಿಡ್ಲಿಕ್ಕೂ ಸಿದ್ಧರಾಗಿರ್ಬೇಕು ರಾಜರಾದವರು. ಅದಕ್ಕೋಸ್ಕರ ನಿನ್ನನ್ನು ಪರಿತ್ಯಾಗ ಮಾಡ್ತಾ ಇದ್ದೀನಿ ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಸೀತೆಯ ಪಾವಿತ್ರ್ಯತೆಯ ಮೇಲೆ ರಾಮನಿಗೂ ಸಂಶಯ ಇತ್ತಾ ಅಂತಂದ್ರೆ ಇಲ್ಲಂತೆ. ಮನಸ್ಸಲ್ಲಿ ರಾಮಚಂದ್ರನಿಗೆ ಗೊತ್ತಿತ್ತು ಸೀತೆ ಎಷ್ಟು ಪವಿತ್ರಳು, ಅವಳು ಅಲ್ಲಿಗೆ ಹೋದ್ರು ಮನಸಾಪಿ ಯಾರನ್ನೂ ಬೇರೆಯವ್ರನ್ನ ಚಿಂತನೆ ಮಾಡದೇ ಇರೋಳು ಅಂತನ್ನೋದು ಗೊತ್ತಿದೆ ರಾಮಚಂದ್ರನಿಗೆ. ಆದ್ರೆ ಜಗತ್ತು ರಾಮಚಂದ್ರನನ್ನ ಕೆಟ್ಟದಾಗಿ ಮಾತಾಡ್ಕೊಳ್ತದೆ. ನಾಳೆ ದಿವಸ ಅಷ್ಟು ದಿವಸ ಬೇರೆಯವರು ಮನೆಯಲ್ಲಿದ್ಲು, ಒಂದು ದಿನ ಎರಡು ದಿನ ಅಲ್ಲ, ತಿಂಗಳುಗಟ್ಲೆ ವರ್ಷ ಆಗ್ಲಿಕ್ಕೆ ಬಂದಿತ್ತು. ಅಷ್ಟು ದಿವಸ ಆ ಸೀತೆ ರಾವಣನ ಅಂತಃಪುರದಲ್ಲಿದ್ಲು. ಅಲ್ಲಿ ಏನ್ ನಡೆದಿದೆ ನಮ್ಗೇನ್ ಗೊತ್ತು, ರಾವಣ ಏನ್ ಬೇಕಾದ್ರೂ ಮಾಡಿರಬಹುದಲ್ಲ. ಹಾಗಾಗಿ ಅಂಥ ರಾಮಚಂದ್ರ, ಪುರುಷೋತ್ತಮನಾದ ರಾಮಚಂದ್ರ ಅಂತಹ ಸೀತೆಯನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಮನೆಗೆ. ಏನೋ ಅವನಿಗೇನೋ ಮನಸ್ಸಲ್ಲಿ ಭಾವನೆ ಇರ್ಬೋದು ಅವಳು ಶುದ್ಧಳು ಅಂತ ಹೇಳಿ, ಆದ್ರೆ 4 ಮಂದಿ ನೋಡಿದವ್ರು ಏನ್ ಆಡ್ಕೊಳ್ತಾರೆ. ಅದಕ್ಕಾಗಿ ರಾಮಚಂದ್ರ ಈ ರೀತಿ ಮುಂದ್ಗಡೆ ತೋರಿಸ್ಕೊಳ್ತಾ ಇದ್ದಾನಂತೆ. ಅವನಿಗೆ ಬಹಳಷ್ಟು ದುಃಖ ಇದೆ ಒಳಗಡೆ, ತಾನು ಸೀತೆಯನ್ನ ಹಿಡಿದು ಆಲಿಂಗಿಸ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ಕೂಡ ಲೋಕ ನೀತಿ, ಲೋಕ ಏನು ಮಾತಾಡ್ಕೊಳ್ತದೆ, ಇಂಥ ಸೀತೆಯನ್ನ ಗ್ರಹಣ ಮಾಡಿದ್ರೆ ನಾನು, ಯಾಕೆಂದ್ರೆ ಇವನು ರಾಜನಾಗಿ ಇವನು ಮಾಡಿದ್ರೆ ನಾಳೆ ದಿವಸ ಪ್ರಜೆಗಳು ಅದನ್ನ ಮಾಡ್ತಾರೆ, ನೀನೇ ಮಾಡಿದ್ಯಲ್ಲ ನಾವು ಮಾಡ್ಲಿಕ್ಕೆ ಏನು ತೊಂದ್ರೆ ಅಂತ ಕೇಳ್ತಾರೆ. ಹಾಗಾಗಿ ಆ ಸೀತೆ ನೀನ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾನಂತೆ. ಅದಕ್ಕೆ ಸರಿಯಾಗಿ ಸೀತೆ ಹೇಳ್ತಾಳಂತೆ, ಲಕ್ಷ್ಮಣ ಬೇಗ ಒಂದು ಅಗ್ನಿ ತಯಾರು ಮಾಡಪ್ಪ ಅಂತ ಹೇಳಿ ಲಕ್ಷ್ಮಣನಿಂದ ಅಗ್ನಿ ತಯಾರು ಮಾಡಿಸಿ, ಅಗಾಮಹಂ ಚೇನ್ ಮನಸಾ ಪಿನನ್ಯಂ ಮಾಂ ಪಾವಕ ಪಾತು ಪರೀಕ್ಷಕೋಯಂ. ರಾಮಚಂದ್ರ, ನಾನು ಪರಿಶುದ್ಧಳೋ ಇಲ್ವೋ ಅಂತ ನಿನಗೆ ಸಂಶಯ ಅಲ್ಲ, ಇರು ನಾನು ಮಾಡ್ತೀನಿ. ಈ ಅಗ್ನಿ ಇದರ ಮುಂದೆ ತಾನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾಳಂತೆ, ನಾನು ನನ್ನ ಹುಟ್ಟಿನಿಂದ ಹಿಡಿದು ಮನಸ್ಸಿನಲ್ಲಿ ಆದ್ರೂ ಬೇರೆ ಯಾರನ್ನಾದ್ರೂ ಚಿಂತನೆ ಮಾಡಿದ್ರೆ, ಪರಪುರುಷರನ್ನ ಕೆಟ್ಟ ದೃಷ್ಟಿಯಿಂದ ಮನಸ್ಸಲ್ಲಿ ನಾನು ಚಿಂತನೆ ಮಾಡಿದ್ರು ಈ ಅಗ್ನಿ ನನ್ನನ್ನು ಸುಟ್ಟು ಭಸ್ಮ ಮಾಡಿಬಿಡ್ಲಿ ಅಂತ ಹೇಳಿ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ತಾನು ಅಗ್ನಿಯನ್ನು ಪ್ರವೇಶ ಮಾಡ್ತಾ ಇದ್ದಾಳು. ಪ್ರವೇಶ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿದ್ದರು ಕಪಿಗಳು, ಸುಗ್ರೀವ, ಇವರೆಲ್ಲ ನೋಡ್ತಾ ಇದಾರಂತೆ. ಕಣ್ಣಲ್ಲೆಲ್ಲ ನೀರಂತವರಿಗೆ. ಎಂಥ ಕೆಲಸ ನಡೆದೋಯ್ತಿದು, ಅವಳಿಗೋಸ್ಕರ ಅಂತ ರಾಮಚಂದ್ರ ಬಂದವನು, ಅವಳು ಸಿಕ್ಕಿದ ಕೂಡಲೇ ಹೀಗೆ ಮಾಡೋದ? ಅವ್ರಿಗೆಲ್ಲ ಕಣ್ಣೀರು ಬಂತಂತೆ. ಅವಳಿಗೋಸ್ಕರ ಸೇತುವೆ ಕಟ್ಟಿ ಇಷ್ಟೆಲ್ಲ ಮಾಡಿ ರಾಮಚಂದ್ರ ಅವಳನ್ನ ಪರಿತ್ಯಾಗ ಮಾಡಿಬಿಟ್ನಲ್ಲ ಅಂತ ಹೇಳಿ ಬೇಜಾರಲ್ಲಿ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಆ ಅಗ್ನಿ ಜ್ವಲಿಸ್ತಾ ಇದೆ. ಸೀತೆ ಅದನ್ನ ಪ್ರವೇಶ ಮಾಡಿದಾಳೆ. ಸೀತೆಯ ಶರೀರ ಪೂರ್ತಿ ಅಗ್ನಿ ವ್ಯಾಪಿಸಿ ಬಿಟ್ಟಿದೆ. ಅಗ್ನಿಯ ಜ್ವಾಲೆಯಿಂದ ಸೀತೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಬ್ರಹ್ಮದೇವರು ಬಂದು, ಇಲ್ಲಪ್ಪ ರಾಮಚಂದ್ರ, ಸೀತೆ ಪವಿತ್ರಳೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರಂತೆ. ಹೇಳಿದಾಗ ಇಷ್ಟೆಲ್ಲ ಯಾಕೆ ನಡೆದಿದ್ದು, ಅಗ್ನಿ ಹೋಗೋದು ಬರೋದು ಎಲ್ಲ ಅಂತಂದ್ರೆ, ಸೀತಾಕೃತಿಂ ದಿವ್ಯ ಪರೀಕ್ಷಣ ಛಲಾತ್ ಸೀತಾಪತೇ ಹವ್ಯವಹೇ ನಿಧಾಯ ಕೈಲಾಸ ಶೈಲಾತ್ ಪುನರಾಗತಾಂ ಪ್ರಿಯಾಂ ಸೀತಾಂ ಸ್ವಯಂ ಪ್ರೈಕ್ಷತ ಪಾವಕಾರ್ಪಿತಾಂ. ಈ ಯಾಕೆ ನಡೆದಿದ್ದಿಷ್ಟು ಅಂತಂದ್ರೆ, ನಾವು ಹಿಂದೆ ನೋಡಿದ್ವಿ, ರಾವಣ ಅಪಹಾರ ಮಾಡಬೇಕಾದ್ರೆ ಸೀತೆಯಾಗಿರ್ಲಿಲ್ಲ, ಅಲ್ಲಿ ಒಂದು ಸೀತೆಯ ಆಕೃತಿಯನ್ನ ಮಾಡಿಟ್ಟು ಹೋಗಿದ್ಲು ಅವಳು ಅಂತ. ಹಾಗಾದ್ರೆ ಅವಳು ಎಲ್ಲಿದ್ಲು? ಕೈಲಾಸ ಪರ್ವತಕ್ಕೆ ಹೋಗಿದ್ಲು, ಶಿವ ಪಾರ್ವತಿಯರೊಟ್ಟಿಗೆ ಅಲ್ಲಿದ್ಲು ಅವಳು. ಆ ಶರೀರದಲ್ಲಿ ಇಂದ್ರನ ಸನ್ನಿಧಾನ ಇತ್ತು. ಯಾವಾಗ ಈ ಸೀತಾಕೃತಿ ಅಗ್ನಿ ಪ್ರವೇಶ ಮಾಡ್ತೋ ಅದರಲ್ಲಿರುವ ಆಕೃತಿತ್ವ ಹೋಯ್ತು. ಅಂದ್ರೆ ಇಂದ್ರ ಹೋದ, ಕೈಲಾಸದಿಂದ ಸೀತೆ ನಿಜವಾದ ಸೀತೆ ಬಂದ್ಲು, ಸನ್ನಿಹಿತಳಾದ್ಲು. ಅಗ್ನಿ ಅಂಥ ಸೀತೆಯನ್ನ ತಂದು, ಇಲ್ಲಪ್ಪ ನಿನ್ನ ಸೀತೆ ಅತ್ಯಂತ ಪವಿತ್ರಳು ಅಂತ ಹೇಳಿ ರಾಮಚಂದ್ರನ ಕೈಗೆ ಒಪ್ಪಿಸ್ತಾ ಇದ್ದಾನಂತೆ ಅಗ್ನಿದೇವ. ಹಾಗಾಗಿ ಇಷ್ಟೆಲ್ಲ ನಡಿಬೇಕಿತ್ತು, ಅದಕ್ಕೋಸ್ಕರ ಅಗ್ನಿ ಪ್ರವೇಶ ಮಾಡಿದ್ಲು. ಸೀತೆ ಬಂದು ಕೇಳ್ತಾಳಂತೆ, ನನಗೆ ಗೊತ್ತಿದೆ ರಾಮಚಂದ್ರ, ನಾನು ಪವಿತ್ರಳು ಅಂತ ನಿನಗೆ ಮೊದಲೇ ಗೊತ್ತಿತ್ತಲ್ಲ, ಆದ್ರೂ ಬೇಕಂತ ಹೀಗೆ ಹೇಳಿದೆಯಲ್ಲ ಅಂತ ಕೇಳ್ತಾಳೆ. ಹೌದೌದು ನನಗ್ ಗೊತ್ತಿದೆ, ಆದರೆ ನಾಳೆ ದಿವಸ ಜನತೆ ನಿನ್ನ ಬಗ್ಗೆ ಕೆಟ್ಟದ್ದು ಮಾತಾಡಬಾರದು, ಅದನ್ನ ನಾನು ಸಹಿಸ್ಕೊಳ್ಳಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದು. ಈಗ ಅಗ್ನಿಯಿಂದ ಶುದ್ಧಳಾಗಿ ಬಂದಿದಿ ಅಂತಂದ್ರೆ, ಒಂದು ಆ ಅಗ್ನಿ ಅಂತನ್ನೋದು ಅತ್ಯಂತ ಶುದ್ಧ ಅಂತೆ. ತೀರ್ಥೋದಕಂಚ ವನ್ನಿಶ್ಚ ನಾಣ್ಯತ ಶುದ್ಧಿ ಮರದ. ಎಲ್ಲ ಯಾರಾದ್ರೂ ಶುದ್ಧ ಆಗ್ಬೇಕು ಅಂತಂದ್ರೆ ಅಗ್ನಿ ಒಂದ್ಸರ್ತಿ ಮೈ ಹಿಡಿದ್ರೆ, ಬಂಗಾರ ಶುದ್ಧ ಆಗೋದು ಹೇಗೆ ಅಂತಂದ್ರೆ ಅಗ್ನಿ ಹಿಡಿಬೇಕಂತದೆ, ಅದು ಕ್ಲೀನ್ ಆಗ್ತದ ಅವಾಗ ಅಂತ. ಆ ರೀತಿ ಆ ಅಗ್ನಿ ಅತ್ಯಂತ ಶುದ್ಧ ವಸ್ತು, ಅದರಲ್ಲಿ ಬಿದ್ದು ಶುದ್ಧರಾದ್ರು ಅಂತಂದ್ರೆ ಅವಳು ಶುದ್ಧಳಾಗಿದ್ದಾಳವಳು ಅಂತ ಅರ್ಥ. ಹಾಗಾಗಿ ಇಲ್ಲಿದ್ದ ಎಲ್ಲರಿಗೂ ಕೂಡ ಖಾತ್ರಿ ಆಯ್ತಲ್ಲ, ಸೀತೆ ಅತ್ಯಂತ ಶುದ್ಧಳು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಇನ್ಯಾವ ಸಂಶಯವೂ ಇಲ್ಲ, ನಾನು ನಿರರ್ಗಳವಾಗಿ ನಾನು ಮುಂದೆ ಹೋಗ್ಬೋದಾಗಿದೆ ಅಂತ ಹೇಳಿ ಆ ರಾಮಚಂದ್ರ ಸೀತೆಯನ್ನ ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಳ್ತಾ ಇದ್ದಾನೆ. ಆಲಿಂಗನೆ ಮಾಡಿಕೊಂಡು ತಾವು ಇನ್ನು ಮುಂದುವರಿತಾ ಇದ್ದಾರೆ. ಇಷ್ಟಾದಾಗ ಅಲ್ಲಿ ಸುಷೇಣ ಅಂತ ಒಬ್ಬ ಕಪಿ ಇದ್ದ, ವರುಣನ ಅವತಾರಿ. ಅವನು ಅಲ್ಲಿ ಬಿದ್ದಿದ್ದಂತಹ ಎಲ್ಲ ಕಪಿಗಳನ್ನ ಮತ್ತೆ ಆ ಗಂಧಮಾದನದಿಂದ ಬೇಕಾದಂತಹ ಔಷಧಿಗಳನ್ನ ತಂದು ಅದನ್ನ ಹಚ್ಚಿ 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 ಅವ್ರನ್ನೆಲ್ಲ ಬದುಕಿಸ್ತಾ ಇದ್ದಾನಂತೆ. ಈ ರೀತಿ ಅಲ್ಲಿ ಬಿದ್ದಿದ್ದ ವಾನರರೆಲ್ಲ ಮತ್ತೆ ಜೀವಂತರಾಗ್ತಾರೆ. ತದಾ ರಾಜ ದಶರಥೋ ಮಹೇಂದ್ರೇಣ ಸಮಾಗತಃ ಪರಿರೇಭೆ ಸುತಂ ಪ್ರೀತ್ಯ ಬಾಷ್ಪ ಪರ್ಯಾಕುಲೇಕ್ಷಣ. ಇಷ್ಟಾದಾಗ ಇಂದ್ರದೇವ ಅಲ್ಲಿ ಪ್ರತ್ಯಕ್ಷ ಆಗ್ತಾನಂತೆ.
ಇಂದ್ರದೇವ ಪ್ರತ್ಯಕ್ಷ ಆಗಿ ದಶರಥನ್ನ ಕರ್ಕೊಂಡು ಬಂದಿದ್ದಾನಂತೆ ದೇವಲೋಕದಿಂದ. ದಶರಥ ಸತ್ತು ಸುಮಾರು ವರ್ಷಗಳಾಗಿದೆ, ಆದ್ರೆ ಈ ರಾಮನನ್ನ ತೋರಿಸ್ಬೇಕು ಅವನಿಗೆ ಅಂತ ಹೇಳಿ ದಶರಥನನ್ನ ಅವನು ಕರ್ಕೊಂಡ್ ಬರ್ತಾ ಇದ್ದಾನಂತೆ. ದಶರಥ ಹೇಳಿದ್ದ, ವನವಾಸ ಮುಗಿಸಿ ಬರುವಂತಹ ರಾಮಚಂದ್ರನನ್ನ ಯಾರು ನೋಡ್ತಾರೋ ಅವರು ಮನುಷ್ಯರೆಲ್ಲ ದೇವತೆಗಳು ಅಂತ. ಅದಕ್ಕಾಗಿ ಆ ದಶರಥನ್ನೇ ತೋರಿಸ್ಬೇಕು ರಾಮಚಂದ್ರನನ್ನ ಅಂತ ಹೇಳಿ ದಶರಥನನ್ನ ತಂದು ತೋರಿಸಿದ್ರೆ ಆ ದಶರಥ ಅತ್ತು ತಾನು ಆ ರಾಮಚಂದ್ರನನ್ನ ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಂಡಂತೆ. ಲಕ್ಷ್ಮಣಂಚ ಪರಿಶ್ವಜ್ಯ ಲಕ್ಷ್ಮಣಾಗ್ರಜಮಬ್ರವೀತ್, ಲಕ್ಷ್ಮಣನನ್ನು ಗಟ್ಟಿಯಾಗಿ ಆಲಿಂಗನೆ ಮಾಡಿಕೊಂಡು ಆ ರಾಮಚಂದ್ರನೊಟ್ಟಿಗೆ ದಶರಥ ಮಾತಾಡ್ತಾನಂತೆ. ಎಷ್ಟು ಆನಂದ ಆಯ್ತಪ್ಪ, ದೇವತೆಗಳಿಗೆ ಸಂತೋಷವನ್ನುಂಟು ಮಾಡುವ ಕೆಲಸವನ್ನ ಮಾಡಿದೆಯಲ್ಲ, ಇದರಿಂದ ನಾನು ಇನ್ನೂ ಉತ್ತಮ ಲೋಕಕ್ಕೆ ಹೋಗುವಂತಾಗ್ತದೆ. ಮಕ್ಕಳು ಏನು ಒಳ್ಳೆ ಕೆಲಸ ಮಾಡಿದ್ರು ಅದರಿಂದ ಪಿತೃಗಳು ಇನ್ನಷ್ಟು ಮೇಲೆ ಮೇಲೆ ಅವರು ಏರ್ತಾರಂತೆ ಮೇಲಿನ ಲೋಕಗಳಿಗೆ. ಹಾಗಾಗಿ ಅಲ್ಲಿದ್ದ ಎಲ್ಲ ಸೀತೆಯನ್ನೆಲ್ಲ ಮಾತಾಡಿ ರಾಜ್ಯವನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅಂತೆಲ್ಲ ರಾಮಚಂದ್ರನಿಗೆ ಉಪದೇಶ ಮಾಡಿ ಅಲ್ಲಿಂದ ಇಂದ್ರಾದಿ ದೇವತೆಗಳು ದಶರಥನನ್ನ ಕರ್ಕೊಂಡು ವಾಪಸ್ ಹೋಗ್ಬಿಡ್ತಾರಂತೆ. ವಿಭೀಷಣ ಬಂದು ಪುಷ್ಪಕಂ ಪ್ರಾತ್ಪಯಾಮಾಸ ರಾಘವಾಯ ವಿಭೀಷಣ. ವಿಭೀಷಣ ಬಂದು ತನ್ನಲ್ಲಿರುವ ಪುಷ್ಪಕವನ್ನ ಇಷ್ಟು ದಿವಸ ರಾವಣನ ಕೈಯಲ್ಲಿತ್ತು, ಈಗ ಅದು ವಿಭೀಷಣನ ಅಧೀನಕ್ಕೆ ಬರ್ತದಲ್ಲ, ಆ ಪುಷ್ಪಕ ವಿಮಾನವನ್ನ ರಾಮಚಂದ್ರನಿಗೆ ತಾನು ಅರ್ಪಣೆ ಮಾಡ್ತಾ ಇದ್ದಾನಂತೆ. ಇದು ಇನ್ನು ಮೇಲೆ ನಿನಗೆ ಸೇರಿದ್ದು ಇದು ಅಂತ ಹೇಳಿ ಅವನು ಅರ್ಪಣೆ ಮಾಡ್ತಾನೆ. ಆರುಹ್ಯ ಪುಷ್ಪಕಂ ದಿವ್ಯಂ ಅಂಕಮಾರೋಪ್ಯ ಜಾನಕೀಂ. ರಾಮಚಂದ್ರ ಆ ಪುಷ್ಪಕ ವಿಮಾನವನ್ನ ಏರ್ತಾನಂತೆ, ಎಡತೊಡೆಯಲ್ಲಿ ಸೀತೆಯನ್ನ ಕರೆದು ಕೂಡಿಸ್ಕೊಳ್ತಾನಂತೆ. ಅಷ್ಟೇ ಅಲ್ಲ, ಅಲ್ಲಿದ್ದ ಲಕ್ಷ್ಮಣ, ಹನುಮಂತ, ಸುಗ್ರೀವ ಎಲ್ಲ ಕಪಿಗಳನ್ನ ಸೇರಿಸ್ಕೊಂಡು ಕೂಡಿಸ್ಕೊಳ್ತಾ ಇದ್ದಾನಂತೆ. ಅಲ್ಲ, ಪುಷ್ಪಕ ವಿಮಾನದಲ್ಲಿ ಅಷ್ಟು ಜಾಗ ಇತ್ತೇನು ಅಂತಂದ್ರೆ ಅದು ದಿವ್ಯವಾದ ಪುಷ್ಪಕ ವಿಮಾನ ಅಂತೆ. ನೀವೆಷ್ಟು ಜನರನ್ನಾದ್ರೂ ಕೂಡಿಸ್ರಿ, ಕೊನೆಗೆ ಒಂದು ಸೀಟ್ ಖಾಲಿ ಉಳಿತು. ಈ ಒಂದು ಸೀಟ್ ಖಾಲಿ ಉಳಿದಿದೆ, ಇನ್ನೊಬ್ಬ ಬಂದು ಕೂತ್ರೆ ಇನ್ನೊಂದು ಸೀಟ್ ಅಲ್ಲಿ ಎಕ್ಸ್ಟ್ರಾ ಇರ್ತಿತ್ತಂತೆ. ಆ ರೀತಿ ಎಲ್ಲ ಕಪಿಗಳನ್ನು ಕೂಡಿಸ್ಕೊಂಡು ನಿಮ್ಮನ್ನೆಲ್ಲ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಮಚಂದ್ರ ಅಲ್ಲಿಂದ ಹೊರಟ. ಆಗ್ಲೇ 14 ವರ್ಷ ಆಗಿತ್ತು. 14 ವರ್ಷದ ವನವಾಸ ಮುಗಿದಿತ್ತು, ಇನ್ನು ತಾನು ಅಯೋಧ್ಯೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಹೊರಡ್ತಾನಂತೆ. ಹೊರಟ್ರೆ ಕಿಷ್ಕಿಂದೆಗೆ ಬಂದು ಆ ಫ್ಲೈಟ್ ಲ್ಯಾಂಡ್ ಆಗ್ತದೆ. ಎಲ್ಲ ಕಪಿಗಳು ಏನು ಅಯೋಧ್ಯೆ ಕರ್ಕೊಂಡು ಹೋಗ್ತೇನೆ ಅಂತ ಕಿಷ್ಕಿಂದೆಗೆ ಕರ್ಕೊಂಡು ಹೋಗ್ತಿದೆಯಲ್ಲ, ಏನಿದು ಮತ್ ನೀವ್ ಒಬ್ಬರೇ ಬರ್ತೀರಿ, ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ರಿ ಅಂತ ಹೇಳಿ ಕಪಿಗಳನ್ನೆಲ್ಲ ಕಿಷ್ಕಿಂದೆಯಲ್ಲಿ ಇಳಿಸಿ ಎಲ್ಲರೂ ಅವರ ಪತ್ನಿ ಸಹಿತರಾಗಿ ಅವರು ರಾಮಚಂದ್ರನನ್ನ ಅನುಸರಿಸ್ತಾ ಇದ್ದಾರಂತೆ. ಮತ್ತೆ ಹೇಗೆ ಬರಬೇಕಾದ್ರೆ ಹೇಗೆ ಬಂದಿದ್ನಲ್ಲ, ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಲ್ಲಿಂದ ಶೃಂಗವೀರಪುರ ಗುಹ ಇದ್ದಂತಹ ಸ್ಥಳ, ಆ ಗುಹ ಇದ್ದಂತಹ ಸ್ಥಳಕ್ಕೆ ಹೋಗಿ ಮತ್ತೆ ಗುಹನನ್ನೆಲ್ಲ ಭೇಟಿಯಾಗಿ ಮುಗಿತಪ್ಪ ವನವಾಸ, ವಾಪಸ್ ಹೊರಟಿದ್ದೇವೆ ನಾವು ಅಂತ ಹೇಳಿ ರಾಮಚಂದ್ರ ಅವನಿಗೆ ಹೇಳಿ ಹನುಮಂತನನ್ನ ಕರೆದು ಹೇಳ್ತಾನಂತೆ, ಹನುಮಂತ ನೀನು ಸ್ವಲ್ಪ ಮುಂದೆ ಹೋಗ್ಬೇಕಪ್ಪ, ಭರತ ನಂದಿಗ್ರಾಮದಲ್ಲಿದ್ದಾನೆ, ಒಂದ್ಸರ್ತಿ ಹೋಗಿ ವಿಷಯ ತಿಳಿಸ್ಬೇಕು ನೀವು ಅವನಿಗೆ. ರಾಮ ಬರ್ತಾ ಇದ್ದಾನೀಗ ಅಂತ ವಿಷಯ ತಿಳಿಸು ಅವನಿಗೆ. ವಿಷಯ ತಿಳಿಸಿ ಅವನ ಮುಖದ ಭಾವನೆ ಹೇಗಿದೆ ಅಂತ ನೋಡು. ಯಾಕೆ 14 ವರ್ಷ ಅಲ್ಲಿದ್ದು ಆಳಿದಾನ ರಾಜ್ಯವನ್ನ. ಆಳಿದಾಗ ರಾಮ ಬರ್ತಾ ಇದ್ದಾನೆ ಅಂದಾಗ ಇಂಥ ರಾಜ್ಯವನ್ನು ಬಿಟ್ಕೊಡ್ಬೇಕಲ್ಲ ಬಂದ ಮೇಲೆ ಅವನು ಅಂತ ಹೇಳಿ, ಮುಖ ಏನಾದ್ರೂ ಸಪ್ಪೆ ಆಯ್ತು ಅಂತಂದ್ರೆ ಬೇಗ ಬಂದು ನನಗೆ ಹೇಳು, ನಾನು ಇಲ್ಲೇ ಇದ್ದು ಬಿಡ್ತೇನೆ, ನಾನು ಹೋಗ್ಲಿಕ್ಕೆ ಹೋಗುದಿಲ್ಲ. ಪಾಪ ಅವನು ರಾಜ್ಯ ಆಳ್ತಾ ಇದ್ದಾನಲ್ಲ, ಆಳ್ಲಿ ಅವನು. ಇಲ್ಲ ಅಂತಂದ್ರೆ ಬರ್ಲಿಕ್ಕೆ ಹೋಗ್ಬೇಡ, ನನಗೆ ಗೊತ್ತಾಯ್ತು, ನಾನು ವಾಪಸ್ ಬಂದ್ಬಿಡ್ತೇನೆ ನಾನು ಅಂತ ಹೇಳಿ ಹನುಮಂತನನ್ನ ಭರತನನ್ನ ನೋಡ್ಲಿಕ್ಕೆ ಕಳಿಸ್ತಾನಂತೆ. ಇತಿ ಪ್ರತಿ ಸಮಾದಿಷ್ಟೋ ಹನುಮಾನ್ ಮಾರುತಾತ್ಮಜಃ ಮಾನುಷಂ ಧಾರಯನ್ ರೂಪಂ ಅಯೋಧ್ಯಾಂ ತ್ವರಿತೋ ಯಯೋ. ಇಷ್ಟಾದಾಗ ಆ ಮನುಷ್ಯ ರೂಪವನ್ನ ಧರಿಸಿ, ಆ ಹನುಮಂತ ಕಪಿ ರೂಪದಲ್ಲಿದ್ದವನು ಮನುಷ್ಯ ರೂಪದವನ್ನ ಧರಿಸಿ ತಾನು ಆ ಅಯೋಧ್ಯೆಯ ಹತ್ತಿರ ಇರುವಂತಹ ಆ ಭರತನಿರುವರಿಗೆ ಹೋಗ್ತಾನಂತವನು. ಭರತನಿರುವರಿಗೆ ಹೋಗಿ ಭರತನನ್ನ ನೋಡ್ತಾ ಇದ್ದಾನಂತೆ. ಭರತನ ನೋಡಿದ್ರೆ ತೆಳ್ಳಗಾಗ್ಬಿಟ್ಟಿದ ನೋಡು. ಯಾಕೆಂದ್ರೆ ನಿತ್ಯ ಬೇಕಾದ ಊಟ ಇಲ್ಲ, ರಾಜವೈಭೋಗದ ಊಟ ಇಲ್ಲ. ಆ ರಾಮಚಂದ್ರ ಬರೋವರೆಗೂ ಹಣ್ಣು ಹಂಪಲು ತಿನ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳಿ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ದರ್ಭೆ ಮೇಲೆ ಮಲಗಿ ಆ ಪಾದವನ್ನ ನೋಡಿ, ಆ ಪಾದಕ್ಕೆ ತಂದಿರ್ತಾನಲ್ಲ ಅದನ್ನ ಮುಟ್ಟಿ ಮುಟ್ಟಿ ಅವಾಗವಾಗ ನಮಸ್ಕಾರ ಮಾಡಿಕೊಂಡು ತಾನು ಆ ನಂದಿಗ್ರಾಮದಲ್ಲಿದ್ದು ರಾಜ್ಯವನ್ನ ಆಳ್ತಾ ಇದ್ದ. ಅಂಥ ಭರತನನ್ನ ನೋಡಿ ಕೇಳ್ತಾನಂತೆ, ಇಲ್ಲಪ್ಪ ಇಲ್ಲೆಲ್ಲ ಅಗ್ನಿ ಸಿದ್ಧ ಮಾಡಿಟ್ಟಿದೆಯಲ್ಲ, ಏನು ಇವತ್ತಿನ ಇನ್ನೂ ಅಗ್ನಿ ಕಾರ್ಯ ಮುಗಿದಿಲ್ಲೇನು ಅಂತ. ಇಲ್ಲ ಇಲ್ಲ, ಎಲ್ಲ ಆಗಿದೆ, ರಾಮಚಂದ್ರ ಬರಬೇಕಾದ ದಿನ ಇವತ್ತು. ರಾಮಚಂದ್ರ ನನಗೆ ಮಾತು ಕೊಟ್ಟಿದ್ದಾನ, ಅವನು ಇವತ್ತು ಬಂದೇ ಬರ್ತೇನೆ ನಾನು, 14 ವರ್ಷ ಕಳೆದು 15ನೇ ವರ್ಷದ ಮೊದಲನೇ ದಿನ ಇಲ್ಲಿ ನೀನು ಮುಂದಿರ್ತೇನೆ ನಾನು ಅಂತ ಹೇಳಿದ್ದ. ನಾನು ಹೇಳಿದ್ದೆ ನೀನು ಇರ್ಲಿಲ್ಲ ಅಂತಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿ, ಅದಕ್ಕಾಗಿ ಅಗ್ನಿಯನ್ನು ತಯಾರು ಮಾಡ್ತಾ ಇದ್ದೇನೆ. ರಾಮಚಂದ್ರ ಬಂದ್ರೆ ಅದನ್ನ ಅಲ್ಲೇ ಆರಿಸೋದು, ಇಲ್ಲಂತಂದ್ರೆ ಆ ಅಗ್ನಿಗೆ ನಾನು ಪ್ರವೇಶ ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ ನಾನು ಅಂತ ಹೇಳಿ ಹೇಳ್ತಾನಂತೆ. ಅವಾಗ ಆ ಹನುಮಂತ ತಾನು ತನ್ನ ನಿಜ ರೂಪವನ್ನ ಧಾರಣೆ ಮಾಡಿ ಹೇಳ್ತಾನಂತೆ, ಇಲ್ಲಪ್ಪ ನಾನು ಹನುಮಂತ ಅಂತ ಹೇಳಿ ಇಷ್ಟು ದಿವಸ ರಾಮಚಂದ್ರನ ದಾಸನಾಗಿ ದೂತನಾಗಿ ಇದ್ದವನು. ರಾಮಚಂದ್ರ ಅಲ್ಲಿ ನಡೆದದ್ದೆಲ್ಲ ಹೇಳ್ತಾನೆ. ಸೀತೆಯನ್ನ ಅಪಹಾರ ಮಾಡಿದ, ರಾವಣನನ್ನ ಕೊಂದ, ಈ ರೀತಿ ಸುಗ್ರೀವ ಎಲ್ಲರೊಟ್ಟಿಗೆ ಕೂಡ್ಕೊಂಡು ಈಗ ಇಲ್ಲಿಗೆ ಬರ್ತಾ ಇದ್ದಾನವನು.
ನನ್ನನ್ನು ಹೇಳಿ ಕಳಿಸಿದ್ದಾನೆ, ಭರತನಿಗೆ ಹೋಗಿ ಹೇಳು ಅಂತ ಹೇಳಿ, ಅದಕ್ಕಾಗಿ ತಿಳಿಸ್ಲಿಕ್ಕೆ ಬಂದಿದ್ದೇನೆ ನಾನು ಅಂತ ಹೇಳಿದಾಗ ಭರತನಿಗೆ ಆನಂದ ಬಾಷ್ಪ ಬರ್ತದಂತೆ, ಬಹಳಷ್ಟು ಆನಂದ ಆಗ್ತದೆ. ಅಲ್ಲಿದ್ದ ಎಲ್ಲರನ್ನು ಕರೆದು ನಂದಿಗ್ರಾಮಕ್ಕೆ ಬರ್ತಾ ಇದ್ದಾನೆ ಅವನು, ಅಯೋಧ್ಯೆಯಿಂದ ಎಲ್ಲರೂ ಬರಬೇಕು ಅಂತ ಕಳಿಸ್ತಾನಂತೆ. ಯಾಕೆ? ರಾಮನನ್ನ ಸ್ವಾಗತ ಮಾಡ್ಲಿಕ್ಕೆ ಬರ್ಬೇಕಲ್ಲ. ಹಾಗಾಗಿ ತನ್ನ ತಾಯಂದಿರು, ಅಲ್ಲಿದ್ದ ಪುರೋಹಿತರು, ವಸಿಷ್ಠರು ಎಲ್ಲರೂ ಬರ್ತಾ ಇದ್ದಾರಂತೆ ನಂದಿಗ್ರಾಮಕ್ಕೆ. ಬಂದು ರಾಮನ ಸ್ವಾಗತಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಈ ಭರತ ಮಾಡಿದಾನಂತೆ. ಭರತ ಮಾಡಿ ಕಾಯ್ತಾ ಇದ್ದಾನೆ, ರಾಮಚಂದ್ರ ಈಗ ಬರ್ತಾನೆ ಈಗ ಬರ್ತಾನೆ ಈಗ ಬರ್ತಾನೆ ಅಂತ. ಅವನು ಎಷ್ಟು ನೋಡಿದ್ರು ಬರ್ತಾ ಇಲ್ಲ. ಅವಾಗ ಹನುಮಂತನನ್ನು ಕೇಳ್ತಾನಂತೆ, ಸಮೀಕ್ಷ್ಯ ಭರತೋ ವಾಕ್ಯಂ ಉವಾಚ ಪವನಾತ್ಮಜಂ ಕಚ್ಚಿನ್ನ ಖಲು ಕಾಪೇಯಿ ಸೇವ್ಯತೆ ಚಲಚಿತ್ತತ. ನೀನು ನೋಡ್ಲಿಕ್ಕೆ ಕಪಿಗಳು ಅಂತಂದ್ರೆ ಹಿಂಗೆ ಚಂಚಲ ಅವುಗಳು. ಹಾಗಾಗಿ ಏನೋ ಸುಮ್ಮನೆ ತಮಾಷೆ ಮಾಡ್ಬೇಕು ಅಂತ ಬಂದು ರಾಮ ಬರ್ತಾ ಇದ್ದಾನೆ ಅಂತ ಏನಾದ್ರು ಸುಳ್ಳು ಹೇಳಿದೇನ್ ನೀನು ಅಂತ ಕೇಳಿ ಆ ಕಪಿಯನ್ನ ಹನುಮಂತನನ್ನ ಕೇಳ್ತಾ ಇದ್ದಾನಂತೆ. ಹನುಮಂತ ಹೇಳ್ತಾನೆ, ಇಲ್ಲಪ್ಪ, ಸತ್ಯವಾಗಿ ಬರ್ತಾ ಇದ್ದಾನೆ. ನಿನಗೆ ಅನ್ನಿಸ್ತಿಲ್ಲೇನು? ಇಲ್ಲಿ ನೋಡು, ಈ ಗಿಡ ಮರಗಳನ್ನ ನೋಡು, ಎಷ್ಟು ಚಿಗುರಿ ನಿಂತಿವೆ ನೋಡು, ಈ ಹಣ್ಣುಗಳು ನೋಡು, ಎಷ್ಟು ಹಣ್ಣುಗಳನ್ನು ಕೊಡ್ತಾ ಇವೆ, ಹೂಗಳನ್ನೆಲ್ಲ ಯಾವ ರೀತಿ ಬಿಟ್ಟಿದೆ ನೋಡು, ಕೆಳಗೆ ಭೂಮಿಯೆಲ್ಲ ಹೂಗಳಿಂದ ಅಲಂಕೃತವಾಗಿದೆ ನೋಡು. ಇದನ್ನ ನೋಡಿದ್ರೆ ಅನಿಸ್ತಾ ಇಲ್ಲ ನಿನಗೆ? ಸರಿಯಾಗಿ ಗಮನಿಸು, ನಿನಗೆ ಕಪಿಗಳ ಶಬ್ದ ಕೇಳುತ್ತದೆ ಅಂತ ಹೇಳಿ ಕಪಿಗಳ ಕಿಲಕಿಲ ಶಬ್ದಗಳನ್ನು ಕೇಳಿಸ್ತಾನಂತ. ನೋಡು ಬರ್ತಾ ಇದ್ದಾನೆ ಹೀಗೆ, ಅಲ್ಲಿ ನೋಡಲ್ಲಿ ದೂರ ಅಂತ ಹೇಳಿ ಆ ಮೇಲೆ ಹಾರಿ ಬರುವಂತಹ ಪುಷ್ಪಕ ವಿಮಾನವನ್ನ ತೋರಿಸ್ತಾನಂತೆ. ನೋಡು, ಅಲ್ಲಿ ಮಧ್ಯದಲ್ಲಿ ಕೂತಿದ್ದಾನಲ್ಲ ರಾಮಚಂದ್ರ, ಅವನ ತೊಡೆಯಲ್ಲಿ ಕೂತವಳು ಸೀತಾದೇವಿ, ಎಡಗಡೆ ಲಕ್ಷ್ಮಣ ನಿಂತಿದ್ದಾನೆ ನೋಡು. ಆ ಕಡೆ ಈ ಕಡೆ ನಿಂತವ್ರು ನಿಂಗೆ ಗೊತ್ತಿಲ್ಲಲ್ಲ, ಒಬ್ಬನು ಸುಗ್ರೀವ, ಇನ್ನೊಬ್ಬ ವಿಭೀಷಣ. ಅದರೊಟ್ಟಿಗೆ ಅನೇಕ ಕಪಿಗಳು ಅಲ್ಲಲ್ಲಿ ಜಿಗಿದಾಡ್ತಾ ಇವೆ ನೋಡು ಪುಷ್ಪ ವಿಮಾನದಲ್ಲಿ ಅಂತ ಹೇಳಿ ತೋರಿಸಿ ಅವನಿಗೆ ಬಹಳಷ್ಟು ಆನಂದ ಆಗ್ತದಂತೆ. ಕಣ್ಣು ಯಾವತ್ತು ಶುದ್ಧವಾದ ಅಂಗ ಅಂದ್ರೆ ಕಣ್ಣಂತೆ. ಕಣ್ಣು ಯಾವಾಗ್ಲೂ ಶುದ್ಧ ಇರ್ತದೆ. ಕಣ್ಣಿಗೆ ಏನಾದ್ರೂ ಕಸ ಬಿದ್ರೆ ಕಣ್ಣು ನೀರು ಬಂದು ಆ ಕಸವನ್ನು ತೆಗೆದು ಬಿಡ್ತದೆ. ಆ ರೀತಿ ತನ್ನ ಶುದ್ಧವಾದ ಕಣ್ಣಿಂದ, ಅದು ಶುದ್ಧ ಆದ್ರೂ ಮತ್ತಷ್ಟು ಆ ಕಣ್ಣೀರು ಬರ್ತಾ ಇದೆ ಅಂತ ಆನಂದ ಬಾಷ್ಪದಿಂದ ಅದನ್ನು ಮತ್ತಷ್ಟು ಶುದ್ಧ ಮಾಡಿಕೊಂಡು ಅವನ ಕಣ್ಣಿಂದ ರಾಮಚಂದ್ರನನ್ನ ನೋಡ್ತಾ ಇದ್ದಾನೆ. ರಾಮಚಂದ್ರ ಆ ಪುಷ್ಪಕ ವಿಮಾನದಿಂದ ಕೆಳಗಿಳಿತಾ ಇದ್ದಾಗ್ಲೇ ಭರತ ಓಡಿ ಬಂದು ಆ ರಾಮಚಂದ್ರನ ಕಾಲನ್ನ ಹಿಡ್ಕೊಳ್ತಾ ಇದ್ದಾನಂತೆ. ಅಷ್ಟೊತ್ತು ಆ ಪೀಠದಲ್ಲಿದ್ದಂತಹ ಸುವರ್ಣ ಪಾದುಕೆಯನ್ನ ತಗೊಂಡು ಹೋಗಿ ರಾಮಚಂದ್ರನ ಕಾಲಿಗೆ ಹಾಕಿಸಿ ಅವನನ್ನ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾನಂತೆ. ಕರ್ಕೊಂಡು ಬಂದು ಹೇಳ್ತಾನಂತೆ, ಕೋಶ ಕೋಷ್ಠ ಬಲಾದ್ಯಂಚ ಧನಂಜೀವ ಧನಂಚತೆ ಸ್ವಾಮಿನ್ ಸ್ತವ ಪ್ರಸಾದೇನ ಕೃತಂ ದಶಗುಣಮ್ಮಯ. ಅಪ್ಪ, ನಮ್ಮ ಅಪ್ಪ ತೀರಿ ಹೋಗಬೇಕಾದ್ರೆ ಏನು ಒಂದು ಕೋಶ ಇಟ್ಟು ಹೋಗಿದ್ನಲ್ಲ, ದುಡ್ಡು ಎಲ್ಲ ಸಂಪತ್ತಿರುವಂತಹ ಕೋಶ, ಅದು ನಿನ್ನ ಪಾದುಕೆ ಇಟ್ಟು ಇಷ್ಟು ದಿನ ಅಯೋಧ್ಯೆಯನ್ನ ರಾಜಭಾರ ಮಾಡಿದ್ರಿಂದ ದಶಗುಣಂ ಕೃತಂ ದಶಗುಣಮ್ಮಯ, 10 ಗುಣ, ಅದು 10 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಈಗ. ಹಾಗಾಗಿ ಇಂಥ ಸಾಮ್ರಾಜ್ಯ ಭೋಗಯುಕ್ತವಾದಂತಹ ಈ ರಾಜ್ಯವನ್ನ ನೀನು ಆಳ್ಬೇಕು ಅಂತ ಹೇಳಿ ಪ್ರಾರ್ಥಿತೋ ಭರತೇನೇಶಃ ಸರ್ವ ಪ್ರಕೃತಿಭಿಸ್ತಥ ಸಿಂಹಾಸನಂ ಅಥಾಧ್ಯಾಸ್ತೆ ರಾಮ ಸಾಮ್ರಾಜ್ಯ ಲಕ್ಷಣಂ. ಆ ನಂದಿಗ್ರಾಮದಲ್ಲಿ ಇಷ್ಟು ದಿವಸ ಇಟ್ಟು ಪೂಜೆ ಮಾಡ್ತಿದ್ದಂತಹ ಸಿಂಹಾಸನವನ್ನ ನೀನು ಕೂಡಬೇಕು ಅಂತ ಅಲ್ಲಿದ್ದ ಭರತ, ಅಲ್ಲಿದ್ದ ಎಲ್ಲ ಮಂತ್ರಿವರ್ಗ, ಋಷಿಗಳು, ಆಚಾರ್ಯರೆಲ್ಲ ಹೇಳಿದಾಗ ರಾಮಚಂದ್ರ ಆ ಸಿಂಹಾಸನದ ಮೇಲೆ ಕೂಡ್ತಾ ಇದ್ದಾನಂತೆ. ಕೂತು ಇನ್ನು ಮುಂದಿನ ಏನು ಅಂತ ಅಷ್ಟಾದಾಗ ಸರ್ವಾಂಗ ಸುಂದರಂ ರೂಪಂ ವಾನರ್ಯೋ ವಾನರ ಅಪಿ. ಅಲ್ಲಿದ್ದ ಕಪಿಗಳೆಲ್ಲ ಬರಬೇಕಾದ್ರೆ ಕಪಿಗಳ ರೂಪದಲ್ಲಿ ಬರಲಿಲ್ಲಂತೆ. ತಾವು ಯೋಗ ಶಕ್ತಿಯಿಂದ ಸುಂದರ ರೂಪವನ್ನ ತಾಳಿ, ಮನುಷ್ಯರಂತೆ ರೂಪವನ್ನ ತಾಳಿ ತಾವು ರಾಮನ ರಾಜ್ಯಾಭಿಷೇಕ ನೋಡ್ಬೇಕು ಅಂತ ಬರ್ತಾ ಇದ್ದಾರಂತೆ. ಬರ್ತಾ ಇದ್ದಾಗ ಸುಮಂತ್ರ ಎಲ್ಲ ಮಂತ್ರಿಗಳನ್ನ ಕರೆದು ಆಲೋಚನೆ ಮಾಡ್ತಾನೆ. ನಾಳೆ ದಿವಸನೇ ರಾಮಚಂದ್ರನ ರಾಜ್ಯಾಭಿಷೇಕ ಆಗ್ಬೇಕು, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ಬೇಕು. ಸಿದ್ಧತೆ ಅಂತ ಅನ್ಕೊಳ್ಳೆ ಅಯೋಧ್ಯೆಯ ಜನರನ್ನ ನಾವು ನೋಡಿ ಆಗಿದೆ ಈಗಾಗಲೇ. ಒಂದು ದಿನ ಸಾಕವರಿಗೆ, ಒಂದು ರಾತ್ರಿ ಸಿಕ್ಕರೆ ಎಲ್ಲವನ್ನು ಸಿದ್ಧತೆ ಮಾಡಿಬಿಡ್ತಾರೆ. ಹಾಗಾಗಿ ರಾಮ ಇನ್ನೂ ನಂದಿಗ್ರಾಮದಲ್ಲಿದ್ದಾನೆ, ನಾಳೆ ಅಯೋಧ್ಯೆಗೆ ಹೋಗ್ತಾನೆ. ಅಯೋಧ್ಯೆಗೆ ಸ್ವಾಗತಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಅಲ್ಲಿಂದ ಸುಮಂತ್ರ ಆಲೋಚನೆ ಮಾಡಿ ಅಲ್ಲಿಂದ ಆ ರಾಮನನ್ನ ಸ್ವಾಗತ ಮಾಡ್ಲಿಕ್ಕೆ ಅಂತ ಹೇಳಿ ಅಯೋಧ್ಯೆಯಲ್ಲಿ ಜನರನ್ನೆಲ್ಲ ಸಿದ್ಧಪಡಿಸ್ತಾ ಇದ್ದಾನಂತೆ. ಜನರೆಲ್ಲ ಬಹಳಷ್ಟು ಸಂತುಷ್ಟರಾಗಿ ಆ ರಾಮನನ್ನ ಸ್ವಾಗತ ಮಾಡಬೇಕು ಅಂತ ಕಾಯ್ತಾ ಇದ್ದಾರಂತೆ. ಅಲ್ಲಿಂದ ಭರತ ಆ ರಾಮನನ್ನ ಅಯೋಧ್ಯೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಕರ್ಕೊಂಡು ಬರ್ತಾ ಇದ್ರೆ ಎಲ್ಲರೂ ಕೂಡ ನೋಡಿ ಬಹಳಷ್ಟು ಆನಂದವನ್ನ ಪಡ್ತಾ ಇದ್ದಾರೆ. ಅಲ್ಲಿದ್ದವರೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಭತ್ತದೊರಳನ್ನ ಎಸಿತಾ ಇದ್ದಾರೆ. ಈ ರೀತಿ ಸಂಭ್ರಮ, ಏನೋ ಒಂದು ಹಬ್ಬ ಆದಂತೆ ಮಕ್ಕಳಿಗೆಲ್ಲ ಹೊಸ ಬಟ್ಟೆಗಳನ್ನ ಹಾಕಿ ಅವನು ಪರಿಚಯ ಮಾಡಿಸ್ತಾ ಇದ್ದಾರೆ. 14 ವರ್ಷ ನೀವಿನ್ನೂ ಹುಟ್ಟೇ ಇರಲಿಲ್ಲ, ಅವಾಗ ಕಾಡಿಗೆ ಹೋದ ರಾಮಚಂದ್ರ ಈಗ ಬರ್ತಾ ಇದ್ದಾನೆ. ಎಷ್ಟೋ ಜನ ಮುದುಕರು ಅವನನ್ನ ನೋಡಿ ಕೃತಾರ್ಥರಾಗ್ತಾ ಇದ್ದಾರಂತೆ. ಯಾಕೆ? ರಾಮ ಕಾಡಿಗೆ ಹೋದಾಗ ಅಂದ್ಕೊಂಡ್ವಿ ಇವನು ವಾಪಸ್ ಬರೋದನ್ನ ನಾವು ನೋಡ್ತೀವೋ ಇಲ್ಲೋ ಅಂತ ಹೇಳಿ, ಅಬ್ಬಾ ನನ್ನ ನಿಜವಾದ ದೈವ ಅಂತಂದ್ರೆ ಇದೆ, ಆ ಕಾಡಿಂದ ಬರುವಂತಹ ರಾಮಚಂದ್ರನನ್ನ ನಾವು ನೋಡ್ತಾ ಇದ್ದೇವೆ, ನಾಳೆ ಪಟ್ಟಾಭಿಷೇಕ ಆಗ್ತದೆ, ಅದನ್ನೂ ನಾವು ಕಣ್ಣಿಂದ ನೋಡ್ತೇವೆ, ಇದೇ ನಮಗೆ ಸಿಕ್ಕಿರುವ ಅದೃಷ್ಟ, ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ಅಲ್ಲಿದ್ದವರೆಲ್ಲ ಅಂದ್ಕೊಳ್ತಾ ಇದ್ದಾರಂತೆ. ನಿತ್ಯ ದೇವರ ಮನೆಗೆ ಹೋಗಿ
ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಎಲ್ಲ ಅಲ್ಲಿರೋರು ಪ್ರಾರ್ಥನೆ ಮಾಡೋದೇ ಅದಂತೆ, ರಾಮಚಂದ್ರನ ಆಳ್ವಿಕೆಯನ್ನು ನಾವು ನೋಡ್ಬೇಕು, ರಾಮಚಂದ್ರ ರಾಜ ಆಗೋದನ್ನು ನಾವು ನೋಡ್ಬೇಕು ಅಂತ ಎಲ್ಲರ ಮನಸ್ಸಿನ ಅಭಿಷ್ಟಗಳು ಇವತ್ತು ಪೂರ್ತಿ ಆಗ್ತಾ ಇದೆ ಅಂತ ನೋಡಿ ಎಲ್ಲರೂ ಕಣ್ಣೀರು ಬಿಟ್ಟು ತಾವು ಆನಂದ ಬಾಷ್ಪಗಳನ್ನು ಸುರಿಸಿ ಆನಂದವನ್ನು ಪಡ್ತಾ ಇದ್ದಾರೆ. ಇಷ್ಟಾದಾಗ ನಾಳೆ ದಿವಸ ರಾಜ್ಯಾಭಿಷೇಕ ಅಂತ ಗೊತ್ತಾದ ಕೂಡಲೇ ಸುಗ್ರೀವ ತನ್ನ ಎಲ್ಲ ವಾನರನ್ನ ಕರೀತಾರಂತೆ. ವಾನರಾಹ ವಾರ್ಧಿ ವಾರ್ಯರ್ಥಂ ಸುಗ್ರೀವ ಸ್ಯಾಜ್ಞೆಯ ಯಯುಹು. ವಾನರರೆಲ್ಲ ಸುಗ್ರೀವನ ಆಜ್ಞೆ ಪಡೆದು ಎಲ್ಲ ದಿಕ್ಕುಗಳಿಗೆ ಹೋಗ್ತಾ ಇದ್ದಾರಂತೆ. ಯಾಕೆ? ಅಲ್ಲಿದ್ದ ನೀರನ್ನ ತರಬೇಕು ಅಂತ. ಕೆಲವೊಬ್ಬರು ಪೂರ್ವ ಸಮುದ್ರಕ್ಕೆ, ಪಶ್ಚಿಮ ಸಮುದ್ರಕ್ಕೆ, ಉತ್ತರ ದಕ್ಷಿಣ ಸಮುದ್ರಕ್ಕೆ ಹೋಗಿ ಆ ಎಲ್ಲ ಕಡೆಯಿಂದ ನೀರು, ಮಧ್ಯದಲ್ಲಿ ಬರುವ ನದಿ ನೀರು ಎಲ್ಲವನ್ನು ತರ್ತಾ ಇದ್ದಾರಂತೆ. ಈ ರೀತಿ ಆ ರಾಜ್ಯಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಎಲ್ಲ ನಡೀತಾ ಇದೆ. ಆ ಸಿದ್ಧತೆಯನ್ನೇ ಬಹಳಷ್ಟು ವರ್ಣನೆ ಇದೆ, ನಾವು ಹಿಂದೆ ಒಂದ್ಸರ್ತಿ ವರ್ಣನೆ ನೋಡಿಬಿಟ್ಟಿದ್ದೇವೆ. ಹಾಗಾಗಿ ಆ ಅಯೋಧ್ಯೆಯನ್ನ ಮತ್ತೆ ಅದೇ ರೀತಿ ಶೃಂಗಾರ ಪಡಿಸ್ತಾ ಇದ್ದಾರಂತೆ. ಮರುದಿನ ಬೆಳಿಗ್ಗೆ ಆಗ್ತದೆ, ರಾಮಚಂದ್ರ ಎದ್ದು ನಿತ್ಯ ಆಹ್ನಿಕಗಳನ್ನ ಮಾಡಿ ಅಲ್ಲಿ ಪುಣ್ಯಾಹವಾಚನ, ಸ್ವಸ್ತಿವಾಚನ ಇದನ್ನೆಲ್ಲ ಮುಗಿಸಿ ತಾನು ಮಹಾಮಂಟಪವನ್ನು ಹೋಗ್ತಾ ಇದ್ದಾನಂತೆ. ಅನೇಕ ಯಜ್ಞಗಳು ನಡೀತಾ ಇದೆ, ರಾಜ್ಯಾಭಿಷೇಕ ಅಂಗವಾಗಿ ಮಾಡಬೇಕಾದ ಯಜ್ಞಗಳು. ಅಲ್ಲೆಲ್ಲ ರಾಜ್ಯಾಭಿಷೇಕಕ್ಕೆ ಬೇಕಾದ ಕಲಶಗಳನ್ನು ಇಟ್ಟಿದ್ದಾರೆ. ಆ ಕಲಶಗಳಲ್ಲೆಲ್ಲ ದೇವತೆಗಳನ್ನ ಅಭಿಮಂತ್ರಣೆ ಮಾಡಿದ್ದಾರೆ. ಅಂತಹ ರಾಮಚಂದ್ರ ಮಾಣಿಕ್ಯ ಮಣಿಗಳಿಂದ ನಿರ್ಮಿತವಾದಂತಹ ಬಂಗಾರಮಯ, ಅದಕ್ಕಲ್ಲಲ್ಲಿ ಬೆಳ್ಳಿಗಳನ್ನ ನವರತ್ನಗಳನ್ನ ಪೋಣಿಸಿರುವಂತಹ ಸಿಂಹಾಸನದ ಮೇಲೆ ಹೋಗಿ ತಾನು ರಾಜನಾಗಿ ಕೂಡ್ತಾ ಇದ್ದಾನೆ. ಕೂತಾಗ ಅಂತಹ ಸಿಂಹಾಸನದ ಅರ್ಧ ಭಾಗ ಇವಳಿಗೆ, ಸೀತೆಗೆ ಸೇರ್ಬೇಕಾದದ್ದು ಅಂತ ಹೇಳಿ ಆ ರಾಮಚಂದ್ರ ಸೀತೆಯನ್ನ ಕರೆದು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾ ಇದ್ದಾನೆ. ಅಂಥ ಆ ರಾಮಚಂದ್ರ ಸೀತೆಯರನ್ನ ನೋಡ್ಲಿಕ್ಕೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ಜನ ನೋಡಿ ಅದನ್ನ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಅಷ್ಟಾದಾಗ ಗಂಧರ್ವರೆಲ್ಲ ಬಂದಿದ್ದಾರಂತೆ. ಗಂಧರ್ವರೆಲ್ಲ ಅದ್ಭುತ ಗಾಯನ ನಡೆಸ್ತಾ ಇದ್ದಾರೆ. ಅಲ್ಲಿದ್ದ ಅಪ್ಸರೆಯರೆಲ್ಲ ಆ ನರ್ತನ ಮಾಡಿ ಆ ರಾಮಚಂದ್ರನಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಷ್ಟಾದಾಗ ವಸಿಷ್ಠ ಮಹರ್ಷಿಗಳು, ಅದರೊಟ್ಟಿಗೆ ವಸಿಷ್ಠರನ್ನ ಮುಂದೆ ಮಾಡಿಕೊಂಡು ಅನೇಕ ಮಹರ್ಷಿಗಳೆಲ್ಲ ಅಲ್ಲಿದ್ದಂತಹ ಜಾಬಾಲಿ, ಕಶ್ಯಪರು ಎಲ್ಲರೂ ಬರ್ತಾ ಇದ್ದಾರಂತೆ. ಬಂದು ಕೈಯಲ್ಲಿ ಕಲಶಗಳನ್ನು ಹಿಡ್ಕೊಂಡಿದ್ದಾರೆ. ರತ್ನಗಳಿಂದ ಹೊಳಿತಾ ಇದ್ದಂತಹ ಸುವರ್ಣಮಯವಾದಂತಹ ಕಲಶ, ಅದರಲ್ಲಿ ನೀರು ತುಂಬಿಸಿ ರಾಜ್ಯಾಭಿಷೇಕಕ್ಕೆ ಅಂತ ಅಭಿಮಂತ್ರಣೆ ಮಾಡಿದ್ದಾರೆ. ಅಂಥ ಅಭಿಷೇಕಕ್ಕೆ ಅಂತ ನಿರ್ಮಾಣ ಮಾಡಿದ ಆ ಕಲಶದಲ್ಲಿರುವ ನೀರಿನಿಂದ ರಾಮಚಂದ್ರನಿಗೆ ಬಂದು ರಾಜ್ಯಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಆ ಅಭಿಷೇಕ ಆಗೋದನ್ನ ಎಲ್ಲರೂ ನೋಡಿ ಕಣ್ಣು ತುಂಬಿಕೊಳ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಸೀತಾತಪತ್ರಂ ತಪನೀಯ ದಂಡಂ ದಧ್ರೇ ಸುಮಿತ್ರ ತನಯೋ ಯದೀಯಾನ್. ಆ ರಾಜನಿಗೆ ಒಬ್ಬನು ಕೊಡೆ ಹಿಡಿಲಿಕ್ಕೆ ಅಂತ ಇರ್ಬೇಕಲ್ಲ, ಛತ್ರ ಹಿಡಿಲಿಕ್ಕೆ ಅಂತ. ಆ ರೀತಿ ಲಕ್ಷ್ಮಣ ತಾನು ಸೀತಾತ ಪತ್ರಂ, ಬಿಳಿಯಾದಂತಹ ಛತ್ರವನ್ನ ರಾಮನಿಗೆ ಬಂದು ಹಿಡ್ಕೊಂಡಿದ್ದಾನಂತೆ. ಅವನಿಗೆ ಆ ಕಡೆ ಈ ಕಡೆ ಗಾಳಿ ಹಾಕೋರು ಬೇಕಲ್ಲ, ಗಾಳಿ ಹಾಕ್ಲಿಕ್ಕೆ ನಾವು ಹಾಕ್ತೇವೆ ಅಂತ ಸುಗ್ರೀವ ಮತ್ತು ವಿಭೀಷಣರು ಇಬ್ರು ಎರಡು ಚಾಮರಗಳನ್ನ ಬೇರೆಯವರಿಂದ ಕಸ್ಕೊಂಡು ತಾವು ಗಾಳಿ ಹಾಕ್ತಾ ಇದ್ದಾರಂತೆ ರಾಮಚಂದ್ರನಿಗೆ. ಈ ರೀತಿ ಆ ರಾಮಚಂದ್ರನ ಪಟ್ಟಾಭಿಷೇಕ ನಡೀತಾ ಇದೆ. ಪಟ್ಟಾಭಿಷೇಕ ಆಯ್ತು. ರಾಮಚಂದ್ರ ಮತ್ತೆ ಕೆಳಗಿಳಿದು ಬಂದು ಪಟ್ಟಾಭಿಷೇಕದ ಅಂಗವಾಗಿ ದಾನಗಳನ್ನು ಮಾಡಬೇಕಲ್ಲ, ಅದಕ್ಕಾಗಿ ಅನೇಕ ರೀತಿಯ ದಾನಗಳನ್ನ, ಅದರಲ್ಲಿ ಗವಾಂಸ ಲಕ್ಷಾಣಿ ಸುಲಕ್ಷಣಾನಿ, ಒಳ್ಳೆ ಲಕ್ಷಣ ಭರಿತವಾದಂತಹ 1,00,000 ಹಸುಗಳನ್ನ ತಾನು ದಾನ ಮಾಡ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, 30 ಕೋಟಿ ವರಹಾಟಕಾನಾಂ, 30 ಕೋಟಿ ಚಿನ್ನದ ನಾಣ್ಯಗಳನ್ನ, ಬಂದವರಿಗೆಲ್ಲ ಮುಷ್ಟಿ ನಾಣ್ಯಗಳು ಅಂತ. ಹಿಂದೆಲ್ಲ ಆ ಪದ್ಧತಿ ಇತ್ತು, ಬಂದವರಿಗೆಲ್ಲ ಮುಷ್ಟಿ ನಾಣ್ಯ ಕೊಡುವುದು ಅಂತ. ಆ ರೀತಿ ಬಂಗಾರದ ನಾಣ್ಯವನ್ನ ಬಂದವರಿಗೆಲ್ಲ ದಾನ ಮಾಡ್ತಾ ಇದ್ದಾನೆ. ಅನೇಕ ರತ್ನಗಳನ್ನ, ಒಳ್ಳೆ ಬಟ್ಟೆಗಳನ್ನ, ವಿಭೂಷಣಗಳನ್ನೆಲ್ಲ, ಆಭರಣಗಳನ್ನೆಲ್ಲ ಕೊಟ್ಟು ದಾನ ಮಾಡ್ತಾ ಇದ್ದಾನಂತೆ. ಇಷ್ಟಾದಾಗ ಸೀತೆಗೆ ತೊಡ್ಕೊಳ್ಳಿಕ್ಕೆ ಅಂತ ಅತ್ಯುತ್ತಮವಾದಂತಹ ಆಭರಣಗಳನ್ನ ರಾಮಚಂದ್ರ ಕೊಟ್ಟಂತೆ. ಎಲ್ಲ ಆಭರಣಗಳನ್ನು ತೊಟ್ಟುಕೊಂಡ್ಲು. ಅದರಲ್ಲಿ ಒಂದು ಮುತ್ತಿನ ಮಣಿ ಇತ್ತಂತೆ, ಅತ್ಯಂತ ಶ್ರೇಷ್ಠವಾದಂತಹ ಮುತ್ತಿನಿಂದ ನಿರ್ಮಾಣ ಮಾಡಿದ ಆ ಬಂಗಾರದ ಮಣಿ ಉಳ್ಳಂತಹ ಹಾರ. ಅದನ್ನ ತಾನು ಸೀತೆ ಕೈಯಲ್ಲಿಟ್ಟುಕೊಂಡು ರಾಮಚಂದ್ರನನ್ನ ನೋಡ್ತಾ ಇದ್ಲಂತೆ. ರಾಮಚಂದ್ರನಿಗೆ ಅರ್ಥ ಆಯ್ತು. ಅವನು ಹೇಳ್ತಾನಂತೆ, ವಿದ್ಯಾ ವಿಶೇಷೇಷು ವಿಶಿಷ್ಟಮೇಕಂ ಸಬ್ರಹ್ಮಚರ್ಯಾದಿಷು ವಾ ಗುಣೇಶು. ನಿನಗೆ ಇಷ್ಟು ಜನರಿದ್ದಾರಲ್ಲ, ಎದುರುಗಡೆ ಇರೋ ಜನರಲ್ಲಿ ಯಾರಾದ್ರೂ ವಿದ್ಯಾ ವಿಶೇಷೇಷು, ವಿಶೇಷ ವಿದ್ಯೆ, ವಿಶಿಷ್ಟವಾದಂತಹ ಜ್ಞಾನ ಬುದ್ಧಿ ಯಾರಿಗಿರ್ತದಲ್ಲ ಅವರು ಸಬ್ರಹ್ಮಚರ್ಯಾದಿಷು ವಾ ಗುಣೇಶು, ಒಳ್ಳೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ, ಇಂದ್ರಿಯ ನಿಗ್ರಹವನ್ನ ಪಾಲನೆ ಮಾಡ್ತಾ, ಎಲ್ಲ ಗುಣಗಳಿಂದ ತುಂಬಿದವರು ಅಂತ ಯಾರಾದ್ರೂ ಇದ್ರೆ, ಪರಾಕ್ರಮದಲ್ಲಿ ಯಾರಿಗೆ ಯಾರು ಸಮರಿಲ್ವೋ ಅಂಥವರು ಅಂತ ಯಾರಾದ್ರೂ ಕಾಣಿಸಿದ್ರೆ ನಿನಗೆ ಅವರಿಗೆ ಕೊಡು, ಇದು ಶ್ರೇಷ್ಠವಾದ ಹಾರ ಅಂತ ಹೇಳಿ ಸೀತೆ ಕೈಯಲ್ಲಿ ಆ ರಾಮಚಂದ್ರ ಹೇಳ್ತಾನಂತೆ. ಇಷ್ಟು ಹೇಳಿದಾಗ ಸೀತೆಯ ದೃಷ್ಟಿ ಯಾರ ಕಡೆನೂ ಹೋಗುದಿಲ್ಲಂತೆ. ಏವಂ ಬ್ರುವಾಣೆ ಜಗದೇಕನಾಥೆ ಸೀತಾ ಹನುಮಂತಮವೇಕ್ಷ್ಯ ಹೃಷ್ಟ ಅನನ್ಯ ಲಭ್ಯಾಂ ಸ್ವಯಮಾಮುಮೋಚ ತಾಂ ಹಾರ ಮಾಲಾಂ ಅಮಲಾಂ ತದಂಸೆ. ಅಂತಹ ಶ್ರೇಷ್ಠವಾದ ಹಾರವನ್ನ ಕೈಯಲ್ಲಿ ಹಿಡ್ಕೊಂಡು ಸೀತೆ ಇನ್ಯಾರಲ್ಲಿಯೂ ದೃಷ್ಟಿ ಹಾಕದೆ ಹನುಮಂತನನ್ನ ನೋಡ್ತಾ ಇದ್ದಾಳಂತೆ. ಯಾಕೆ? ಸೀತೆಗೂ ಹನುಮಂತ ಅತ್ಯಂತ ಪ್ರೀತಿ ಪಾತ್ರ, ರಾಮಚಂದ್ರನಿಗೂ ಅತ್ಯಂತ ಪ್ರೀತಿ ಪಾತ್ರ. ರಾಮಚಂದ್ರನ ಇಷ್ಟು ಸೇವೆ ಮಾಡಿದ
ಸೀತೆಗೆ ರಾಮಚಂದ್ರನ ಸಂದೇಶವನ್ನು ತಂದುಕೊಟ್ಟವನೇ ಹನುಮಂತ. ಹಾಗಾಗಿ ಅಂತಹ ಪ್ರೀತಿಪಾತ್ರನಾದಂತಹ ಹನುಮಂತನನ್ನ ನೋಡಿ ತಾನೇ ಆ ಮುತ್ತಿನ ಹಾರವನ್ನ ಹನುಮಂತನಿಗೆ ಹೋಗಿ ತೊಡಸ್ತಾ ಇದ್ದಾಳಂತೆ. ಈ ರೀತಿ ಆ ತೊಡಸ್ತಾ ಇದ್ದಂತೆಯೇ ಅವನ ರಾಜ್ಯಾಭಿಷೇಕ ಕಾರ್ಯ ಮುಗಿತದೆ. ಸಿಂಹಾಸನದಲ್ಲಿ ರಾಮ ಸೀತೆ ಎಲ್ಲ ಕೂತಿದ್ದಾರೆ. ಆ ಕಡೆ ಹಿಂದಿನ ಲಕ್ಷ್ಮಣ, ಭರತ, ಶತ್ರುಘ್ನರು, ವಿಭೀಷಣ, ಸುಗ್ರೀವ ಎಲ್ಲ ನಿಂತಿದ್ದಾರಂತೆ. ಎಲ್ಲ ಜನರು, ದೇವತೆಗಳು, ಅಪ್ಸರೆಯರು, ಗಂಧರ್ವರು, ಕಿನ್ನರರು ಎಲ್ಲರೂ ಆ ದೃಶ್ಯವನ್ನ ನೋಡಿ ತಾವೆಲ್ಲರೂ ಕೂಡ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಕೀರ್ತಿಂ ವದಾಮ ತವ ತಾಂ ಶೃಣವಾಮ ರಾಮ, ಧ್ಯಾಯಾಮ ರಾಮ ಚರಣೌ ಚ ಭಜಾಮ ರಾಮ, ಅರ್ಚಾಮ ರಾಮ ಜಯ ರಾಮ ನಮಾಮ ರಾಮ, ದಾಸಾ ವಯಂ ಸಹಚರಾಸ್ತವ ರಾಮ ತೃಪ್ತಾಹ. ನೋಡಿ, ಎಲ್ಲ ಭಕ್ತರು, ಅಲ್ಲಿದ್ದ ಜನತೆ ಹೇಳ್ತಾ ಇದೆ ಅಂತೆ, ಕೀರ್ತಿಂ ವದಾಮ, ರಾಮಚಂದ್ರ ಎಂಥ ಕೀರ್ತಿಯಪ್ಪ ನಿಂದು. 14 ವರ್ಷ ಸಾಧಾರಣ ವ್ಯಕ್ತಿಯಂತೆ ಜೀವನ ಮಾಡಿ ಬಂದು ಈ ಪೀಠವನ್ನ ಈಗ ಅಲಂಕಾರ ಮಾಡ್ತಾ ಇದ್ದಿ. ಇಷ್ಟು ದೊಡ್ಡ ರಾಜನಾದ್ರೂ ನಿನಗೆ ಏನು ಚೂರು ಅಹಂಕಾರ ಇಲ್ಲ. ಕೀರ್ತಿಂ ವದಾಮ, ಈ ನಿನ್ನ ಕೀರ್ತಿಯನ್ನ ಎಲ್ಲ ಕಡೆ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಯಾರಾದ್ರೂ ರಾಮನ ಕೀರ್ತಿ ಹೇಳಿದ್ರೆ ಶೃಣವಾಮ, ಅದನ್ನ ಕೇಳ್ತೇವೆ. ಧ್ಯಾಯಾಮ, ರಾಮಚಂದ್ರ ನಿನ್ನನ್ನೇ ಧ್ಯಾನ ಮಾಡ್ತೇವಪ್ಪ. ಚರಣೌಚ ಭಜಾಮ ರಾಮ, ನಿನ್ನ ಕಾಲುಗಳಿಗೆ ಬಿದ್ದು ಭಜನೆ ಮಾಡ್ತೇವೆ ನಾವು. ಅರ್ಚಾಮ, ನಿನ್ನನ್ನೇ ಅರ್ಚಿಸ್ತೇವೆ. ರಾಮ ಜಯರಾಮ ನಮಾಮ ರಾಮ, ನಿನಗೆ ನಮಸ್ಕಾರ ಮಾಡ್ತೇವೆ, ನಿನಗೆ ಜಯವಾಗ್ಲಿ. ದಾಸ ವಯಂ ಸಹಚರಾಸ್ತವ ರಾಮಕೃತ್ತಾಹ, ನಿನ್ನ ದಾಸರು ನಾವೆಲ್ಲ ಅಂತ. ಎಂತೆಂಥ ದೇವತೆಗಳೇ ದಾಸರು ಅಂತ ಬರ್ಬೇಕಾದ್ರೆ ನಾವು ನಮ್ಮಂಥ ಮನುಷ್ಯರನ್ನು ದಾಸರು ಅಂತ ನೀನು ಒಪ್ಕೊಳ್ತಿಯಲ್ಲ, ಎಂಥ ದೊಡ್ಡ ಗುಣಪ್ಪ ನಿಂದು ಅಂತ ಹೇಳಿ ಅಂಥ ರಾಮಚಂದ್ರನನ್ನ ಕಣ್ಣು ತುಂಬಿಕೊಳ್ತಾ ಆ ಜನರೆಲ್ಲ ಅವನನ್ನ ಕೊಂಡಾಡಿದರು ಅನ್ನೋಲ್ಲಿಗೆ ಯುದ್ಧಕಾಂಡ ಮುಗಿತದೆ. ನಾಳೆ ದಿವಸ ಉತ್ತರಕಾಂಡ. ಉತ್ತರಕಾಂಡ ಅದನ್ನ ಪ್ರಕ್ಷಿಪ್ತ ಉತ್ತರಕಾಂಡ ಇಲ್ಲ ಅಂತನ್ನೋ ಕೆಲವು ಮಾತುಗಳಿದೆ. ಅದು ಯಾಕೆ ಬಂತು ಆ ಸಂಶಯ ಯಾಕೆ ಎಲ್ಲರಲ್ಲಿಯೂ ಇದೆ. ಉತ್ತರಕಾಂಡ ಅವಶ್ಯ, ಉತ್ತರಕಾಂಡ ಇದ್ರೇನೆ ಅದು ರಾಮಾಯಣ ಅಂತ ಅನ್ನೋದು ಪೂರ್ಣ ಆಗ್ತದೆ ಅಂತ ಅನ್ನೋದನ್ನ ನಾವು ನಾಳೆ ಮತ್ತು ನಾಡಿನ ದಿವಸಗಳಲ್ಲಿ ಉತ್ತರಕಾಂಡದಲ್ಲಿ ಏನೆಲ್ಲ ವಿಷಯಗಳು ಬರ್ತದೆ ಅಂತ ಅನ್ನೋದನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.